5-6 ಕನ್ನಡ ರಾಜ್ಯಗಳಿದ್ದಿದ್ರೆ ಅಲ್ಲಿಯೇ ಪ್ರತಿಯೊಂದು ರಾಜ್ಯದಲ್ಲೂ ಅದರದೇ ಅದರ ರಾಜಧಾನಿ ಒಂದು ಗ್ರೋತ್ ಇಂಜಿನ್ ಥರ ಇದ್ದಿದ್ರೆ ಕರ್ನಾಟಕದಲ್ಲಿ ಬೇರೆ ಜನಕ್ಕೆ ಏನಾದ್ರು ಬೇಕು ಅಂತ ಅನ್ಸಲ್ವಾ ನಿಮಗೆ? ಇಷ್ಟು ದುಡ್ಡು ಬೆಂಗಳೂರು ಒಂದರಲ್ಲೇ ನೀವು ಖರ್ಚು ಮಾಡ್ತೀರಾ, ಅದು ಅಷ್ಟು ಬರೀ ಕಾರ್ ಓಡಿಸೋರಿಗೆ ಮಾಡ್ತೀರಾ ಅಂತಂದರೆ ಸರ್ಕಾರದ ವ್ಯವಸ್ಥೆ ಏನಿದೆ ಅದು ಯಾವಾಗಲೂ ಮಾಡುತ್ತೆ. ಲಂಚ ಇಲ್ಲದೆ ಮುಂದೆ ಯಾವುದನ್ನು ಹೋಗೋಕ್ಕೆ ಬಿಡೋದಿಲ್ಲ. ಶೂಟ್ ಮಾಡೋದಕ್ಕೆ ಸಬ್ಸಿಡಿ ನಮ್ಮ ಸರ್ಕಾರ ಕೊಡುತ್ತೆ, ಇದೆಲ್ಲ ಹೇಳ್ತಾರೆ ಅವರು. ಇಲ್ಲಿ ಬಂದರೆ ಬನ್ನಿ ನೋಡ್ಕೊಳ್ತೀನಿ. ರಾಮ ಮಂದಿರ ಅವರಿಂದನೇ ಆಗಿದ್ದು ಅಂದರೆ ತಪ್ಪು ಅಂತೀನಿ. ಅದು ರಾಮ ಮಂದಿರ ಮೋದಿಯಿಂದ ಆಗಿಲ್ಲ ಅನ್ನೋ ಕೋರ್ಟ್ ಅಲ್ಲ, ಅವ್ರು ಹಂಗೆ ಅನ್ಕೊಳ್ಳೇಬಾರ್ದು. ಅದು ಕೋರ್ಟಿನ ತೀರ್ಪು ಅಂತ ಎಲ್ಲರೂ ಗೌರವಿಸಿರೋದು. ಅದು ಮೋದಿ ಅವರ ಆಡಳಿತದ ಬಗ್ಗೆ ಅದಕ್ಕೆ ಈಗ ಮತ್ತೆ ಗೆಲ್ಲಬೇಕಾಗಿತ್ತು ಅನ್ನೋದು ನನ್ನಲ್ಲಿ ಪ್ರಶ್ನೆ ಇತ್ತು. ಕಾಂಗ್ರೆಸ್ನಲ್ಲಿ BJPಗಿಂತ ಭಾಳ ಸಮರ್ಥವಾದ ಜನರು ಇದ್ದಾರೆ. ಈಗ ಸಿದ್ದರಾಮಯ್ಯ ಇದ್ದಾರಲ್ಲ, ನೀವು ಅವ್ರನ್ನ ಯಾವ ಅನುಮಾನಕ್ಕೂ ಆಸ್ಪದ ಇಲ್ಲದಂತೆ ಅವರ ಹಿರಿಯ ನಾಯಕರು ಅಂತ ನೋಡ್ಬೋದು. ದೇವೇಗೌಡರು ಅಷ್ಟೇ ಭಾಳ ಒಳ್ಳೆ ಚೀಫ್ ಮಿನಿಸ್ಟರ್ ಆಗಿರೋರು. ಆದರೆ ಅವರು ನಮ್ಮ ದುರಾದೃಷ್ಟ, ಕರ್ನಾಟಕದಲ್ಲಿ ದೇವೇಗೌಡರಷ್ಟು ಬುದ್ಧಿವಂತ ರಾಜಕಾರಣಿ ಯಾರೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅವರು ಮುತ್ಸದ್ದಿ ಕೂಡ. ಅವರು ಅಕಸ್ಮಾತ್ ಚೀಫ್ ಮಿನಿಸ್ಟರ್ 5 ವರ್ಷ ಆಗಿದ್ರೆ ಕರ್ನಾಟಕ ಚೆನ್ನಾಗಿರೋದು. ಯಾಕೆಂದರೆ ಯಡಿಯೂರಪ್ಪ ಅವರು ಬೇರೆ ಏನೇ ಇರಲಿ ನೋಡಿ, ಅವರು ದುರಹಂಕಾರಿ ಆಗಿರಲಿಲ್ಲ. ಮತ್ತು ಒಂದು ರೀತಿಯಲ್ಲಿ BJPಯಲ್ಲಿ ಅವರು ಸೆಕ್ಯುಲರ್. ಕುಮಾರಸ್ವಾಮಿನೂ ಅಷ್ಟೇ ಒಳ್ಳೆ ಚೀಫ್ ಮಿನಿಸ್ಟರ್ ಆಗ್ಬೋದಾಗಿತ್ತು. ಅವ್ರ ಅಪ್ಪ ಬಿಡಲಿಲ್ಲ ಅಂತ ಹೇಳೋದವ್ರಿಗೆ ಪಾಪ. ಅವ್ರಿಗೂ ಅಷ್ಟೇ ಒಳ್ಳೆ ಐಡಿಯಾಸ್ ಇತ್ತು ಅವ್ರಿಗೆ. ನೋಡಿ, ಈ ಪೆರಿಫರಲ್ ರೋಡೆಲ್ಲ ಮಾಡಬೇಕು ಅಂತ ಅವ್ರು ಹೇಳಿದ್ದು. ಸೊ ನಾನು ಕಾಂಗ್ರೆಸ್ ವಿರೋಧಿ ಅಲ್ಲ, ನಾನು ಕಾಂಗ್ರೆಸ್ನ ನಡೆಸ್ತಾ ಇರೋ ರೀತಿಯು BJPನೂ ನನ್ನ ಪ್ರಕಾರ ಕರ್ನಾಟಕದಲ್ಲಂತೂ ಹೊಲಸು ಪಕ್ಷನೇ. ನೀವು ಹೊಸ ಯೋಜನೆಗಳೇನಾದರೂ ಇಲ್ಲ ರೀ, ನನಗೆ ಆರೋಗ್ಯ ಸ್ವಲ್ಪ ಕಷ್ಟದಲ್ಲಿದೆ. ನನ್ನ ಪರ್ಸನಲ್ ಆಗಿ ನಾನು ಕಮ್ಮಿ ಮಾಡ್ಕೊಂಡಿದ್ದೀನಿ. ಒಂದು 5-6 ಸಿನಿಮಾ ಮಾಡಲ್ಲ ಅಂತ ಹೇಳಿದ್ದೀನಿ ನನಗೆ. ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ಇವತ್ತು ನಮ್ಮ ಜೊತೆ ವಿಶೇಷ ಸಂದರ್ಶನದಲ್ಲಿ ವಿಶೇಷ ಅತಿಥಿಯೊಬ್ಬರಿದ್ದಾರೆ. ನಟ, ನಿರ್ದೇಶಕ ಮತ್ತು ಪರಿಸರ ಹೋರಾಟಗಾರ ಪ್ರಕಾಶ್ ಬೆಳವಾಡಿಯವರು. ಬೆಂಗಳೂರು ನಗರದಲ್ಲಿ ಸುರಂಗ ಮಾರ್ಗ ಟನಲ್ ರೋಡ್ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ, ಸಾಕಷ್ಟು ಅದಕ್ಕೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತ ಆಗ್ತಾ ಇರುವಂಥದ್ದು ಮತ್ತು ಪರ ವಿರೋಧ ಎರಡೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ಲಾಲ್ಬಾಗ್ ಸಮೀಪ ಹಾದು ಹೋಗ್ತಾ ಇರುವಂಥ ಈ ಸುರಂಗ ಮಾರ್ಗ ಸಂಬಂಧಪಟ್ಟಂತೆ ಅಭಿಯಾನ ಶುರುವಾಗಿರುವಂಥದ್ದು, ಸೇವ್ ಲಾಲ್ಬಾಗ್ ಅಂತ ಅಭಿಯಾನ ಶುರುವಾಗಿರುವಂಥದ್ದು. ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಪ್ರಕಾಶ್ ಬೆಳವಾಡಿ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಟನಲ್ ರೋಡ್ ಸಂಬಂಧಪಟ್ಟಂತೆ ಪರ ವಿರೋಧ ಎರಡೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. 16.79 ಕಿಲೋಮೀಟ್ರು. ಇದಕ್ಕೆ ಲಾಲ್ಬಾಗ್ ಸಮೀಪ ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಸೇವ್ ಲಾಲ್ಬಾಗ್ ಅಂತ ಶುರುವಾಗಿರುವಂಥದ್ದು. ಓವರಾಲ್ ಆಗಿ ನೀವು ಟನಲ್ ರೋಡನ್ನು ಯಾವ ರೀತಿ ನೋಡ್ತೀರಾ? ನನಗೆ ಮೊದಲನೇದು ಹೇಳ್ತಿದ್ದೀನಿ, ನಾನು ಪರಿಸರ ಹೋರಾಟಗಾರ ಅಲ್ಲ, ಕಾಳಜಿ ಇರುವಂಥ ವ್ಯಕ್ತಿ ಅಂತ ಅಷ್ಟು ಹೇಳ್ಬೋದು. ಓಕೆ. ಇನ್ನೊಂದು, ಅದರ ಪರ ಯಾರಿದ್ದಾರೆ? ಟನಲ್ ರೋಡ್ ಪರ ಯಾರಿದ್ದಾರೆ? ಸರ್ಕಾರ ಅಥವಾ ಉಪಮುಖ್ಯಮಂತ್ರಿಗಳಿದ್ದಾರೆ. ನೋಡ್ರಿ, ನೀವು ಒಂದು ಕಡೆ ಇದು ನೋಡಿ, ಅಧಿಕಾರ ಏನೋ ಒಂದು ಮಾಡಕ್ಕೆ ಹೊರಟಾಗ ಅದನ್ನು ಬೆಂಬಲಿಸೋರು ಅದನ್ನು ವಿರೋಧಿಸೋರು ಇರ್ತಾರೆ. ಪರ ವಿರೋಧ ಅಂದ್ಬಿಟ್ಟು ಸರ್ಕಾರ ಮತ್ತು ನಾವು ಅಂತ ಮಾತಾಡ್ತಿದ್ದೀರಾ ನೀವು. ನಾನು ಮೊದಲು ಅದನ್ನೇ ಒಪ್ಪೋದಿಲ್ಲ ನಾನು, ಆಯಿತಾ? ಎರಡನೇದು ಅಂದರೆ ಭಾಳ ಎಚ್ಚರಿಕೆಯಿಂದ ನೀವು ಇದನ್ನು ನೀವು ಗ್ರಹಿಸಬೇಕು. ಈಗ ಬರೀ ಲಾಲ್ಬಾಗ್ದಲ್ಲ ಇದು ಸಮಸ್ಯೆ. ಈಗ ಮೊನ್ನೆ ಸ್ಯಾಂಕಿ ಟ್ಯಾಂಕಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ದೆ. ನಾನೇನು ಹೇಳ್ತಿದ್ದೀನಿ, ಈಗ ಇಲ್ಲ ಲಾಲ್ಬಾಗ್ ಬಿಟ್ಬಿಡ್ತೀವಿ, ಆದರೆ ನಾವು ಸುರಂಗ ಮಾರ್ಗ ಮಾಡ್ತೀವಿ ಅಂತಂದರೆ ಅದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಸಮಸ್ಯೆ ಇರೋದು ಸುರಂಗ ಮಾರ್ಗದ ಅವರ ಯೋಜನೆಯೇ ತಪ್ಪು ಅಂತ ನಾವು ಹೇಳ್ತಿರೋದು. ಅದು ನಾವೇನು ಎಕ್ಸ್ಪರ್ಟ್ ಅಲ್ಲ. ನಾವು ಒಂದು 2-3 ಕನ್ಸಲ್ಟಿಂಗ್ ಥರದ ಸೆಮಿನಾರ್ಗಳನ್ನು ಮಾಡಿ ತಜ್ಞರನ್ನ ಕರೆಸಿ, ಒಂದು 5-6 ಜನ ತಜ್ಞರನ್ನ ಕರೆಸಿ ಮಾತಾಡಿಸಿದ್ದೀವಿ. ಅದು ನಾವೇನು ಗುಟ್ಟಾಗಿ ಮಾಡಿಲ್ಲ, ಪ್ರತಿ ಸತಿನೂ ಮೀಡಿಯಾನ ಎದುರುಗಡೆ ಇಟ್ಕೊಂಡು ನಾವು ಮಾಡಿದ್ದೀವಿ. ಅದು ಅವರ ಅಭಿಪ್ರಾಯದ ಪ್ರಕಾರ ಅದು ಸರಿಗಿಲ್ಲ, ಅದು ಮಾಡಬಾರ್ದು. ಯಾಕೆ ಅಂದರೆ ಅದ್ರ ಬಗ್ಗೆ ಸರಿಯಾಗಿ ಯೋಚನೆ ಮಾಡಿಲ್ಲ ಅಂತ. ಮತ್ತು ಸರ್ಕಾರನೇ ಒಂದು ನೇಮಕ ಮಾಡಿದ್ದು ಒಂದು ಸಮಿತಿ, ಇದು ಸರಿಗಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನನಗೇನು ಅನಿಸುತ್ತೆ, ನೀವಿದು ಪರ ಇದ್ದಾರೆ ವಿರೋಧ ಇದ್ದಾರೆ ಅಂತ ಮಾತಾಡೋದಿದೆಯಲ್ಲ, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ, ಅದರಿಂದ ನಮಗೆ ಮೀಡಿಯಾದಿಂದ ಸಪೋರ್ಟ್ ಸಿಗದೇ ಇರೋ ಥರದ್ದಾಗ್ಬಿಡುತ್ತೆ ನಮಗೆ. ಯಾಕೆಂದರೆ ಇದೊಂಥರ ನ್ಯೂಟ್ರಲ್ ಇಶ್ಯೂ ಅನ್ನೋ ಥರ ಹೇಳ್ತಿದ್ದೀರ. ಇದು ನ್ಯೂಟ್ರಲ್ ಇಶ್ಯೂ ಅಂತ ನಾನು ಒಪ್ಪೋದಿಲ್ಲ.
ಆಯಿತಾ. ಅಂದರೆ ಸರ್ಕಾರದ ನಿರ್ಧಾರಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ವಿರೋಧ ವ್ಯಕ್ತ ಆಗ್ತಾ ಇರೋದು ಭಾಳ ಸ್ಪಷ್ಟ ಇದೆ. ಹೌದು, ಬೆಂಬಲ ವ್ಯಕ್ತ ಆಗ್ತಾ ಇರೋದು ಅವ್ರ ಕಡೆಯವ್ರು ಯಾರು ಮಾತಾಡ್ತಾ ಇರ್ಬೋದು ಅಷ್ಟೇ. ಅವರಿಂದ ಇಲ್ಲಿವರೆಗೂ ನಾವು ಯಾರು ಆ ತಜ್ಞರು ಇದಕ್ಕೆ ಸಪೋರ್ಟ್ ಮಾಡಿರೋದನ್ನು ನಾವಂತೂ ನೋಡಿಲ್ಲ. ನಿಮಗೆ ಮೀಡಿಯಾವ್ರಿಗೆ ಕಾಣಿಸಿದ್ರೆ ನೀವು ಹೇಳಬೇಕು ನಮ್ಗೆ ಅದನ್ನು, ಆಯಿತಾ. ನಾವು ಅವ್ರ ಜೊತೆನೂ ಮಾತಾಡ್ತೀವಿ. ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಇದು ಅಂದರೆ, ಅವ್ರ ಅಕಸ್ಮಾತ್ ನಾವು ಲಾಲ್ಬಾಗ್ದು ಆಯಿತು ಇಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಜನ, ಲಾಲ್ಬಾಗ್ದು ವಿಚಾರ, ಲಾಲ್ಬಾಗನ್ನು ಬಿಟ್ಟು ನಾವು ಸುರಂಗ ಮಾರ್ಗ ಮಾಡ್ತೀವಿ ಅಂದರೆ ಅದು ತಪ್ಪು. ಇದು ಒಟ್ಟು ತಪ್ಪಿದೆ. ಇಲ್ಲಿಂದ ಬರುತ್ತೆ ಇದು ಅಂದರೆ, ಅವರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿದಾರಲ್ಲ, ಅದನ್ನು ಅವರು ವಿಕೇಂದ್ರೀಕರಣಕ್ಕಾಗಿ ಮಾಡಿದ್ದೀವಿ ಅಂತಾರೆ. ಅದ್ರ ವಿಕೇಂದ್ರೀಕರಣಕ್ಕೆ ಮಾಡೋರದಾಗಿದ್ದರೆ ಆ ಕಾರ್ಪೊರೇಷನ್ಗಳಿಗೆ ಬಿಟ್ಬಿಡಬೇಕಾಗಿತ್ತು. ಅಲ್ಲಿ ಒಬ್ಬರು ಮೇಯರ್ ಯಾರು ಚುನಾಯಿತರಾಗಿರ್ತಾರೆ, ಅವರಲ್ಲಿ ಒಂದು ಕೌನ್ಸಿಲ್ ಇರುತ್ತೆ. ಆ ಕೌನ್ಸಿಲ್ಲು ಮೇಯರ್ನ ಎಲೆಕ್ಟ್ ಮಾಡಿರುತ್ತೆ. ಆ ಮೇಯರ್ಗೆ 3 ವರ್ಷನೋ 5 ವರ್ಷನೋ ಟರ್ಮ್ ಇರುತ್ತೆ. ಆ ಮೇಯರು ಬೆಂಗಳೂರಿಗೆ ಆಗಬೇಕಾಗಿದ್ದ ಯೋಜನೆಗಳನ್ನು ಅವರು ತೀರ್ಮಾನ ಮಾಡ್ತಾರೆ, ಆಯಿತಾ. ಇದಕ್ಕೊಂದು ಕೋಆರ್ಡಿನೇಟಿಂಗ್ ಬಾಡಿ ಅಂತ ಮಾಡೋದಕ್ಕೆ ನಾವು GB ಅಂತ ಇಟ್ಕೊಂಡಿದ್ದೀವಿ. ಅಂದರೆ ಅದಕ್ಕೆ ಮೆಟ್ರೋಪಾಲಿಟನ್ ಪ್ಲ್ಯಾನಿಂಗ್ ಕಮಿಟಿ ಅಂತ 74ನೇ ಅಮೆಂಡ್ಮೆಂಟಲ್ಲಿ ಆಗಲೇ ಅದನ್ನು ಮಾಡಿದ್ದಾರೆ. ಅದನ್ನು ಇವರು ಹೊಸದಾಗಿ ಸೃಷ್ಟಿ ಮಾಡಿರೋದು ಏನೂ ಗೊತ್ತಾಗಿಲ್ಲ. ನಮಗೇನನ್ಸುತ್ತೆ ಇದು ವಿಕೇಂದ್ರೀಕರಣ ಅಲ್ಲ, ಇದು ಮರುಕೇಂದ್ರೀಕರಣ ಮಾಡ್ಕೊಂಡಿದ್ದಾರೆ ಅಂತ. ಈ ವ್ಯವಸ್ಥೆಯನ್ನು ಮೊದಲಿಂದ ಸರಿಯಾಗಿ ಮಾಡಿದ್ದಿದ್ರೆ ಈ ಥರ ಸಮಸ್ಯೆ ನಮಗೆ ಬರ್ತಿರಲಿಲ್ಲ. ಏನಾಗಿದೆ, ಕರ್ನಾಟಕದಲ್ಲಿ ಬೆಂಗಳೂರು ಮೇಲೆ ಇವ್ರಿಗೆ ಯಾವ ಚುನಾಯಿತ ರಾಜಕಾರಣಿಗಳು ಯಾರಿರ್ತಾರೋ, ಯಾವುದೇ ಪಕ್ಷದವ್ರು ಇರ್ಬೋದು, ಅವರು ಬೆಂಗಳೂರು ಬಗ್ಗೆ ಅವ್ರಿಗಿರುವ ಕಾಳಜಿ, ಅವ್ರು ಎಲ್ಲಿ ಗೆದ್ದು ಬಂದಿರ್ತಾರಲ್ಲ ಆ ಜಾಗಗಳ ಬಗ್ಗೆನೂ ಇಲ್ಲ ಅವ್ರಿಗೆ. ಒಂದು 8 ಸತಿ ಕೆಲವರು 6 ಸತಿ ಗೆದ್ದು ಬಂದಿರ್ತಾರೆ ಅದೇ ಜಾಗದಿಂದ. ಆ ಜಾಗ ಅವರು ಹಿಂಗಿತ್ತು ಹಾಗೇ ಇರುತ್ತದು. ಇಲ್ಲಿ ಬಂದು ಅವರು ಬೆಂಗಳೂರನ್ನ ಉದ್ಧಾರ ಮಾಡೋದಲ್ಲಿ ಹೊರಟಿದ್ದಾರೆ. ಬೆಂಗಳೂರನ್ನ ಯಾವ ಮಟ್ಟಿಗೆ ಉದ್ಧಾರ ಮಾಡಿದ್ದಾರೆ ನಮ್ಮ ಕಣ್ಣು ಮುಂದೆ ಇದೆ ನಿದರ್ಶನ. ಅದಕ್ಕೆ ನಾನೇನು ಹೇಳ್ತೀನಿ, ಒಂದು ರೀತಿಯ ವಿಕೇಂದ್ರೀಕರಣ ಇದ್ದಿದ್ರೆ ಈ ಸಮಸ್ಯೆ ಇರ್ತಿರಲಿಲ್ಲ. ನಾನು ಹೇಳ್ತೀನಿ ಒಟ್ಟು ಕರ್ನಾಟಕದ ವಿಕೇಂದ್ರೀಕರಣ ಆಗಬೇಕಾಗಿತ್ತು. ಕರ್ನಾಟಕದ ಎಷ್ಟು ವಿಭಾಗಗಳಿದೆಯೋ, ಕಲ್ಯಾಣ ಕರ್ನಾಟಕ, ಮಲೆನಾಡು, ಹೈದರಾಬಾದ್ ಕರ್ನಾಟಕ ಅದೆಲ್ಲ ಹೈದರಾಬಾದ್ ಕರ್ನಾಟಕ ಎಲ್ಲ ಹಳೆ ಮಾತಾಯಿತು. ಈಗ ಹೊಸದಾಗಿದೆಯಲ್ಲ ಇವಾಗ. ಅದನ್ನು ಮಾಡಿದ್ದಿದ್ರೆ ಅವ್ರಿಗೆಲ್ಲ ಈಗ ನೋಡಿ, ಈಗ 2 ವರ್ಷದಲ್ಲಿ 94,000 ಕೋಟಿ ನಾವು ಈ ಗ್ಯಾರಂಟೀಸ್ಗೆ ನಾವು ಖರ್ಚು ಮಾಡಿದ್ದೀವಿ ಅಂತ 2 ವರ್ಷದಲ್ಲಿ ಅಂತ ಒಂದು ವರದಿಯನ್ನು ಸರ್ಕಾರ ಇದು ಶಾಸಕರಿಗೆ ಒಪ್ಪಿಸಿದೆ. ನಾ ಹೇಳೋದು, ಈಗ ಕರ್ನಾಟಕದ 31 ಜಿಲ್ಲೆಗೆ ಒಂದರಂತೆ ಆ 94,000ದಲ್ಲಿ ಜಿಲ್ಲೆಗೆ ಒಂದು 3,100 ರೂಪಾಯಿ, 3,000 ಕೋಟಿ, 3,100 ಕೋಟಿ ರೂಪಾಯಿ ಡಿವೈಡ್ ಮಾಡಿದ್ರೆ ಅವರು ಕೊಟ್ಟಿದ್ದಿದ್ರೆ, ಅವರು ಆ ಗ್ಯಾರಂಟಿಗಳನ್ನ ಯಾವ ಥರ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅವ್ರು ಯೋಚನೆ ಮಾಡ್ಕೊಂಡಿರೋರು. ಆ ಜಾಗಕ್ಕೆ ಏನು ಭಾಳ ಅಗತ್ಯ ಇದು ಆ ಜಿಲ್ಲೆಗೆ. ಅವ್ರಿಗೆ ಒಂದು ವಿಶೇಷವಾಗಿ ಒಂದು ಆಸ್ಪತ್ರೆಯನ್ನು ಮಾಡಬೇಕು ಅಂತಿದ್ರೆ, ಅಥವಾ ಒಂದು ಯೂನಿವರ್ಸಿಟಿ ಮಾಡಬೇಕು ಅಂತಿದ್ರೆ, ಅಥವಾ ಆ ಜಿಲ್ಲೆಯಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್, ಅವರೇ ಒಂದು ಇಂಡಸ್ಟ್ರಿಯಲ್ಲಿ ಏನೋ ಮಾಡಬೇಕು ಅಂತಿದ್ರೆ, ಆ ಥರ ಪ್ಲ್ಯಾನ್ ಮಾಡಿ ಇವರು ಗ್ಯಾರಂಟಿ ಅಂತ ಕೊಟ್ಟಿದ್ದಿದ್ರೆ, ಪ್ರತಿ ವರ್ಷಕ್ಕೆ 1,500 ಕೋಟಿ ಒಂದೊಂದು ಜಿಲ್ಲೆಗೂ ಸಿಗೋ ಥರದ್ದಾಗಿದ್ದಿದ್ರೆ ಎಂಥ ಕರ್ನಾಟಕ ಆಗಿರೋದು ನೀವು ಯೋಚನೆ ಮಾಡಬೇಕು. ನೀವು ಹೇಳಿದ ನಂತರ ಈ ಆಲೋಚನೆ ನನಗೂ, ಅಂದರೆ ಈ ಹೊಸ ರೀತಿಯ ಆಲೋಚನೆ ಮತ್ತು ಹೊಸ ರೀತಿಯ ಚರ್ಚೆ, ಪ್ರತಿ ತಾಲೂಕಿಗೆ 100 ಕೋಟಿ ಸಿಗುವಂಥದ್ದು. ಈ ಗ್ಯಾರಂಟಿ ಯೋಜನೆ ದುಡ್ಡನ್ನು ತಾಲೂಕಿಗೆ ಹೋದರೆ ನಿಮಗೆ 100 ಕೋಟಿ ಸಿಗುತ್ತೆ, ಜಿಲ್ಲೆಗೆ 3,000-3,500 ಕೋಟಿ ಪ್ರತಿ ಅಂತ. ಮತ್ತು ಈ ಪ್ರತಿ ಶಾಸಕರೆಲ್ಲವೂ ಕೂಡ ನಮಗೆ ರಸ್ತೆ ಆಗಿಲ್ಲ, ಅಭಿವೃದ್ಧಿ ಆಗಿಲ್ಲ, ಅನುದಾನ ಇಲ್ಲ, ಇವೆಲ್ಲವೂ ಕೂಡ ಬರ್ತಾ ಇದೆ. ಸೊ ಒಂದು ಕಡೆ ಗ್ಯಾರಂಟಿ ಯೋಜನೆಗಳು ಕೂಡ ಅಪಸ್ವರ ಕೂಡ ಬರ್ತಾ ಇರುವಂಥದ್ದು. ಅಪಸ್ವರ ಬರ್ತಾ ಇರೋದು ಸರಿನೋ ತಪ್ಪನ್ನ ಹೇಳೋಕೆ ಹೋಗಲ್ಲ. ಗ್ಯಾರಂಟೀಸ್ ಆಗಿ ನೋಡ್ರಿ, ಬಡವರಿಗೆ ಸರ್ಕಾರ ನಿಲ್ಲದಿದ್ರೆ ಇನ್ಯಾರಿಗೆ ನಿಲ್ಲುತ್ತೆ. ನಾನು ಗ್ಯಾರಂಟಿ ವಿರುದ್ಧ ಇಲ್ಲ. ನಾನು ಅಂದರೆ ಎಲ್ಲವನ್ನೂ ಯಾರೋ ಒಂದು 3-4 ಜನ ವಿಧಾನಸೌಧದಲ್ಲಿ ಕೂತ್ಕೊಂಡು ನಿರ್ಧಾರ ಮಾಡೋದಿದೆಯಲ್ಲ, ಅದು ಭಾಳ ವಿಚಿತ್ರ ಅನಿಸುತ್ತೆ. ಈ ಶಾಸಕರ ಗೊಣಗ್ತಾ ಇರೋದನ್ನು ನನಗೆ ಅದರ ಬಗ್ಗೆ ನನಗೆ ಸಹಾನುಭೂತಿ ಇದೆ. ಯಾಕೆ ಅಂದರೆ ಅವ್ರು ಏನು ಉತ್ತರ ಕೊಡ್ತಾರೆ, ಅವರು ಕ್ಷೇತ್ರಗಳಿಗೆ ಹೋದರೆ ಅವ್ರಿಗೆ ಅಲ್ಲಿ ಏನೋ ಅಭಿವೃದ್ಧಿ ಕಾರ್ಯ ಮಾಡೋದಕ್ಕೆ ಅವ್ರಿಗೇನು ರೈಟ್ಸೇ ಇಲ್ಲ, ಅವರು ದೇ ಹ್ಯಾವ್ ನೋ ಸೇ ಇನ್ ದ ಮ್ಯಾಟರ್ ಅಂತ ಅವ್ರಿಗೆ ಆಗ್ಬಿಟ್ರೆ ಅವ್ರು ಯಾವ ಥರ ಅವ್ರಿಗೆ ಉತ್ತರ ಕೊಡ್ತಾರೆ? ಆವಾಗ ಈ ಥರದ್ದು ಈ ಫ್ರೀ ಬೇಸು ಇದ್ರನ್ನು ಒಪ್ಪಲೇಬೇಕಾಗತ್ತೆ ಅವರು. ಯಾಕೆಂದರೆ ಅವರು ಒಪ್ಪದೇ ಇದ್ದರೆ ಏನಾಗುತ್ತೆ ಅಂತ ನಾನು ಕೇಳಿರೋ ಹಾಗೆ. ಅಂದರೆ ನಾನು ಸರ್ವೆ ಎಲ್ಲ ಮಾಡಿಲ್ಲ. ನೀವು ನೋಡಿ ಜನ ಏನು ಹೇಳ್ತಾರೆ ಅಂದರೆ,
ನಮಗೆ ನಮ್ಮ ಮಕ್ಕಳಿಗೆ ಸರಿಯಾಗಿರೋ ಶಿಕ್ಷಣ, ನಮಗೆ ಭಾಳ ಸುಲಭವಾದ ಭಾಳ ದಕ್ಷವಾದ ಒಂದು ಆರೋಗ್ಯ ವ್ಯವಸ್ಥೆಯನ್ನು ನಮಗೆ ಮಾಡಿದ್ರೆ ಅದೇ ಭಾಳ ದೊಡ್ಡ ಉಪಕಾರ ಅಂತ ಮಾತಾಡ್ತಾ ಇದ್ದಾರೆ. ಆ ಥರ ಎಲ್ಲ ಸರಿಯಾಗಿ ಕನ್ಸಲ್ಟ್ ಮಾಡಿ ಆಗಿದ್ದಿದ್ರೆ ಹಿಂಗಾಗಿರೋದು. ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿಂದ ನಮ್ಮಲ್ಲಿ ಪ್ರಾರಂಭ ಆಗುತ್ತೆ. ನಾನು ಮೊನ್ನೆ ಹೇಳಿದೆ, ಈಗ ನಮಗೆ ಡಿಲಿಮಿಟೇಷನ್ ಆಗುತ್ತಲ್ಲ ಮುಂದೆ, ಆದಾಗ ಈಗ ದಕ್ಷಿಣ ಭಾರತದಲ್ಲಿ ನಾವು ನಮ್ಮ ಪಾಪ್ಯುಲೇಷನ್ ರಿಪ್ಲೇಸ್ಮೆಂಟ್ ರೇಟ್ ಅಂದರೆ ಜನಸಂಖ್ಯೆಯನ್ನು ಅದರ ಗತಿ ಜಾಸ್ತಿ ಆಗೋದನ್ನು ನಾವು ನಿಯಂತ್ರಣ ಮಾಡ್ಕೊಂಡಿದ್ದೀವಿ, ಆ ಸಂಯಮ ಕಾಪಾಡ್ಕೊಂಡಿದ್ದೀವಿ ನಾವು. ಆದರೆ ಉತ್ತರ ಭಾರತದಲ್ಲಿ ಬಿಹಾರ ಅಂತ ಜಾಗದಲ್ಲಿ ಭಾಳ ಜಾಸ್ತಿ ಆಗಿದೆ. ಅದರಿಂದ ಅವರಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ಅವ್ರಿಗೆ ಜಾಸ್ತಿ ಸಂಖ್ಯೆಯನ್ನು ಆ್ಯಕ್ಚುಲಿ ನೀವು ಈಕ್ವಲ್ ರೈಟ್ ಇರಬೇಕಾಗತ್ತೆ ವೋಟ್ಗೆ. ಈಗ ಒಂದು ವೋಟಿಗೆ ಒಂದು ವ್ಯಾಲ್ಯೂ, 1 vote ಈಕ್ವಲ್ಸ್ 1 unit ವ್ಯಾಲ್ಯೂ ಅಂತ ಇಟ್ಕೊಳ್ಳಿ ನೀವು. ಒಂದು ಲಕ್ಷ ಜನ ಇರೋದು ಒಂದು ಕಾನ್ಸ್ಟಿಟ್ಯೂಯನ್ಸ್ ಆಗಿ ಒಂದು ವೋಟ್ ಅಂದರೆ 1 ಲಕ್ಷದಲ್ಲಿ ಒಬ್ಬರು ಆಯ್ಕೆ ಆಗ್ತಾರೆ ಅಂದರೆ, ಇನ್ನೊಂದು ಕಡೆ 3 ಲಕ್ಷದಲ್ಲಿ ಒಬ್ಬರು ಆಯ್ಕೆ ಆಗ್ತಾರೆ ಅಂದರೆ ಅವ್ರ ವೋಟು ಇದಕ್ಕಿಂತ ಕಮ್ಮಿ ಆಗಿಬಿಡುತ್ತೆ ಅಲ್ವಾ. ಆ ಪ್ರಿನ್ಸಿಪಲ್ನಿಂದ ಅಲ್ಲಿ ಜಾಸ್ತಿ ಮಾಡಲೇಬೇಕಾಗತ್ತೆ. ಹಾಗಾಗಿದೆ. ಇದಕ್ಕೆ ಪರಿಹಾರ ಏನು ಅಂತ ಕೆಲವರು ತಜ್ಞರು ಏನು ಯೋಚನೆ ಮಾಡಿ ಹೇಳ್ತಾ ಇದ್ದಾರೆ ಅಂದರೆ, ಭಾರತದಲ್ಲಿ ಆದಷ್ಟು ಮಟ್ಟಿಗೆ ಈಕ್ವಲ್ ಸೈಜ್ ಸ್ಟೇಟ್ಸ್ ರಾಜ್ಯಗಳನ್ನು ಮಾಡಿದ್ರೆ, ಅದರಲ್ಲಿ ಈಕ್ವಲ್ ಸೈಜ್ ಕಾನ್ಸ್ಟಿಟ್ಯೂಯನ್ಸೀಸ್ ಥರ ಮಾಡಿದ್ರೆ ನೀವು ಒಂದು ಮಟ್ಟಕ್ಕೆ ಸಮತೋಲನವನ್ನು ಕಾಪಾಡ್ಬೋದು ಅನ್ನೋದು ಮಾತು ಬರ್ತಾ ಇದೆ. ಹಾಗೆ ಮಾಡಬೇಕು ಅಂದರೆ ಭಾರತದಲ್ಲಿ ಭಾಳ ರಾಜ್ಯಗಳಾಗಬೇಕೋ ಏನೋ. ನಮಗೆ ನಮ್ಮ ಭಾರತದ ಅಂದರೆ ಎಲ್ಲರೂ ಭಾರತಕ್ಕೆ ಅಕ್ಸೆಷನ್ ಲೆಟರ್ ಕೊಟ್ಟು ಬಂದಾಗ ಸುಮಾರು 600 ನಮ್ಮ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಏನಿತ್ತು ಅವರೆಲ್ಲ ಒಪ್ಪಿಗೆ ಪತ್ರವನ್ನು ಸಲ್ಲಿಸಿದ್ರು. ಹಾಗಾಗಿ ದ ಯೂನಿಯನ್ ಆಫ್ ಇಂಡಿಯಾ ಹ್ಯಾಪನ್. ನಾನು ಹೇಳೋದು ಅದು ಆವಾಗ ಆಗಿದ್ದಕ್ಕಿಂತ ನಮ್ಮದು ಕೆಟ್ಟ ಸ್ಥಿತಿಗೆ ನಾವು ಬರೋ ಥರದ್ದು ಆಗಬಾರ್ದು ರೆಪ್ರೆಸೆಂಟೇಷನ್ನ ರೀತಿಯಲ್ಲಿ. ಸೊ ಅವ್ರಿಗೆ ಈ ಥರದ್ದು ಯೋಚನೆ ಬರ್ತಾ ಇದೆ ಇವಾಗ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಕರ್ನಾಟಕದಲ್ಲಿ ನಾನು ಮೊದಲು ಹೇಳಿದ ರೀತಿಯಲ್ಲಿ ನಾವು ನಮ್ಮ ದುಡ್ಡಿಲಿಗೆ ಕೇಂದ್ರದಿಂದ ನಮ್ಮ ರಾಜ್ಯಗಳಿಗೆ ದುಡ್ಡು ಹೇಗೆ ಸರಿಯಾಗಿ ಬರ್ತಾ ಇಲ್ವೋ, ರಾಜ್ಯದಿಂದ ಎಲ್ಲ ಜಿಲ್ಲೆಗಳಿಗೆ ಎಲ್ಲ ತಾಲೂಕುಗಳಿಗೆ ದುಡ್ಡು ಅದೇ ರೀತಿಯಲ್ಲಿ ಹೋಗಬೇಕಾಗಿತ್ತು ಅಲ್ವ. ನೀವು ಹೇಳೋದು ಯಾವುದಾದ್ರು ಒಂದು ತರ್ಕವನ್ನು ನೀವು ತಿಳಿದ್ರೆ ಅದನ್ನು ನೀವು ನಿಮ್ಮ ವ್ಯಾಪ್ತಿಯಲ್ಲಿ ಇರೋದ್ರ ಮಟ್ಟಿಗಾದರೂ ಅದನ್ನು ಪರಿಪಾಲಿಸಬೇಕಾಗಿತ್ತು. ಅದನ್ನು ಯಾವ ಸರ್ಕಾರನೂ ಮಾಡಿಲ್ಲ ಕರ್ನಾಟಕದಲ್ಲಿ. ನಾನು ಯಾಕೆ ಇದೆಲ್ಲ ಹೇಳ್ತಿದ್ದೀನಿ ಅಂದರೆ ಬೆಂಗಳೂರಿನಲ್ಲೂ ಅದೇ ಆಗಿರೋದು. ಈಗ ಈ ನಿರ್ಧಾರಗಳನ್ನ ಯಾರು ಮಾಡೋದು ಬೆಂಗಳೂರಿಗೆ? ಈಗ ಒಂದು ಉದಾಹರಣೆ ಕೊಡ್ತೀನಿ. ಈಗ ಪೆರಿಫರಲ್ ರೋಡ್ ಅದು ಚೇಂಜ್ ಆಗಿ ಈಗ ಅದೇನೋ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಅಂತ ಮಾಡ್ತಾರಂತೆ. ಆ ಪೆರಿಫರಲ್ ರೋಡ್ಗೆ ಈಗ 1 ವರ್ಷ 2 ವರ್ಷದಿಂದ ಏನು ಹೇಳಿದ್ರು, 27,000 ಕೋಟಿ ರೂಪಾಯಿ ಖರ್ಚಾಗತ್ತೆ ಅಂದರು ಆ ರೋಡ್ ಮಾಡೋದಕ್ಕೆ. ಅದೇನು ಪೂರ್ತಿ ವರ್ತುಲ ರಸ್ತೆ ಅಲ್ಲ, ಒಂದು ಭಾಗ ಮಾತ್ರ ಆಗುತ್ತದೆ ಆಯಿತಾ. 27,000 ಕೋಟಿ ಅದಕ್ಕೆ. ಅದರಲ್ಲಿ ರಸ್ತೆ ಕಟ್ಟೋದಕ್ಕೆ 5,000-6,000 ಕೋಟಿ ಅಷ್ಟೇ ಅಂತೆ. ಮಿಕ್ಕಿದಷ್ಟು ಲ್ಯಾಂಡ್ ಅಕ್ವಿಸಿಷನ್. ಹೌದು. ನಾನು ಹೇಳೋದು ಈ ರಸ್ತೆ ಕಟ್ಟೋದ್ರಲ್ಲಿ ಉತ್ಸಾಹ ಎಷ್ಟಿದೆ ಇವರಿಗೆ. ನೀವು ಅದರ ಬದಲು ಈ ಸಬರ್ಬನ್ ರೈಲು ಅವೆಲ್ಲ ಭಾಳ ಸುಲಭ ಆಗುತ್ತೆ. ಅದ್ರ ಕಡೆ ಇವ್ರಿಗೆ ಇವ್ರ ದೃಷ್ಟಿನೇ ಅದ್ರ ಕಡೆ ಹೋಗೋದಿಲ್ಲ. ಏನು ಗೊತ್ತಾಗಲ್ಲ ಅಂತಲ್ಲ. ನನ್ನ ಪ್ರಕಾರ ಈ ರಾಜಕಾರಣಿಗಳ ಭಾಳ ಬುದ್ಧಿವಂತರು ಇರ್ತಾರೆ, ಅವ್ರಿಗೆ ಇನ್ಫಾರ್ಮೇಷನ್ ಎಲ್ಲ ಇರುತ್ತೆ. ಅವರಂದರೆ ನಮಗಿಂತ ಭಾರಿ ಬುದ್ಧಿವಂತರು. ಅವ್ರಿಗೆ ಜಾಣರಲ್ಲ, ಭಾಳ ಚುರುಕು ಬುದ್ಧಿಯವರು ಇರ್ತಾರವರು. ಅದರಿಂದ ಏನಾಗಿದೆ, ಇಲ್ಲಿ ಯೋಜನೆಯೂ ಮಾಡ್ತಾ ಇರೋದು ಬೆಂಗಳೂರಿನಲ್ಲಿ ದುಡ್ಡು ಖರ್ಚು ಮಾಡೋದು ಜಾಸ್ತಿ ಇರುತ್ತೆ ಅಂತ ಗೊತ್ತಾಗಿ ಅವರಿಗೆ ಇಲ್ಲಿ ಒಂದು ರೀತಿಯಲ್ಲಿ ದುಡ್ಡು ಖರ್ಚು ಮಾಡೋದ್ರಲ್ಲಿ ಅವರು ಲಾಭ ನೋಡ್ತಾರೆ ಅನ್ನೋ ಅನುಮಾನ ಬರುತ್ತೆ ನಮಗೆ. ದುಡ್ಡು ಖರ್ಚು ಮಾಡೋದ್ರಿಂದ ಅವ್ರಿಗೆ ಲಾಭ ಇದೆ ಅನ್ನೋ ಥರದ್ದು ನಮ್ಮ ಸಂಶಯ ಅದು. ಅದಕ್ಕಾಗಿ ಬೆಂಗಳೂರಿನಲ್ಲಿ ಮಹಾ ಯೋಜನೆಗಳನ್ನ ಅವ್ರು ಹಾಕ್ಕೊಳ್ತಾರೆ, ಸಾವಿರಾರು ಕೋಟಿ. ಮತ್ತು ಈ ಮೆಟ್ರೋ ಥರದ್ದು ಯಾಕೆ ಮಾಡೋದು ಅಂದರೆ ಅದರಲ್ಲಿ ಲಾಭ ಕಾಣಿಸಲ್ಲ ಅನಿಸುತ್ತೆ. ಈಗ ಕೇಂದ್ರ ಸರ್ಕಾರನೂ ಇನ್ವಾಲ್ವ್ ಆಗಿ ಯಾವುದೋ ಇನ್ನೊಂದು ಫಾರಿನ್ ಏಜೆನ್ಸಿ ಇನ್ವಾಲ್ವ್ ಆಗಿ ಸೀನಿಯರ್ ಲೋನ್ ಅಂತ ಇದ್ದು ಅದು ಎಸ್ಕ್ರೋ ಅಕೌಂಟ್ ಥರದ್ದು ಅಕೌಂಟ್ಗೆ ಹೋಗಿ ಅದು ಫುಲ್ಲಿ ಎಲ್ಲಿ ದುಡ್ಡು ಹೆಂಗಾಗುತ್ತೋ ಭಾಳ ಪಾರದರ್ಶಕವಾಗಿ ಆ ದುಡ್ಡು ಎಲ್ಲೆಲ್ಲಿ ಖರ್ಚಾಗ್ತದೆ ಅಂತ ಗೊತ್ತಾಗುತ್ತೆ. ಸ್ಕ್ಯಾನಿಂಗ್ ಇರುತ್ತೆ ಅದರಲ್ಲಿ. ಇದ್ದರೆ ಅದರಲ್ಲಿ ಲಾಭ ಹೆಚ್ಚು ಕಾಣಿಸೋದಿಲ್ಲ ಅನಿಸುತ್ತೆ. ಇಂಥ ಯೋಜನೆ ಮಾಡೋರ ತಲೆಯಲ್ಲಿ ಅದು ಹೊಳೆದಿರ್ಬೋದು. ಅದಕ್ಕೆ ಅದರ ಕಡೆ ಉತ್ಸಾಹ ಇಲ್ಲ. ಎಲ್ಲೋ ಟೆಂಡರ್ ಕೊಟ್ಬಿಡೋದು ಯಾರಿಗೋ. ಅದು ಎಷ್ಟು ವರ್ಷ ಆಗುತ್ತೋ, ಯಾವಾಗ ಬುಷೂರ್ ಆಗುತ್ತೋ, ಯಾವಾಗ ಮುಗಿಯುತ್ತೋ ನಮಗೆ ಗೊತ್ತಿಲ್ಲ.
ಅದು ನೀವು ನೋಡಿದ್ದೀರ, ನಾವು ಯಾವುದೇ ರಸ್ತೆದು ಯೋಜನೆ ಹಾಕಿದ್ರೆ ಅದು ಹೇಳಿದ ಖರ್ಚಲ್ಲಿ ಮುಗಿಯೋದೇ ಇಲ್ಲ, ಅದು ಭಾಳ ಜಾಸ್ತಿ ಖರ್ಚಿರುತ್ತದು. ಸೊ ಇವ್ರು ಯಾಕೆ ಮಾಡ್ತಾ ಇದ್ದಾರೆ ಇದು ಅಂದರೆ, ಬೆಂಗಳೂರಿನಲ್ಲಿ BBMP ಒಂದೇ ಇಷ್ಟು ದೊಡ್ಡ ಬೆಂಗಳೂರನ್ನ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದು ತರ್ಕ ಇದೆ. ಕರ್ನಾಟಕದವನ್ನು ಒಂದೇ ವಿಧಾನಸೌಧ ನೋಡ್ಕೊಳ್ಳುತ್ತೆ ಅನ್ನೋದನ್ನ ಹೆಂಗೆ ಒಪ್ಕೊಳ್ಳೋದು? ಮತ್ತೆ ಒಬ್ಬೇ ಮುಖ್ಯಮಂತ್ರಿಯಾಗಿ ನೋಡ್ಕೊಳ್ತಾನೆ ಅಂತ ಒಪ್ಕೊಂಡು ಆಗೋದಿಲ್ಲ. ನಮ್ಗೆ ಒಂದು ಐದಾರು ಕನ್ನಡ ರಾಜ್ಯಗಳಿದ್ದಿದ್ರೆ ಅಲ್ಲಿಯೇ ಪ್ರತಿಯೊಂದು ರಾಜ್ಯದಲ್ಲೂ ಅದರದೇ ಅದರ ರಾಜಧಾನಿ ಒಂದು ಗ್ರೋತ್ ಇಂಜಿನ್ ಥರ ಇದ್ದಿದ್ರೆ, ಅವ್ರಿಗೆ ಕೇಂದ್ರದಿಂದ GST ಈ ಥರ ಟ್ಯಾಕ್ಸಸ್ಸು ಅದು ಡಿವಾಲ್ವ್ ಆಗೋದು ಅವ್ರಿಗೆ ನೇರ ಹೋಗೋ ಥರದ್ದು ಆಗಿದ್ದಿದ್ರೆ ಅವರು ಬದುಕು ಇನ್ನೂ ಸುಗಮ ಆಗ್ತಿತ್ತು ಅಂತ ನನಗನ್ಸುತ್ತೆ. ಇದು ಬಿಟ್ಟು ಬೇರೆ ವಿಕೇಂದ್ರೀಕರಣದ ಮಾರ್ಗ ಇವರೇನಾದ್ರು ಸೂಚಿಸಿದ್ರೆ ನಾವೇನು ಬೇಡ ಅಂತಿರಲಿಲ್ಲ. ಆದರೆ ಆ ಥರದ ಮನಸ್ಸು ಕಾಂಗ್ರೆಸ್ಗೂ ಇಲ್ಲ, BJPಗೂ ಇಲ್ಲ, ಜನತಾ ದಳಕ್ಕೂ ಇಲ್ಲ. ಕರ್ನಾಟಕದಲ್ಲಿ ಅವರೆಲ್ಲರೂ ಬೆಂಗಳೂರು ಕೇಂದ್ರಿತ, ಅವರ ವ್ಯವಹಾರ ಎಲ್ಲ ಬೆಂಗಳೂರಿನಲ್ಲೇ ನಡೆಯೋದು. ಅವರು ಎಲ್ಲೋ ಗೆದ್ದು ಬರ್ತಾರೆ. ಈ ಊರಿನ ಬಗ್ಗೆ ಅವ್ರಿಗೆ ಏನು ಪ್ರೀತಿ ಇಲ್ಲ ಅವ್ರಿಗೆ. ಅದಕ್ಕೆ ಇಲ್ಲಿ ಊರನ್ನು ಬೆಳೆಸಿದವ್ರನ್ನ ನೋಡಿ ಅವಹೇಳನಕಾರಿಯಾಗಿ ಮಾತಾಡ್ತಾರೆ. ಈ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇರೋದು, ಈ ಸುರಂಗ ಮಾರ್ಗ ಅದಕ್ಕೆ ಬಂದು ಬಿದ್ದಿರೋದು. ಸುರಂಗ ಮಾರ್ಗ ಅದು ಯಾವುದೋ ಎಲಿವೇಟೆಡ್ ರೋಡು, ಅದು ಯಾವುದೋ ಮೆಟ್ರೋ ರೋಡ್ ಮಾಡಿ ಅಂತ ಹೇಳಿದ್ರೆ, ಆ ಮೆಟ್ರೋ ಕೆಳಗಡೆ ಒಂದು ಡಬಲ್ ಡೆಕ್ಕರ್ ರೋಡ್ ಹಾಕ್ತೀನಿ. ಮೆಟ್ರೋನೇ ಇದೆ, ರೋಡನ್ನು ಯಾಕೆ ಮಾಡ್ತೀರಾ? ಅಲ್ಲಿ ಆ ಕಾರಲ್ಲಿ ಹೋಗೋ ವ್ಯಕ್ತಿ ಆ ಮೆಟ್ರೋಲ್ಲಿ ಹೋದರೆ ರಸ್ತೆಯಲ್ಲಿ ಕಾರ್ಗಳು ಕಮ್ಮಿ ಆಗುತ್ತೆ ಅಂತ ಯೋಚನೆ ಮಾಡಬೇಕು. ಕಾರು ಬೈಕಲ್ಲಿ ಹೋಗೋಡು, ಆ ಫ್ಲೈಓವರ್ ಮೇಲೆ ಹೋಗೋದು ಬದಲು ಮೆಟ್ರೋಲ್ಲಿ ಹೋಗಲಿ. ಅವರು ಮೆಟ್ರೋ ಸ್ಟೇಷನಿಗೆ ಬರೋದಕ್ಕೆ ನೀವು ಲಾಸ್ಟ್ ಮೇಲೆ ನಿಮಗೆ ಮಾಡೋಕ್ಕೆ ಬರದೇ ಇದ್ರೂ ಪರವಾಗಿಲ್ಲ, ಅಲ್ಲಿ ಪಾರ್ಕಿಂಗಿಗೆ ವ್ಯವಸ್ಥೆ ಮಾಡಿಕೊಡಿ. ಗಾಡಿ ನಿಲ್ಲಿಸ್ತಾರೆ, ಯಾಕೆಂದರೆ ಬೇಗ ಇಷ್ಟ ಬಂದಂಗೆ ಮಾತಾಡ್ತಾರೆ ಅವರು. ಅಲ್ಲಿ ಆಟೋವ್ರು ನಿಂತಿರೋರು, ಜನಕ್ಕೆ ಬೇಜಾರಾಗಿದೆ. ನೀವು ಇದನ್ನೆಲ್ಲ ಮಾಡದೆ ನೀವು ಅದು ಇನ್ನೊಂದು 3 ವರ್ಷ 4 ವರ್ಷ ಡಿಲೇ ಆಗೋ ಥರದ್ದು ನೀವು ಮಾತಾಡೋದಿದ್ರೆ ಏನು ಅರ್ಥ ಬರುತ್ತೆ ರೀ? ಮೆಟ್ರೋಲಿ ದುಡ್ಡಿಲ್ಲ, ಈ ರಸ್ತೆ ಮಾಡಿದ್ರೆ ಏನೋ ಇದೆ ಅಂತ ಅನ್ಸಕ್ಕೆ ಶುರು ಆಗಿಬಿಡುತ್ತೆ. ಒಂದಷ್ಟು ಅನುಮಾನಗಳು ಕಾಡುತ್ತೆ. ಅಂತ ಕಾಡುತ್ತಲ್ವ ಎಲ್ಲರಿಗೂ, ಯಾತಕ್ಕೆ ಹಿಂಗೆ ಡಿಲೇ ಮಾಡ್ತಾನೆ ಹೋಗ್ತೀರಾ ಅಂತ. ಮತ್ತು ಇವರು ಮಾಡೋ ಯೋಜನೆಗಳೆಲ್ಲ ಇವರ ಅವಧಿಯಲ್ಲೇ ಮುಗಿಸ್ಬೇಕು ಅನ್ನೋ ಥರ ಮಾತಾಡ್ತಾರೆ. ಅದು ಇವರ ಅವಧಿಯಲ್ಲಿ ಮುಗಿಯೋದ ಕೆಲಸ. ನೀವು ರಾಜ್ಕುಮಾರ್ ದುಗಾರ್ ಅವ್ರ ಜೊತೆ ನೀವು ದೀರ್ಘವಾಗಿ ಮಾತಾಡಿದ್ದೀರಾ, ನಿಮಗೆ ಅವರು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ, ನಿಮಗೆ ಗೊತ್ತು ಅದು ಎಷ್ಟು ದೊಡ್ಡದಿರುತ್ತೆ ಅದು ಅಂತ. ಮೆಟ್ರೋ ಟನಲ್ ಥರ ಇರಲ್ಲ, ಅದಕ್ಕಿಂತ ಎಷ್ಟು ಒಂದು 5-6 ಪಟ್ಟು ವ್ಯಾಪ್ತಿ ಜಾಸ್ತಿ ಇರುತ್ತೆ, ಅದರದ್ದು ಜಾಸ್ತಿ ಇರುತ್ತೆ, ಡಯಾಮೀಟರ್ ಜಾಸ್ತಿ ಇರುತ್ತೆ. ಅಷ್ಟನ್ನು ಕೊರಿಯೋದು, ಇದನ್ನು ಮಾಡೋದಕ್ಕೆ ಅಷ್ಟು ವರ್ಷ ಹಿಡಿದಿದೆ. ಅದನ್ನು ಕೊರಿಯೋದು, ಅದರಲ್ಲಿ ನೀವು ಇದು ರಸ್ತೆನೇ ನಿರ್ಮಾಣ ಮಾಡೋದು ಎಲ್ಲ ಭಾಳ ಟೈಮ್ ಹಿಡಿಯುತ್ತದು, ಆಯಿತಾ? ಅದು ಇವರ ಅವಧಿ ಮುಗಿಯೋದ್ರಲ್ಲಿ 2 ವರ್ಷದಲ್ಲ ಮಾಡ್ಬಿಡ್ತೀನಿ, ಅದೆಲ್ಲ ನಿಜನೇನ್ರಿ? ಅದೆಲ್ಲ ಯಾವುದೋ ಒಂದು ರಸ್ತೆ ಸಣ್ಣ ಕಾಮಗಾರಿ ಮಾಡಬೇಕಾದ್ರೆ ಕೂಡ ವರ್ಷಗಟ್ಟಲೆ ತೆಗೆದುಕೊಳ್ಳುತ್ತೆ. ಮತ್ತೆ ನೋಡಿ ಎಂತ ನಾವು ಕೆಲವೆಲ್ಲ ನಾವು ಹಿಂದೆ ಪಾಯಿಂಟ್ ಔಟ್ ಮಾಡಿದ್ವಿ. ಈಗ ಅಲ್ಲಿ ಇಷ್ಟು ಮಳೆ ಬಂದರೆ ಚರಂಡಿ ರಸ್ತೆಗಳಲ್ಲಿ ನೀರು ತುಂಬಿಕೊಂಡಿರುತ್ತೆ. ರಸ್ತೆಗಳ ಗತಿ ಏನಾಗುತ್ತೆ ನೋಡಿ, ಜೋರು ಮಳೆ ಬಂದರೆ ಅಲ್ಲಿ ಮೆಟ್ರೋನಲ್ಲಿ ನೀರು ಸೇರಿಕೊಂಡ್ರೆ ಏನು ಮಾಡ್ತಾರೆ, ಅದು ಹೋಗೋಕ್ಕೆ ಏನು ವ್ಯವಸ್ಥೆ ಮಾಡ್ತಾರೆ, ಏನು ವಿವರಗಳು ಸರಿಯಾಗಿ ಗೊತ್ತಿಲ್ಲ. ಇದು ನಾವು ಒಪ್ಪಬೇಕಾಗಿರೋದು ನಾವಲ್ಲ, ನೀವಲ್ಲ. ಎಕ್ಸಾಕ್ಟ್ಲಿ ಅಲ್ಲ, ಇದು ಗೊತ್ತಿರೋರು, ಇದರಲ್ಲಿ ಅನುಭವಿ ತಜ್ಞರು, ಆಯಿತಾ? ಮತ್ತು ಇದರ ಡಿಸೈನನ್ನು ಅರ್ಥ ಮಾಡ್ಕೊಳ್ಳುವ ಇಂಜಿನಿಯರ್ಸು, ಡಿಸೈನರ್ಸು, ಮೊಬಿಲಿಟಿ ಎಕ್ಸ್ಪರ್ಟ್ಸು ಅವರೆಲ್ಲ ಮಾಡಬೇಕು. ಮೊದಲು ನೋಡಿ ಒಂದು ಡಿಸೈನ್ ಇರಬೇಕು. ಆ ಡಿಸೈನ್ ಇದ್ಮೇಲೆ ಅದಕ್ಕೆ ಇಂಜಿನಿಯರಿಂಗ್ ಸೊಲ್ಯೂಷನ್ ಇರಬೇಕು. ನಾನು ಏನು ಹೇಳ್ತೀನಿ, ಈಗ ನೀವೊಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಎಲ್ಲೋ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಈಗ ಹಾರೋಹಳ್ಳಿ ಹತ್ರ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದಾರೆ. ಅಲ್ಲಿ ಸುಮಾರು 5 ಲಕ್ಷ ಜನಕ್ಕೆ ಉದ್ಯೋಗ ಸಿಗುತ್ತೆ ಅಂತ ಇಟ್ಕೊಳ್ಳಿ. 5 ಲಕ್ಷ ಜನ ವಾಸ ಮಾಡೋದಕ್ಕೆ ಸುತ್ತಮುತ್ತ ಲೇಔಟ್ ಮಾಡಬೇಕು, ಸರಿನಾ? ಹೌದು. ಏನಾಗುತ್ತೆ ಅಲ್ಲಿ ಆವಾಗ ಪರ್ಮನೆಂಟಾಗಿ ಯಾರು ಮನೆ ಕಟ್ಕೊಳ್ಳದೆ ಇರ್ಬೋದು, ಬಾಡಿಗೆಗಾರು ಇರ್ತಾರೆ. ಅಲ್ಲೇ ಇದ್ದು ಅಲ್ಲೇ ಕೆಲಸಕ್ಕೆ ಹೋಗೋದು ಅವ್ರಿಗೆ ಅನುಕೂಲ ಆಗುತ್ತೆ. ಬೆಂಗಳೂರಿಂದ ಹಾರೋಹಳ್ಳಿಗೆ ಹೋಗೋದ್ರೆ ತಿರ್ಗಿ ಕನಕಪುರ ರೋಡಿಗೆ ಇದೇ ಥರ ಮಾಡಿರ್ತಾರೆ, ಕರೆಕ್ಟ್? ಎಕ್ಸಾಕ್ಟ್ಲಿ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ಅದು ಡಿಸೈನು, ಮೊಬಿಲಿಟಿ, ಲಿವ್, ಕಮ್ಯೂಟ್, ಅದು ಜೊತೆ ಇರಬೇಕು. ನಾವೇನು ಹೇಳಿ ಲಿವ್, ಲರ್ನ್, ವರ್ಕ್, ಪ್ಲೇ ಅಂದರೆ ಉಳ್ಕೊಳ್ಳೋಕ್ಕೆ, ಬದುಕೋಕ್ಕೆ ಒಂದು ಜಾಗ ಇರಬೇಕು, ಆಯಿತಾ? ಅಲ್ಲಿ ಓದೋದಕ್ಕೆ ಶಾಲೆಗೆ, ಕಾಲೇಜು ಅಲ್ಲೇ ಇರಬೇಕು ಮಕ್ಕಳಿಗೆ. ಮತ್ತು ಬೇರೆ ವ್ಯವಸ್ಥೆ ಇರಬೇಕು. ಲಿವ್ ಅಂದರೆ ಆಸ್ಪತ್ರೆ, ಚಿಕಿತ್ಸೆಗೆ ಎಲ್ಲ ವ್ಯವಸ್ಥೆ ತಕ್ಷಣ ಇರಬೇಕು. ಅಂಗಡಿ ಎಲ್ಲ ಸಿಗಬೇಕು, ಕೊಂಡ್ಕೊಳ್ಳೋದಕ್ಕೆ ತರಕಾರಿ ಅದೆಲ್ಲ ಸಿಗಬೇಕು. ಮತ್ತು ವರ್ಕ್, ಉದ್ಯೋಗ ಅಲ್ಲೇ ಸಿಗಬೇಕು. ಮತ್ತು
ಕ್ರೀಡೆಗೆ ಮನೋರಂಜನೆಗೆ ಅಲ್ಲೇನೋ ವ್ಯವಸ್ಥೆ ಆಗಬೇಕು. ಈ ಥರ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಿದ್ರೆ ಅದು ಡಿಸೈನು, ಅದು ಎಲ್ಲಿ ಕೆಲಸ ಮಾಡ್ತಿರೋ ಮೊದಲು ಕಾಲೋನಿ HAL BEL ಅಲ್ಲೆಲ್ಲ ಕಾಲೋನಿ ಇತ್ತು. ಮತ್ತು ಯಾರಿಗೆ ಅನಿವಾರ್ಯವಾಗಿ ದೂರ ಇರ್ತಾರೋ ಅವ್ರಿಗೆ ಬಸ್ಸಸ್ ಅವರೇ ಅರೇಂಜ್ ಮಾಡ್ತಾಯಿದ್ರು. ಆ ಥರ ಇತ್ತು ಡಿಸೈನ್. ಅದು ಯಾರು ನೆಹರು ಅವರ ಭಾರತದ ಅಡಿಯಲ್ಲಿ ಬಂದಿದ್ದಕ್ಕೆ ಅದು ಅಂಥ ಯೋಜನೆಗಳು. ಇವು ಆ ಮಾದರಿನೂ ಫಾಲೋ ಮಾಡೋದಿಲ್ಲ. ಈಗ ಆಧುನಿಕ ಹೊಸದಾಗಿ ಜಗತ್ತಲ್ಲಿ ಏನೇನು ನಡೀತಿದೆ ಅದನ್ನು ನೋಡಿ ಕಲಿಯೋದು ಇಲ್ಲ ಅಂದರೆ ಇವ್ರಿಗೆ ಏನು ಹೇಳೋದು ನಾವು? ಈ ಸುರಂಗ ಮಾರ್ಗ ಒಂದೇ ಅಲ್ಲ, ಸುರಂಗ ಮಾರ್ಗ ಲಾಲ್ಬಾಗ್ ಅಷ್ಟೇ ಅಲ್ಲ, ಆ ಥರದ್ದು ಪ್ರಮಾದಗಳು ಅಪರಾಧಗಳು ಆಗ್ತಾನೇ ಇರುತ್ತೆ. ಈ ಥರ ತರಾತುರಿಯಲ್ಲಿ ಯಾರನ್ನೂ ಕೇಳದೆ ತಮ್ಮ ಮನಸ್ಸೆಚ್ಚೆ ಅವರು ಈ ಥರದ್ದು ಡಿಸೈನ್ ಮಾಡಿ ಅವ್ರಿಗೆ ಏನು ಅನುಭವ ಇದೆ ರೀ ಇದೆಲ್ಲ ಮಾಡೋದಕ್ಕೆ? ಎಂಥದ್ದು ಗೊತ್ತಿರುತ್ತೆ? ಈಗ ಒಬ್ಬರೂ ನೋಡಿ ಇದರಲ್ಲಿ ಮುಖ್ಯಸ್ಥರು ಯಾರಿದ್ದಾರೋ ಅವ್ರು ಯಾರು ಮೂಲ ಬೆಂಗಳೂರಿನವರಲ್ಲ, ಅವ್ರಿಗೇನು ಗೊತ್ತಿಲ್ಲ. ಅವರು ಆ ಥರದ್ದು ಅವ್ರು ಇರೋ ಜಾಗದಲ್ಲಿ ಏನೂ ಮಾಡಿಲ್ಲ. ಇದಕ್ಕೆ ಆ್ಯಡ್ ಆಗಿ ಸರ್, ಸ್ಟಾರ್ಟಿಂಗ್ ಇವರು ಒಂದು DPR ರೆಡಿ ಮಾಡಬೇಕಾದ್ರೆ ಎಲ್ಲೋ ಬೇರೆ ರಾಜ್ಯದ ತೆಗೆದುಕೊಂಡು ಬಂದು ಅದನ್ನು ಡಿಸೈನ್ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರು. ಅದೇ ಕೂಡ ಮೊದಲ ಆರಂಭದಲ್ಲೇ ಕೂಡ ಆ ರೀತಿ ಅನಾಹುತ ಆಗಿತ್ತು. ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿದೆ ಅಂತ ಅಲ್ಲ ಅಂದರೆ ಅವರಿಗೆ ನಾ ಏನು ಹೇಳ್ತೀನಿ, ಈಗ ನೋಡಿ ನಮ್ಮ ಉಪಮುಖ್ಯಮಂತ್ರಿಗಳೇ ಅವರು ಚುನಾಯಿತರಾಗಿ ಅವರ ಅಧಿಕಾರಕ್ಕೆ ಬಂದ ಕೂಡಲೇ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಹಿಂದೆ ಯಾರ್ಯಾರೋ ಸೇರಿಕೊಂಡು ಆ ಸ್ಟೀಲ್ ಫ್ಲೈಓವರ್ನ ಮಾಡೋದಕ್ಕೆ ಹೋಗಿ ವಿರೋಧ ಮಾಡಿದ್ರು ಅವರು. ಆಗ ನಮ್ಮ ಆಗ ಮುಖ್ಯಮಂತ್ರಿಗಳು ಹಿಂದೆ ಸರಿದು ಬಿಟ್ಟರು ಆ ಯೋಜನೆಯಿಂದ. ನಾನಿದ್ದಿದ್ದರೆ ಅವ್ರು ಇಂಗ್ಲೀಷ್ನಲ್ಲಿ ಹೇಳಿದ್ರು, ಐ ವುಡ್ ಹ್ಯಾವ್ ಬುಲ್ಡೋಸ್ಡ್ ಮೈ ವೇ ಅಂತಂದರು. ಅವರ ಧೋರಣೆ ಅದಾಗಿದೆ. ಅವರು ಮಾಡೇ ತೀರೋದು ಅನ್ನೋದು ಅವ್ರ ಮನಸ್ಸಲ್ಲಿದೆನಾ, ಅದನ್ನು ನಮಗೆ ಹೇಗೆ ತಡಿಬೇಕು ಅಂತ ನಮ್ಮ ಶಕ್ತಿಯಾನುಸಾರ ನಾವೇನೋ ಮಾಡ್ತಾಯಿದ್ದೀವಿ. ನಾವು ಕಾನೂನು ಮೊರೆ ಹೋಗಿದ್ದೀವಿ, ನಾವು ತಜ್ಞರನ್ನ ಕರೆಸಿ ನಾವು ಮೀಡಿಯಾ ಮುಂದೆ ತಜ್ಞರ ಅಭಿಪ್ರಾಯನ ಮಂಡಿಸಿದ್ದೀವಿ. ನಾವು ಜನರಲ್ಲಿ ಅರಿವನ್ನು ಮೂಡಿಸೋದಕ್ಕೆ ನಾವು ಪ್ರತಿಭಟನೆ ಅಂತ ಫ್ರೀಡಮ್ ಪಾರ್ಕಲ್ಲಿ ಮತ್ತು ಅವರು ಆಗ್ತಿರುವ ಅದರಿಂದ ತಪ್ಪುಗಳು ಈ ಲಾಲ್ಬಾಗಲ್ಲಿರ್ಬೋದು, ಮುಂದೆ ಈಗ ಸ್ಯಾಂಕಿ ಟ್ಯಾಂಕಲ್ಲಿ ಏನೋ ಮಾಡ್ತಾರಂತೆ ಆ ಥರದ್ದು ನೋಡಿ. ನಾನು 5-6 ಹೇಳ್ತೀನಿ, ನೀವು ಬರೀ ಟನಲ್ ರೋಡ್ದು ಅಂತ ಯೋಚನೆ ಮಾಡಿ. ಇದು ಎಲ್ಲ ಒಂದು ದೊಡ್ಡ ಪ್ರಾಬ್ಲಮ್ ಇಲ್ಲದೊಂದು ಇದೆ. ಇವರು ವಿಕೇಂದ್ರೀಕರಣ ಮಾಡಬೇಕು, BBMPಯ ವಿಕೇಂದ್ರೀಕರಣ ಮಾಡೋದಕ್ಕೆ ಅಂತ ಹೇಳಿ ನೆಪದಲ್ಲಿ 5 ಕಾರ್ಪೊರೇಷನ್ನ ಮಾಡಿ ಕೇಂದ್ರಿಸಿಕೊಂಡಿದ್ದಾರೆ ಅಧಿಕಾರವನ್ನು. ನಿಮಗೂ ನಾನೇ ಅಧಿಕಾರಿ, ಮೇಲಧಿಕಾರಿ, ಅವ್ರಿಗೂ ನಾನೇ ಮೇಲಧಿಕಾರಿ, ಈ ಥರದ್ದು ಮಾಡ್ಕೊಂಡಿದ್ದಾರೆ 5 ಜನಕ್ಕೆ. ಆಯಿತಾ? ಅವ್ರು ಏನಿದ್ರು ಇಲ್ಲಿಗೆ ಬರಬೇಕು, ವಿಧಾನಸೌಧದ 3ನೇ ಮಾಡಿಗೆ ಬರಬೇಕು. ಅವರು ಪವರ್ ಇನ್ನೂ ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ. ಹಾಂ, ಎಲ್ಲ ಇವರೇ ಇಟ್ಕೊಳ್ಳೋದಿರೋದು. ಆಯಿತಾ? ಅದು ಮಾಡಿದ್ದಾರೆ. ಇದು ಯಾವ ನಮ್ಮ 74th ಅಮೆಂಡ್ಮೆಂಟಲ್ಲಿ ಎಲ್ಲಿ ಅವಕಾಶ ಇದಕ್ಕೆ ಅನ್ನೋದು ನಮ್ಮ ಪ್ರಶ್ನೆ ಇದೆ. ಅದಕ್ಕೆ ನೋಡೋಣ, ಅದಕ್ಕೆ ಕಾನೂನನ್ನು ಮೊರೆ ಹೋಗಿದ್ದೀವಿ, ಅದಕ್ಕೆ ನೋಡೋಣ ಏನಾಗುತ್ತೆ ಅಂತ. ಅವರು ಅದನ್ನು ಮಾಡಿರೋದ್ರಿಂದ ಯಾರನ್ನೂ ಕೇಳದೆ ಈ ಥರದ್ದು ಮಾಡ್ತಾ ಹೋಗ್ಬೋದು. ಆಯಿತಾ? ಅವ್ರಿಗೆ ಬೇಕಾಗಿರುವ ಇದು IAS ಅಧಿಕಾರಿಗಳನ್ನ ತಂದಿಡ್ಬೋದು. ಅವ್ರಿಗೆ ಯಾವಾಗ ಬೇಕಾದ್ರೆ ಅವ್ರನ್ನ ಅಲ್ಲಿ ಇಡ್ಬೋದು. ಅವರು ಪರ್ಮನೆಂಟ್ ಪವರಲ್ಲಿ ಇರೋರು ಅವರು IAS ಅವರು. ಆಯಿತಾ? ಅವರಿಗೆ ಗೊತ್ತಿರೋದು ಇದು. ಈಗ ಕೆಲಸದಲ್ಲಿ ಇರ್ತೀನಿ 6 ತಿಂಗಳು 8 ತಿಂಗಳು ಬಂದು ಈಗ ಅಗ್ರಿಕಲ್ಚರ್ ಮಾಡ್ತಾ ಇರ್ತಾರೆ, ನಾಳೆ ಇದು ಫಾರ್ಮಸಿ ಮಾಡ್ತಾ ಇರ್ತಾರೆ, ನಾಡಿದ್ದು ಕಲ್ಚರ್ ಮಾಡ್ತಾ ಇರ್ತಾರೆ, ಇನ್ನೊಂದು ದಿನ ಇನ್ನೊಂದು ವರ್ಷ ಇನ್ಫಾರ್ಮೇಷನ್ ಮಾಡ್ತಾರೆ. ಎಲ್ಲದರಲ್ಲೂ ಇವರು ಬೃಹಸ್ಪತಿಗಳು ಅನ್ನೋದು ಹೇಳಿದ್ರಲ್ಲ, ಅವರು ಬೃಹಸ್ಪತಿಗಳು. ಅವ್ರಿಗೆಲ್ಲ ಗೊತ್ತು, ಅವ್ರಿಗೆ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ ಅವ್ರು IAS. ನಾವು ಅವ್ರನ್ನ ನಂಬಿ ಏನು ಮಾಡೋದಕ್ಕಾಗದೆ? ನಾವು ಯಾರನ್ನ ಆಯ್ಕೆ ಮಾಡಿರ್ತೀವೋ ಅವ್ರನ್ನ ನಂಬಬೇಕು. ಅವರು ನಮ್ಮ ಮಾತನ್ನು ಕೇಳೋದಿಲ್ಲ ಅಂದರೆ ಯಾರ ಮೊರೆ ಹೋಗಬೇಕು ನಾವು? ಈಗ ಈ ನೋಡಿ, ಕೆರೆಗಳಿದೆ, ಕೆರೆಗಳನ್ನ ಉಳಿಸ್ಬೇಕು ಅನ್ನೋದಿದೆ. ಕೆರೆಗಳು ಇದ್ದಿದ್ದರೆ, ರಾಜಕಾಲುವೆಗಳು ಸರಿಯಾಗಿ ಹರಿತಿದ್ರೆ, ಬೆಂಗಳೂರಿನಲ್ಲಿ ಮಳೆ ಬಂದಿದ್ರೆ ವರ ಅಂತಿದ್ವಿ ನಾವು, ಅಲ್ವಾ? ಕೆರೆಗಳು ತುಂಬಿರೋದು ತುಂಬ ಚೆನ್ನಾಗಿರೋದು, ಮತ್ತು ನಮಗೆ ಗ್ರೌಂಡ್ ವಾಟರ್ ಚೆನ್ನಾಗಿರೋದು. ಇನ್ನು 1000 ಅಡಿ 1400 ಅಡಿಯಲ್ಲಿ ಹೋಗಬೇಕಾಗಿರಲಿಲ್ಲ. ಆಯಿತಾ? ಅದು ಈಗಲೇ ಸರಿ ಮಾಡ್ಕೋಬೋದ್ರಿ. ಅದನ್ನು ಇಷ್ಟೊಂದು 1000 ಕೋಟಿ ಖರ್ಚು ಮಾಡೋದು ಬದಲು ನೀವು ರಾಜಕಾಲುವೆಗಳನ್ನು ನೀವು ಸರಿ ಮಾಡಿ. ನೀವು ಯಾರಿಗೆ ನೀವೇ ತಪ್ಪಾಗಿ ಪರ್ಮಿಷನ್ ಕೊಟ್ಟಿದ್ರೆ ಅವ್ರಿಗೇನೋ ಕಾಂಪೋಸಿಷನ್ನು ಕೊಟ್ಟು ಆಲ್ಟರ್ನೇಟಿವ್ ಸೈಟು ಕೊಟ್ಟು ಅದನ್ನ ತೆರವು ಮಾಡಿಸಿ ಇದೆಲ್ಲ ಮಾಡಿದ್ರೆ ನೀವು ಚೆನ್ನಾಗಿರುತ್ತೆ. ಜನ ತಡ್ಕೊಳ್ತಾರೆ. ನಿಮ್ಮ ಉದ್ದೇಶ ಸರಿಗಿದೆ ಅಂತ ಜನಕ್ಕೆ ನಂಬಿಕೆ ಇದ್ದರೆ ತಡ್ಕೊಳ್ತಾರೆ, ಕಷ್ಟವನ್ನು ತಡ್ಕೊಳ್ತಾರೆ. ಆದರೆ ನೀವು ಅನಿವಾರ್ಯ ಅನ್ನೋ ರೀತಿಯಲ್ಲಿ ಅನಗತ್ಯ ಕಷ್ಟ ಕೊಟ್ಟಿರೋದಿದೆಯಲ್ಲ, ಅದನ್ನು ಜನ ತಡ್ಕೊಳ್ಳೋದಿಲ್ಲ ಅಂತ ಅನಿಸುತ್ತೆ ನನಗೆ. ಅದಕ್ಕೆ ನೋಡಿ, ಆ ಲೇಕ್ ಬಫರ್ ಝೋನ್ನ ಕಮ್ಮಿ ಮಾಡಿರೋದು. ಅದನ್ನು ನೋಡಿ, ಕೋರ್ಟಲ್ಲಿ ಏನಂದರು,
ಇದನ್ನು ಜಾಸ್ತಿ ಮಾಡಬೇಕು ಅಂತ ಕೋರ್ಟಿಗೆ ಹೋಗಿದ್ದು, ಜಾಸ್ತಿ ಮಾಡಬೇಕು ಅಂತ. ಈಗಿರೋದು ಇದೆಯಲ್ಲ 30 ಮೀಟರ್ ಏನೋ ಐತಲ್ಲ, ಅದನ್ನು ಜಾಸ್ತಿ ಮಾಡಬೇಕು ಅಂತ ಕೇಳ್ಕೊಂಡು ಹೋಗಿದ್ದಿದ್ದು. ಅದು ಕೋರ್ಟ್ ಅವ್ರಿಗೆ ಆಗ ನಮ್ಮ ಸರ್ಕಾರನೇ ಹೇಳಿತ್ತು, ನೋಡಿ ನಾವು ಹಾಗೆ ಮಾಡಿದ್ರೆ, ಆ ರೂಲ್ ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ಈಗ ಇಷ್ಟು ಕಟ್ಟಿರೋದು ಎಷ್ಟನ್ನೋ ಹೊಡೆದಾಕಬೇಕಾಗುತ್ತೆ, ನಾವು ಎಷ್ಟೋ ಜನಕ್ಕೆ ಇದರಿಂದ ಕಷ್ಟ ಆಗುತ್ತೆ ಅನ್ನೋದಕ್ಕೆ ಕೋರ್ಟ್ ಹಂಗಾರೆ ಇದ್ದಂಗೆ ಬಿಟ್ಬಿಡಿ ಅದನ್ನ ಅಂತಂದರು. ಕಮ್ಮಿ ಮಾಡಿ ಅಂತ ಹೇಳಿಲ್ಲ, ಇವ್ರು ಹೇಳಿದ್ದಕ್ಕೆ ಇವ್ರು ಇರೋದಕ್ಕಿಂತ ಕಮ್ಮಿ ಮಾಡ್ತೀನಿ ಅಂತ ಇವಾಗ ಮಾತಾಡ್ತಾ ಇದ್ದಾರೆ. ಈ ಹಿಂದೆ ನೀವೆಲ್ಲ ಮರ್ತಿರ್ಬೋದು, ಈಗ ಒಂದು 7-8 ವರ್ಷದ ಹಿಂದೆ 10% ಅದೇನೋ ನೀವು ಗ್ರೀನ್ ಝೋನ್ ಇಡಬೇಕಾಗಿತ್ತು, ಪಾರ್ಕು ಎಲ್ಲ ಇಡಬೇಕಾಗಿತ್ತು, ಅದನ್ನು ರೆಡ್ಯೂಸ್ ಮಾಡಿದ್ರು. 15%, 10%, 10%, 5% ಏನೋ ಅದನ್ನು ಮಾಡಿದ್ರು. ಅದನ್ನು ಇನ್ಕ್ರೀಸ್ ಮಾಡುವಂಥ ಅಗತ್ಯತೆ ಇರುವಂಥದ್ದು. ಅದನ್ನು ಪಾರ್ಕ್ ಈ ವೆಟ್ಲ್ಯಾಂಡ್ ಅನ್ನೋದನ್ನ ಗುರುತಿಸ್ತಾರೋ ಇಲ್ಲವೋ ಗೊತ್ತಿಲ್ಲ ನಮಗೆ, ಅದು ಏನು ಲೆಕ್ಕಕ್ಕೆ ಬರೋದಿಲ್ಲ. ಎಲ್ಲಿ ಏನಂದರೆ ಅದು ಯೋಜನೆ ಮಾಡೋದು ಇವ್ರು ಇಟ್ಕೊಂಡಿದ್ದಾರೆ. ಸೊ ಅದೊಂದು. ಈ ಎಲಿವೇಟೆಡ್ ರೋಡ್ ಮಾಡೋದು, ನೀವು ಎಲಿವೇಟೆಡ್ ರೋಡ್ ಇದೆಯಲ್ಲ, ನೀವು ನೋಡಿ ಅದು ಇವಾಗ ಹೊಸಕೋಟೆಯಿಂದ ಡಾಬ್ಸ್ಪೇಟಿಂದ ಹೊಸಕೋಟೆ ಕಡೆ ಹೋಗ್ತಿದೆಯಲ್ಲ ರೋಡ್, ಅದು ಎಲಿವೇಟೆಡ್ ರೋಡ್ ಮಾಡಿದ್ದಾರೆ. ಯಾರು ಅಬ್ಜೆಕ್ಟ್ ಮಾಡಿದ್ದಾರೆ ಅದಕ್ಕೆ? ನೀವು ಸಿಟಿ ಮಧ್ಯೆ ಮಾಡಿಬಿಡಿ, ಎಲ್ಲ ಸುತ್ತಮುತ್ತ ಎಲ್ಲೋ ಇದೆಯೋ ಅಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಎಲ್ಲ ನಿಮಗೆ ಕಷ್ಟ ಇರ್ಬೋದು, ಲ್ಯಾಂಡ್ ರೇಟ್ ತುಂಬ ಜಾಸ್ತಿ ಇದೆ. ನಿಮ್ಮ ಪಕ್ಷದವರೇ ಅದನ್ನು 4 ಪಟ್ಟು ಜಾಸ್ತಿ ಮಾಡಿರೋದು, ಮಾರ್ಕೆಟ್ ರೇಟಿಂದ 4 ಪಟ್ಟು ಆಗಬೇಕು ಕಾಂಪನ್ಸೇಷನ್ ಅಂತ ಮಾಡಿದ್ದು, ಅಷ್ಟೊಂದು ಜನ ಹೋಗಬೇಕು ಅಂತದೆಲ್ಲ ನೀವೇ ಮಾಡಿದ್ದು ಕಾನೂನು. ಅದರಿಂದ ನಿಮಗೆ ಅಲ್ಲಿ ಪೆರಿಫೆರಲ್ ರೋಡ್ ಮಾಡಬೇಕಂದ್ರೆ ನೀವೇ ತಂದು ತಲೆ ಮೇಲೆ ಹಾಕ್ಕೊಂಡಿರೋ ಕಷ್ಟ, ಅದು ನೀವು ಮಾಡ್ಕೊಳ್ಬೋದು. ಸಿಟಿ ಒಳಗಡೆ ಯಾಕ್ರಿ ಮಾಡ್ತೀರಾ ಅದನ್ನು? ಆಯಿತಾ? ಮೆಟ್ರೋ ಓಡಾಡೋ ಜಾಗದಲ್ಲಿ ಯಾಕ್ರಿ ಮಾಡ್ತೀರಾ ಎಲಿವೇಟೆಡ್ ರೋಡು? ಮೆಟ್ರೋ ಹೋಗೋ ಲೈನ ಕೆಳಗಡೆ ಸುರಂಗ ರಸ್ತೆ ಯಾಕ್ರಿ ಮಾಡ್ತೀರಾ? ಆಯಿತಾ? ಇದು ಒಂದಲ್ಲ ಎರಡಲ್ಲ ರೀ, ಇದು ಭಾಳ ದೊಡ್ಡದು. ನಿಮ್ಗೆ ಯಾರು ವಿವರಿಸಿರ್ತಾರೆ. ರಾಜ್ಕುಮಾರ್ ದುಗಾರ್ ಸರ್ ಹತ್ರ ಮಾತಾಡಬೇಕು ಮತ್ತು ಬೇರೆ ಎಕ್ಸ್ಪರ್ಟ್ ಹತ್ರ ಮಾತಾಡಬೇಕಾದ್ರೆ ಒಂದು ವಿಚಾರ ಬಂತು. ಇದು ಬೆಂಗಳೂರಿಗೆ ಮೊದಲ ಬಾರಿಗೆ ಸುರಂಗ ಮಾರ್ಗ, ಅದು ಸಾವಿರಾರು ಕೋಟಿ ಒಂದು ಭಾಗ ಆದರೆ 17.79 ಕಿಲೋಮೀಟ್ರ್ ಏನಿದೆ ಅಲ್ವಾ, ಅದು ಮೊದಲ ಬಾರಿಗೆ ಬರಬೇಕಾದ್ರೆ ಇದಕ್ಕೆ ವಿಸ್ತೃತವಾಗಿ ಯೋಜನೆ ರೆಡಿ ಆಗಬೇಕು, ತಜ್ಞರ ಜೊತೆ ಚರ್ಚೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಎಕ್ಸ್ಪರ್ಟ್ ಜೊತೆ ಸಂವಾದ ಮಾಡಬೇಕು, ನಾಗರಿಕನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಮತ್ತು ಫ್ಲಡ್ ಆಗುತ್ತೆ ಒಳಗಡೆ, ಇವೆಲ್ಲವೂ ಕೂಡ ಸಾಕಷ್ಟು ಇರುವಂಥದ್ದು. ಇದರ ಜೊತೆಗೆ ನಾಗರಿಕರು ಯಾರೂ ಕೂಡ ನಮಗೆ ಸುರಂಗ ಮಾರ್ಗ ಬೇಕು ಅಂತ ಕೇಳಿಲ್ಲ. ಇಷ್ಟು ತರಾತುರಿಯಲ್ಲಿ ಮಾಡಬೇಕಾದ್ರೆ ಯಾವುದೇ ಎಕ್ಸ್ಪರ್ಟ್ಸ್ ಕಮಿಟಿ ಇಲ್ಲ, ಯಾರ ಜೊತೆ ಚರ್ಚೆ ಆಗಿಲ್ಲ, ಮತ್ತು ಒಂದಷ್ಟು ಡಾಕ್ಯುಮೆಂಟ್ ಕೇಳಿದ್ರೆ ಕೊಡೋದಿಲ್ಲ. ಆ ಟೈಮ್ ಮುಖಾಂತರ ನಾವು ಆ ಮ್ಯಾಪನ್ನು ತೆಗೆದುಕೊಳ್ಳಬೇಕಂತ ಪರಿಸ್ಥಿತಿ ಇದೆ ಅಂತ ಹೇಳ್ತಿರುವಂಥದ್ದು. ಸೊ ಇವೆಲ್ಲ ಹೇಳೋದು ನೀವು ಹೇಳೋ ರೀತಿಯಲ್ಲಿ ಒಂದಷ್ಟು ಅನುಮಾನ ಕಾಡ್ತಾ ಇರುವಂಥದ್ದು. ಇಷ್ಟೆಲ್ಲ ಲೂಪೋಲ್ಸ್ ಇದ್ಕೊಂಡು ಮಾಡೋಂಥ ಅಗತ್ಯತೆ ಇದೆಯಾ ಅಂತ? ಅಗತ್ಯತೆ ಇಲ್ಲ ಅಂತ ನಾನು ಸುಲಭ ಹೇಳ್ತೀನಿ ರೀ. ಅಂದರೆ ನಾನು ಹೇಳ್ತಿರೋದು ಇದ್ರ ಮೇಲೆ ಯೋಚಿಸಿ. ನೀವು ಬೆಂಗಳೂರನ್ನ ಇದಕ್ಕಿಂತ ಹೆಚ್ಚು ಬೆಳೆಸೋಕ್ಕಾಗತ್ತೆ ರೀ ಜನಸಂಖ್ಯೆ? ಈಗಿರೋದಕ್ಕಿಂತ ಡಬಲ್ ಆಗುತ್ತೆ ಜನಸಂಖ್ಯೆ ಅಂತ ಈಗ ಅವರು ನಿರೀಕ್ಷೆ ಮಾಡ್ತಾ ಇರೋದು. ಅವರು ಈ 5 ವರ್ಷದ ಹಿಂದೆ ಹಾಕ್ಕೊಂಡಿದ್ದ ಪ್ಲ್ಯಾನಲ್ಲೇ ಬೆಂಗಳೂರಿನ ಜನಸಂಖ್ಯೆ 2 ಕೋಟಿ ಮೀರಿರುತ್ತೆ ಅಂತ. ಈಗ ಅದು 2.5 ಕೋಟಿ ಆಗ್ಬೋದು ಅದು ಅವ್ರ ತಲೆಯಲ್ಲಿ. ಈಗಿರೋ ಬೆಂಗಳೂರಿಗಿಂತ ಡಬಲ್ ಆದರೆ ಏನಾಗತ್ತೆ ರೀ ಇದರ ಗತಿ? ನೀವು ಬೇರೆ ರಾಜ್ಯದಲ್ಲಿ ಬೇರೆ ಜಾಗಗಳನ್ನ ಬೆಳೆಸ್ಬೇಕಂದ್ರೆ ಅದಕ್ಕೆ ಏನು ಮಾರ್ಗ? ಅದಕ್ಕೆ ಯಾರೂ ಒಪ್ಪೋದಿಲ್ಲ ಅಂದರೆ ಅದು ನಿಜ ಇರೋದಿಲ್ಲ. ನೋಡಿ, ಹೀರೋ ಮೋಟಾರ್ ಕಾರ್ಪೊರೇಷನ್ ಅವರು ಬಂದು ಬೆಂಗಳೂರಿನಲ್ಲಿ ನಾವೊಂದು ಫ್ಯಾಕ್ಟ್ರಿ ಮಾಡ್ತೀವಿ ಅಂತಂದರು. ಬೆಂಗಳೂರಿನಲ್ಲಿ ಜಾಗ ಇರಲಿಲ್ಲ, ಅವರು ಬೇರೆ ಕಡೆ ಮಾಡೋಕ್ಕೂ ತಯಾರಿದ್ರು. ಅವರು ಈ ಹುಬ್ಬಳ್ಳಿ ಮತ್ತು ಧಾರವಾಡದ ಮಧ್ಯ 450 ಎಕರೆಯನ್ನು ಐಡೆಂಟಿಫೈ ಮಾಡಿ ಸರ್ಕಾರದ ಜೊತೆ ಮಾತಾಡಿ ಇಲ್ಲಿ ನಾವು ಮಾಡೋದಕ್ಕೆ ತಯಾರಿದ್ದೀವಿ ಅಂತ ಹೇಳಿದ್ರು. ಆಗ ಇದೇ ಮುಖ್ಯಮಂತ್ರಿಗಳು ಇದ್ದಿದ್ದ ಹಿಂದಿನ ಟರ್ಮಲ್ಲಿ ಆಗ ಕೆಲವರಿಂದ ಬೇಡಿಕೆ ಬಂತು, ಇಲ್ಲೇ IIT ಮಾಡಬೇಕು ಅಂತ. ಆಯಿತಾ? ಮತ್ತು ಅವರು ನಮ್ಮ ಪಕ್ಕದ ರಾಜ್ಯಗಳು ತೆಲಂಗಾಣ ಅವರು, ಆಂಧ್ರದವರು ನಾವು ಫ್ರೀ ಕೊಡ್ತೀವಿ ಲ್ಯಾಂಡು ಅಂತ ಹೇಳ್ತಾಯಿದ್ರು. ಆದ್ರೂ ಅವ್ರು ಕರ್ನಾಟಕದಲ್ಲಿ ಮಾಡೋಕ್ಕೆ ರೆಡಿ ಇದ್ದರು, ದುಡ್ಡು ಕೊಟ್ಟೆ ಇಲ್ಲಿಗೆ ತೊಗೊಳಕ್ಕೆ ರೆಡಿ ಇದ್ದರು. ಆದರೆ ಅದನ್ನ IITಗೆ ಕೊಟ್ಟರು. ಆಯಿತಾ? ನಾನು ಕೇಳೋದು, ನಾನು ಹೋಗಿ ಒಂದು ಸತಿ ಧಾರವಾಡದಲ್ಲಿ ಮಾತಾಡ್ಬೇಕಾದ್ರೆ ನಾನು ಹೇಳಿದೆ ಇದನ್ನು. ನಾನು ಕೇಳೋದು, ಹುಬ್ಬಳ್ಳಿ ಧಾರವಾಡದಲ್ಲಿರುವ ಎಷ್ಟು ಜನ ಮಕ್ಕಳು ಆ IITಲಿ ಓದ್ತಾ ಇದ್ದಾರೆ? ಈಗ ಹುಬ್ಬಳ್ಳಿ ಧಾರವಾಡದಲ್ಲಿರುವ ಮೇಷ್ಟ್ರುಗಳು ಮತ್ತು ಈ ಮೇಡಮ್ಗಳು ಯಾರು ಈ IITಲಿ ಪಾಠ ಮಾಡ್ತಾ ಇದ್ದಾರೆ, ಅಲ್ಲಿ ಸ್ಟಾಫಾಗಿ ಯಾರು ಸೇರಿಕೊಂಡಿದ್ದಾರೆ ಅಲ್ಲಿ ಆ ಜನ, ಮತ್ತು ಆ ಗೇಟಲ್ಲಿ ನಿಂತ್ಕೊಂಡಿರ್ತಾರಲ್ಲ ಸೆಕ್ಯೂರಿಟಿ ಅವರು, ಅವ್ರ ಭಾಷೆ ಇವ್ರಿಗೆ ಅರ್ಥ ಆಗುತ್ತಾ? ಏನು ಸಿಕ್ತು ಅಂತ ಅದನ್ನ ಮಾಡಿದ್ದಾರೆ, ಅಲ್ಲಿ ಪ್ರತಿಷ್ಠೆಗೆ ಮಾಡ್ಕೊಂಡಿದ್ದಾರೆ. ನಾನು ಹೇಳೋದು, ಒಂದು ವಿವೇಕರಹಿತ ನಿರ್ಧಾರಗಳನ್ನು ಕರ್ನಾಟಕದಲ್ಲಿ ಮಾಡೋದನ್ನು ನಾವು ರೂಢಿ ಮಾಡ್ಕೊಂಡಿದ್ದೀವಿ.
ಈ ಸರ್ಕಾರದವರು ಅಂತಲ್ಲ, ಎಲ್ಲರೂ ಹಾಗೆ ಆಗಿದ್ದಾರೆ. ಒಂದು ಸತಿ ಜಗದೀಶ್ ಶೆಟ್ಟರ್ನ ಇವರು ನಮ್ಮ ಆಗ ಸ್ಟೀಲ್ ಫ್ಲೈಓವರ್ ಟೈಮಲ್ಲಿ ನಮ್ಮ ಒಂದು 5-6 ಜನ ಡೆಲಿಗೇಷನ್ ಹೋಗಿ ಕೇಳಿದಾಗ, ನೀವು ಯಾಕ್ರಿ ಹಂಗೆ ಹೇಳ್ತೀರಾ, ನಮ್ಮ ಕಡೆ ಎಲ್ಲ ಫ್ಲೈಓವರ್ ಮಾಡಿ ಅಂತ ಕೇಳ್ತಾರೆ ಅಂತ ಅಂದ್ರಂತೆ ಅವರು. ಅದಕ್ಕೆ ಅವ್ರಿಗೆ ಅದಲ್ಲಪ್ಪ, ಅದರಿಂದ ಒಳ್ಳೇದಲ್ಲ, ನಿಮ್ಗೇನು ಅಗತ್ಯ ಕೇಳಿ, ಅದಕ್ಕೆ ಫ್ಲೈಓವರ್ ಬೇಕಾ ಹೇಳ್ತೀವಿ, ಹಂಗಿರಬೇಕು. ಅದು ಡಿಸೈನ್ ಅಂದರೆ ಏನು ಅಗತ್ಯ ಹೇಳಿ, ಅದಕ್ಕೆ ಉಪಾಯ ಏನು ಹೇಳಿ, ಆ ಉಪಾಯ ಇಂಜಿನಿಯರಿಂಗ್ ಆಗಬೇಕು. ಮೊದಲೇ ಇಂಜಿನಿಯರಿಂಗ್ ಪ್ರಾಜೆಕ್ಟಿಂದ ಶುರು ಆಗಬಾರ್ದಿದ್ದು. ಈಗ ನೋಡಿ, ಟನೆಲ್ ರೋಡ್ಗೆ 1200-1300 ಕೋಟಿನೂ ಆಗುತ್ತೆ ಒಂದು ಕಿಲೋಮೀಟರ್ಗೆ. ಒಂದು ಕಿಲೋಮೀಟರ್ಗೆ ದುಡ್ಡು ಖರ್ಚು ಮಾಡ್ತೀನಿ ಅಂದರೆ ನಿಮ್ಗೆ ಏನು ರೀ, ನೀವೇನು ನಿಮಗೆ ಕರ್ನಾಟಕದಲ್ಲಿ ಬೇರೆ ಜನಕ್ಕೆ ಏನಾದ್ರು ಬೇಕು ಅಂತ ಅನಿಸಲ್ವಾ ನಿಮಗೆ? ಇಷ್ಟು ದುಡ್ಡು ಬೆಂಗಳೂರು ಒಂದರಲ್ಲೇ ನೀವು ಖರ್ಚು ಮಾಡ್ತೀರಾ, ಅದು ಅಷ್ಟು ಬರೀ ಕಾರ್ ಓಡಿಸೋರಿಗೆ ಮಾಡ್ತೀರಾ ಅಂತಂದರೆ ನೀವು ಮಾತಾಡೋದಕ್ಕೂ ನೀವು ಮಾಡೋದಕ್ಕೂ ಎಷ್ಟು ದೊಡ್ಡ ವ್ಯತ್ಯಾಸನ ನೀವು ಕಲ್ಪಿಸ್ಕೊಂಡಿದ್ದೀರಿ ನೀವು. ಅದು ಜನರಿಗಿದು ಗೊತ್ತಾಗಲ್ಲ ಅನ್ನೋದು ನಿಮ್ಮ ತಲೆಯಲ್ಲಿದ್ದರೆ, ಗೊತ್ತಿಲ್ಲಪ್ಪ, ಜನಕ್ಕೆ ಗೊತ್ತಿಲ್ಲದವ್ರಿಗೆ ಇವ್ರನ್ನ ತಿರ್ಗಾ ಇಂಥವ್ರನ್ನ, ಅದು ಯಾರೇ ಇರಲಿ, BJP ಏನು ಇದಕ್ಕಿಂತ ಒಳ್ಳೇದೇನು ಮಾಡಿಲ್ಲ ಅವರು. ಫೆಡರಲ್ ಕರ್ನಾಟಕದಿಂದ ನೀವು ಏನೇ ಮಾಡ್ತೀರೋ, ನೀವು ಜನಕ್ಕೆ ಇದನ್ನು ಅರ್ಥ ಮಾಡಿಸಿ. ಯಾರೇ ಮುಂದೆ ಚುನಾಯಿತರಾಗಿ ಗೆದ್ದು ಬರೋದಿದ್ರು ಅವರು ಮ್ಯಾನಿಫೆಸ್ಟೋಯಲ್ಲೇ ಇದನ್ನಿಂಥ ಯೋಜನೆ ಮಾಡೋದಿಲ್ಲ ಅಂತ ಅವ್ರು ಮೊದಲೇ ಪ್ರಾಮಿಸ್ ಮಾಡಬೇಕು. ಏನು ಬೇಕು ಅಂತ ಅವ್ರು ಹೇಳಬೇಕು. ಈಗ ನೋಡಿ, ಕನ್ನಡಿಗರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ನಾನು ಡಿವಿಯೇಟ್ ಮಾಡ್ತೀನಿ ಅಂತ ಅನ್ಸುತ್ತೆ ನಿಮಗೆ. ನಾನು ಹೇಳ್ತೀನಿ ಕೇಳಿ, ಕನ್ನಡಿಗರಿಗೆ ಲೋಯರ್ ಕ್ಯಾಟಗರಿ ಇದು ಯಾವ್ಯಾವ ಉದ್ಯೋಗಗಳಿರುತ್ತೋ ಅದಕ್ಕೆ ನಾವು ಕರ್ನಾಟಕದಲ್ಲಿ 60% 70% ಕನ್ನಡಿಗರಿಗೆ ಮೀಸಲಾಗಿ ಇಡ್ತೀವಿ. ಈಗ ಮುಂದಿನ ದಿನಗಳಲ್ಲಿ ಸ್ಥಳೀಯವಾಗಿ ಮೀಸಲಾತಿ, ಕನ್ನಡಿಗರಿಗೆ ಮೀಸಲಾತಿ ಕೊಡೋ ಸಂಬಂಧಪಟ್ಟಂತೆ ಒಂದು ಬಿಲ್ ತರೋದಕ್ಕೆ ಅಥವಾ ಆ ನಿರ್ಧಾರ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆಯಿತು ಸರಿ, ನಾನು ಹೇಳ್ತೀನಿ. ಈಗ ಒಬ್ಬರು ಕನ್ನಡಿಗರು ಅಂತ ಹೆಂಗೆ ನಿರ್ಧಾರ ಮಾಡ್ತೀರಾ? ಈಗ BDAನಲ್ಲಿ ಸೈಟ್ ಕೊಡಬೇಕಂದ್ರೆ 15 ವರ್ಷ ಡಾಮಿಸೈಲು, ಬೆಂಗಳೂರಿನಲ್ಲೇ ಸಾಮಾನ್ಯವಾಗಿ 10-15 ವರ್ಷದಿಂದ ನೆಲೆಸಿರಬೇಕು. ಆ ಡಾಮಿಸೈಲ್ ಸರ್ಟಿಫಿಕೇಟ್ ಇದ್ದರೆ ನೀವು ಸೈಟಿಗೆ ಅರ್ಹರು. ಏನೋ ಒಂದು ಇದೆ, ನಿಯಮ ಇದೆ ಅಲ್ವಾ? ನೀವು ಒಬ್ಬರನ್ನ ಕನ್ನಡಿಗರು ಅಂತ ಗುರುತಿಸೋದಕ್ಕೆ ಏನು ನಿಯಮ ಇದೆ? ಯಾರೋ ನನಗೆ ಹೇಳಿದ್ರೆ, ರೀ ನೀವು ಮಾತಾಡಿದ್ರೆ ನಮ್ಗೆ ಗೊತ್ತಾಗಲ್ವಾ ಅಂತ. ಕಾನೂನಲ್ಲಿ ಹಂಗೆ ಆಗಲ್ಲ. ಮಾತಾಡಿದ್ರೆ ಗೊತ್ತಾಯಿತು ಅಂತ ಯಾರೂ ಮಾಡೋಕ್ಕಾಗಲ್ಲ. ಕಾನೂನಲ್ಲಿ ಸಾಬೀತು ಮಾಡಬೇಕಾಗತ್ತೆ ಅದನ್ನು. ಯಾರಾದ್ರು ನಾನು ಕನ್ನಡಿಗ ಅಂತ ಹೇಳಿ ನೀವು ಉದ್ಯೋಗ ಕೊಡ್ತೀರ ಅಂತ ಇಟ್ಕೊಳ್ಳಿ ಯಾರಿಗೋ, ಆಯಿತಾ? ಅವನು ಏನಾದ್ರು ಒಂದು ಪಾಸ್ ಮಾಡಬೇಕಾಗತ್ತೆ. ಕನ್ನಡ ಟಾಕಿಂಗ್ ಮಾತಾಡೋದು ಈಗ ಒಂದು ಪರೀಕ್ಷೆನೋ ಅಥವಾ ಬರವಣಿಗೆ ಒಂದು ಪರೀಕ್ಷೆನೋ ಪಾಸ್ ಆಗಬೇಕಾಗತ್ತೆ. ಅಥವಾ ನಾನು ಬೆಂಗಳೂರಿನಲ್ಲೇ ಅದಿಲ್ಲದೆ ಇರೋ ಡಾಮಿಸೈಲ್ ಹೇಳ್ತಾರೆ, BDAನಲ್ಲಿ ಕನ್ನಡ ಮಾತಾಡೋದೇನು ಕೇಳಲ್ಲ ಅವರು, ಇದನ್ನು ಕೇಳ್ತಾರಲ್ವ, ಇಷ್ಟು ವರ್ಷ ಹೇಳೋದು. ನೀವು ಅದೆಲ್ಲ ಹೇಳಿದ್ರೆ ನಿಮ್ಮ ಉದ್ದೇಶ, ನಿಮ್ಮ ನಿಯತ್ತು ಸರಿಗಿದೆ ಅಂತ ನಾವು ಹೇಳ್ಬೋದು. ಸುಮ್ಮನೆ ಹಾರಿಕೆ ಮಾತು ಹೇಳಿದ್ರೆ ಯಾರನ್ನೇ ನಂಬಕ್ಕಾಗತ್ತೆ? ಆ ಥರದ್ದು ಇವ್ರು ಹೇಳೋ ಎಲ್ಲ ದೊಡ್ಡ ದೊಡ್ಡ ಯೋಜನೆಗಳಿದೆಯಲ್ಲ, ಅದರಿಂದ ಏನು ಬೆನಿಫಿಟ್ ಆಗಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಮಗೆ ಯಾರಿಗೆ ಬೆನಿಫಿಟ್ ಆಗುತ್ತೆ ಅಂತಲೂ ಗೊತ್ತಾಗೋದಿಲ್ಲ. ಈಗ ಸುರಂಗ ಮಾರ್ಗ ಮಾಡಿದಾಗ ಏನು ಅಂದ್ಕೊಂಡಿದ್ರು ಎಲ್ಲ. ನಾವೊಂದು ಸತಿ ಕುಮಾರಸ್ವಾಮಿ ಅವ್ರ ಹತ್ರ ಹೋಗಿ ನಾವು ಭೇಟಿ ಮಾಡಿದ್ರಿ, ಅಂದರೆ ಅವ್ರನ್ನ ಮಾತು ಕೇಳಿದ್ರು ಅವರು. ಅವ್ರಿಗೆ ನಾವು ಹೇಳಿದ್ವಿ ಇತ್ತೀಚೆಗೆ ರೀಸೆಂಟಾಗಿ ಎಲ್ಲ ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ, CM ಆಗಿದ್ದಾಗ. ಯಾವಾಗ ಮಧ್ಯೆ ಹೋಗ್ತಿರ್ತೀವಲ್ರಿ, ನಮಗೇನು ಬೇರೆ ಕೆಲಸ ಇದೆ ಅಂದರೆ ಇದಕ್ಕೆ ಹೋಗ್ತಾ ಇರ್ತೀವಿ ನಾವು. ಅವ್ರೇನಂದ್ರು, ನೋಡಿ ಬ್ರದರ್, ನಾವು ಇದು ಅಲ್ಲ ಸರ್, ಬರೀ ಕಾರ್ಗೆ ನೀವು ಮಾಡ್ತೀರಾ ಅಂತ ಅಂದಿದ್ದಕ್ಕೆ ಅವ್ರು ಅಲ್ಲ ಬ್ರದರ್, ನಾವು ಬಸ್ ಓಡೋಗೋದಕ್ಕೂ ಅಲ್ಲಿಗೆ ಮಾಡ್ತೀವಿ. ನಾವು ಕೇಳಿದ್ವಿ, ಬಸ್ ಸ್ಟಾಪ್ ಎಲ್ಲಿ ಮಾಡ್ತೀರಾ ಸರ್? ಜನ ಎಲ್ಲಿ ಕಾಯ್ತಾರೆ? ಅಲ್ಲಿಗೆ ಹೋಗಿ ಬಸ್ ಸ್ಟಾಪ್ ಅಂತ ಎಲ್ಲಿ ಇಡ್ತೀರಾ ನೀವು? ಅಲ್ಲಿ ಜನ ಎಲ್ಲಿಂದ ಎಲ್ಲಿ ಇಳಿತಾರೆ? ಅದೆಲ್ಲ ಮಾಡಿದ್ದೀರಪ್ಪ ಯೋಜನೆ ಅಲ್ಲಿ ಅಂತ. ಏನು ಉತ್ತರ ಇಲ್ಲ ಅದಕ್ಕೆ. ಅಲ್ಲಿದ್ದಿರೋ ಅಧಿಕಾರಿಗಳದ್ದು ಯಾರದ್ರೂ ಉತ್ತರನೇ ಇಲ್ಲ ಅದಕ್ಕೆ. ಅವ್ರು ಮಾಡ್ತಿರೋದು ಕಾರ್ಗೆ, ಸುಮ್ಮನೆ ಹೇಳ್ತಿರೋದು ಅವ್ರು, ಬೇರೆ ಅಲ್ಲ. ಮಾಡ್ತಿರೋದು ಬರೀ ಕಾರ್ಗದು, ಆಯಿತಾ? ಅದು ಅಥವಾ ಪ್ರೈವೇಟ್ ವೆಹಿಕಲ್ ಅಂತ ಇಟ್ಕೊಳ್ಳಿ. ಪ್ರೈವೇಟ್ ವೆಹಿಕಲಿಂದ ಎಷ್ಟು ನಮ್ಮ ಬೆಂಗಳೂರಿನಲ್ಲಿ ಇರುವ ಪರಿಸರ ಮಾಲಿನ್ಯ ಹೆಚ್ಚು ವೆಹಿಕಲ್ಸ್. ಅದು 2 ವೀಲರ್ಸ್ದು ಜಾಸ್ತಿ ಇರುತ್ತೆ ಅಲ್ವಾ? ಟೂ ಸ್ಟ್ರೋಕ್ ಇಂಜಿನ್ಸ್ ಆಗಲಿ, ಈಗ ಬರೋ 4 ಸ್ಟ್ರೋಕ್ ಇಂಜಿನು. ನೀವು 82 ಲಕ್ಷ 2 ವೀಲರ್ಸ್ನ ರಿಜಿಸ್ಟರ್ ಮಾಡಿದ್ದಾರೆ ಅಂದರೆ ಎಷ್ಟು ಓಡಾಡ್ತಾ ಇರ್ತವೆ? ಒಂದು 20-30 ಲಕ್ಷ ಓಡಾಡ್ತಾ ಇರ್ಬೋದು ಯಾವ್ದು ಪ್ರತಿದಿನ. ಎಷ್ಟು ಪೊಲ್ಯೂಷನ್ ಅದು. ನಾನು ಹೇಳಿದು ಓವರಾಲ್ ಯೋಚನೆ ಮಾಡಿ. ಅಂದರೆ ಒಂದು ಬೆಂಗಳೂರಿಗೆ ಏನಾದ್ರು ಮಾಡ್ತೀರಾ ಅಂದರೆ ಮುಂದೆ ಬೆಂಗಳೂರು ಬೆಳಿಬೇಕಾ? ಪ್ರಶ್ನೆ ಒಂದು. ನನ್ನ ಸಮರಿ ಇದು. ಮುಂದೆ ಇದಕ್ಕಿಂತ ಹೆಚ್ಚು ಬೆಂಗಳೂರು ಬೆಳಿಬೇಕಾ? ಬೆಳೆಯುವುದಿದ್ದರೆ ಬೆಂಗಳೂರಿಗೆ ನೀರಿನ ವ್ಯವಸ್ಥೆ,
ಇಲ್ಲಿ ಆಕ್ಸಿಜನ್ ವ್ಯವಸ್ಥೆ, ನಾನು ಹೇಳ್ತಿರೋದು ಇಷ್ಟೊಂದು ಪೊಲ್ಯೂಷನ್ ಬರೋದಿದ್ರೆ ನಿಮ್ಮ ಆಕ್ಸಿಜನ್ ಸಪ್ಲೈ ಕಾಂಪ್ರಮೈಸ್ ಆಗುತ್ತೆ. ಅಂದರೆ ನೀವು ಎಷ್ಟು ಕನ್ಸ್ಯೂಮ್ ಮಾಡ್ತೀರೋ ಅಷ್ಟು ರೆಪ್ಲೆನಿಷ್ ಆಗಬೇಕು. ನೀವು ಆ ಥರ ಸುತ್ತ ಗ್ರೀನ್ ಬೆಲ್ಟ್ ಇದ್ದಿದ್ರೆ ಆಗಿರೋದು. ಅದು ಗ್ರೀನ್ ಬೆಲ್ಟ್ ಅಂತ ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಏನು ಹೇಳಿದ್ರು ಅದನ್ನೆಲ್ಲ ಇವರು ಕ್ರೇಯಾನ್ ಥರ ತಗೊಂಡು ಬಣ್ಣ ಬದಲಾಯಿಸೆಲ್ಲ ನಾಶ ಮಾಡಿಬಿಟ್ಟಿದ್ದಾರೆ ಅವರು. ಆಯಿತಾ? ನೀವು ನಿಮ್ಮ ಉಸಿರಿಗೆ, ಕುಡಿಯುವ ನೀರಿಗೆ, ಇಲ್ಲಿ ಆಹಾರ ಏನಂತ ಬೆಳಿತೀರ, ಇಲ್ಲಿಂದ ಕೊಳಚೆ ನೀರು ಎಲ್ಲೋಗುತ್ತೋ ಅದರಿಂದ ತರಕಾರಿ ಹಣ್ಣು ಬೆಳೆದು ಬೆಂಗಳೂರಿಗೆ ಬರ್ತಾಯಿದೆ. ಕನಕಪುರದ ಜಿಲ್ಲೆಗೆ ಹೋದರೆ, ನೀವು ಕನಕಪುರದ ತಾಲೂಕಲ್ಲಿ ಹೋದರೆ ನೀವು ಅಲ್ಲಿ ಮೀನು ಸಿಗುತ್ತೆ. ಅಲ್ಲಿಯ ಕಾವೇರಿಯಲ್ಲಿ ಮೀನು ಸಿಗುತ್ತೆ. ನೀವು ಕಟ್ ಮಾಡಿದ್ರೆ, ತೋರಿಸಿದ್ರೆ ನನಗಲ್ಲಿ ಕಟ್ ಮಾಡಿದ್ರೆ ಫಿಲೆ ಅಂತಾರಲ್ಲ, ಅದು ತೆಗೆದು ನೋಡಿದ್ರೆ ಒಳಗಡೆ ಕಪ್ಪಿರುತ್ತದು. ಅಲ್ಲಿ ಹೇಳಿದ್ರು ಅವರು, ನಾವು ತಿನ್ನಲ್ಲ ಸರ್, ಇದು ಬೆಂಗಳೂರಿನಲ್ಲಿ ಮಾರೋದಕ್ಕೆ ಹಿಡಿಯೋದು. ಆಯಿತಾ? ವಿಷಕಾರಿ ಅಂದರೆ ಇನ್ನು ಮಾಡೋದಕ್ಕೆ ಆಗೋದಿಲ್ಲ ರೀ ಇದಕ್ಕಿಂತ ಅಂತ ನಿಮ್ಗೆ ಅನ್ನಿಸ್ಬೇಕು. ನನಗಂತೂ ಅನಿಸುತ್ತೆ, ನಿಮ್ಗೇನು ಅನಿಸುತ್ತೆ ಗೊತ್ತಿಲ್ಲ. ರಸ್ತೆಯಲ್ಲಿ ಟ್ರಾಫಿಕಲ್ಲಿ ಓಡಾಡೋದಕ್ಕೆ, ನಾನಂತೂ ಕಾರ್ ಡ್ರೈವ್ ಮಾಡೋದೇ ಇಲ್ಲ ಬೆಂಗಳೂರಿನಲ್ಲಿ. ಕಾರಲ್ಲೇ ಹೋಗಲ್ಲ ನಾನು, ಮೆಟ್ರೋಲ್ಲೇ ಓಡಾಡೋದು ನಾನು. ನಮ್ಮ ಮನೆಯವರೆಲ್ಲ ಬಸ್ಸಲ್ಲಿ ಓಡಾಡ್ತಾರೆ. ಆಯಿತಾ? ನಾವು ಕಾರಲ್ಲಿ ಹೋಗೋದೇ ಇಲ್ಲ ನಾವು. ಯಾಕೆಂದರೆ ಅಷ್ಟು ಕಷ್ಟ ಇದೆ. ಈಗ ಡಬಲ್ ಇದ್ರ ದುಪ್ಪಟ್ಟಾಗುತ್ತೆ ಇಲ್ಲಿ ಜನಸಂಖ್ಯೆ. ಅಂದರೆ ಎಲ್ಲಿ ಉಳಿತಾರೆ ಅವರು, ಏನು ತಿಂತಾರೆ, ಹೇಗೆ ಉಸಿರಾಡ್ತಾರೆ, ಎಲ್ಲಿ ನೀರೆಲ್ಲಿಂದ ಸಿಗುತ್ತೆ ಅವ್ರಿಗೆ. ಅವರು ಮನೆಗೆ ನೀರು ತಂದು ಅದರ ಮಾಲಿನ್ಯ ಆದಾಗ ಆ ನೀರು ಯಾವ ಚರಂಡಿಯಲ್ಲಿ ಎಲ್ಲಿಗೆ ಹೋಗುತ್ತೆ. ಗ್ರೌಂಡ್ ವಾಟರ್ ಲೆವೆಲ್ಲು ಅಂತರ್ಜಲ ದಿನೇ ದಿನೇ ಕುಸಿತಾ ಇದೆ. ಅದು ಇನ್ನು ಸಿಗೋದು ಅದು ಆ ಗ್ರೌಂಡ್ ವಾಟರ್ ನೀವು ತೊಗೊಂಡ್ರೆ ಅದು ವಿಷ. ಅದು ಆಯಿತಾ? ಹೀಗಿರಬೇಕಾದ್ರೆ ಇವ್ರು ಬೆಂಗಳೂರು ಬಗ್ಗೆ ಮಾಡೋ ಯೋಜನೆಗಳನ್ನು ಬಿಡೋದು ಬೆಟರ್. ಬೆಂಗಳೂರನ್ನ ಬೇಕಾದ್ರೆ ನೀವು ಬೇರೆ ಈಗ ತುಮಕೂರು ಅಂಥ ಜಾಗಗಳನ್ನೇನೋ ಬೆಳೆಸೋ ಆ ನಿಟ್ಟಿನಲ್ಲಾರು ಯೋಚನೆ ಮಾಡಿ. ಬಟ್ ನಾನು ಹೇಳೋದು ನಿಜವಾದ ವಿಕೇಂದ್ರೀಕರಣ ಆಗಬೇಕು. ಬೆಂಗಳೂರಲ್ಲಿ ಕರ್ನಾಟಕದ ಒಂದು 10 ಬೆಂಗಳೂರು ಥರ ನಗರಗಳಿಗೆ ಬೇಕಾಗುತ್ತೆ. ಮುಂದೆ ಭಾರತ ಬೆಳೀತಾನೆ ಹೋಗುತ್ತೆ ರೀ. 6.5%, 7% ಅಂದ್ರೆ ಕಮ್ಮಿನಾ? ಅದು ಸೌತ್ ಇಂಡಿಯನ್ ಸ್ಟೇಟ್ಸು, ಕರ್ನಾಟಕ ಥರ ಸ್ಟೇಟ್ ಬೆಳೀತಾನೆ ಇರುತ್ತೆ. ಈ ರಾಜಕಾರಣಿಗಳು ಇದ್ದು ಬೆಳೆಯುತ್ತೆ. ಆಯಿತಾ? ಅವರಿಂದ ಬೆಳೆದಿದ್ರು. ಆಯಿತಾ? ಅದಕ್ಕೆ ನಾನು ಹೇಳ್ತಿರೋದು, ನೀವು ಮುಂದಿನ 50 ವರ್ಷಕ್ಕೆ 100 ವರ್ಷಕ್ಕೆ ನೀವು ಯೋಚನೆ ಮಾಡಿ ಬೇರೆ ನಗರಗಳನ್ನು, ನಗರ ಪ್ರದೇಶಗಳನ್ನು ನೀವು ಅದರ ಅಭಿವೃದ್ಧಿ ಕಡೆ ನೀವು ಆಲೋಚನೆ ಮಾಡಬೇಕು. ನಿಮ್ಮಲ್ಲಿ ಯೋಚನಾ ಶಕ್ತಿ ಇರೋರು ತಜ್ಞರ ಜೊತೆ ಸೇರಿ, ಮತ್ತು ಒಂದು ಜನರ ಬಗ್ಗೆ ಕಾಳಜಿ ಇರುವಾಗ, ಕರ್ನಾಟಕದ ಬಗ್ಗೆ ಪ್ರೀತಿ ಇರೋರು, ನಿಮ್ಮ ಜಿಲ್ಲೆ, ನಿಮ್ಮ ಕ್ಷೇತ್ರದ ಬಗ್ಗೆ ಬೆಳವಣಿಗೆ ಆಗಬೇಕು ಅಂತ ನಿಮ್ಮ ಯೋಚನೆ ಇರಬೇಕು. ಎಲ್ಲೋ ಗೆದ್ದು ಬಂದು ಇಲ್ಲಿ ದಂಧೆ ಮಾಡೋದಕ್ಕೆ ಬಂದಂಗೆ ನೀವು ಬಂದರೆ, ಯಾರೇ ಆಗಲಿ, ಯಾವ ಪಕ್ಷದವರೇ ಆಗಲಿ, ಬೆಂಗಳೂರಿನಲ್ಲಿ ಭಾಳ ಕರಾಳವಾದ ಭವಿಷ್ಯ ಇದೆ ಅಂತ ನಾನು ಅನಿಸುತ್ತೆ. ಸುರಂಗ ಮಾರ್ಗ ವಿಚಾರ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ತಕ್ಷಣಕ್ಕೆ ನೀವೇನು ಮಾಡಬೇಕು ಅಂತ ಸಲಹೆ ಕೊಡ್ತೀರಾ? ನಾವು ಬೇರೆಯವ್ರನ್ನ ಮಾತಾಡ್ಸೋ ಸಂದರ್ಭದಲ್ಲಿ ಒಂದನ್ನು ಹೇಳಿದ್ರು, ನೀವು ಫಸ್ಟು ಜನರನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ತಜ್ಞರನ್ನು ನೀವು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ಇಲ್ಲ ನಮ್ಮನ್ನು ಕನ್ವಿನ್ಸ್ ಮಾಡಿ, ಇಲ್ಲ ನೀವು ಕನ್ವಿನ್ಸ್ ಅಂತ. ನೋಡ್ರಿ, ವಿಶ್ವಾಸಕ್ಕೆ ಇವ್ರು ತೆಗೆದುಕೋಬೇಕಾಗಿಲ್ಲ, ಅವರು ಇವ್ರನ್ನ ವಿಶ್ವಾಸಕ್ಕೆ ತಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇವ್ರಿಗೆ ಏನು ಗೊತ್ತು? ನೀವು ನಿಮ್ಮ ಮೇಷ್ಟ್ರ ಹತ್ರ ಹೋಗಿ, ಮೇಷ್ಟ್ರು ಸ್ಟೂಡೆಂಟ್ ಮೇಷ್ಟ್ರನ್ನ ವಿಶ್ವಾಸಕ್ಕೆ ತಗೊಳ್ತಾರಾಗಬೇಕು. ನಾ ಹೇಳಿದ್ದು, ಗೊತ್ತಿರೋರ್ಗೆ ಹೇಳ್ಕೊಡ್ಬೇಕು, ಗೊತ್ತಿರೋರ್ಗೆ ಹೇಳ್ಕೊಡ್ಬೇಕು. ಹೆಂಗಿದೆ ಇದು? ಯಾರಿಗೆ ವಿಶ್ವಾಸ ಅಂದ್ರೆ ಅವ್ರು ಹೇಳಬೇಕು. ಹೌದು, ಏನಿದೆ ನಿಮ್ಮ ಹತ್ರ, ನೀವು ಯಾಕೆ ವಿರೋಧ ಆಗ್ತಾ ಇದೆ, ಇದರಿಂದ ಏನು ತೊಂದರೆ ಆಗುತ್ತೆ ಅನ್ನೋದನ್ನ ಕೇಳಬೇಕು. ನೋಡಿ, ನಾವು ಇಂಥ ತಜ್ಞರನ್ನ ಇಟ್ಕೊಂಡು ಇಂಥ ಒಂದು ಯೋಜನೆ ಹಾಕಿದ್ದೀವಿ. ಇದು ಜನರ ಮುಂದೆ ಇಡಿ, ತಜ್ಞರ ಮುಂದೆ ಚರ್ಚೆ ಆಗಲಿ. ಆಯಿತಾ? ಅಷ್ಟೆಲ್ಲ ಚರ್ಚೆ ಆಗಿ ಎಲ್ಲರಿಗೂ ಒಪ್ಪಿಗೆ ಆಗಿದೆ ಅಂದರೆ ಆಯಿತು, ಅದು ಪ್ರಜಾಪ್ರಭುತ್ವ, ಎಲ್ಲರೂ ಒಪ್ಪಿಗೆ ಇದೆ ಅಂದರೆ ಮಾಡಿ, ಅಥವಾ ಬಹುಮತ ಇದೆ ಅದಕ್ಕೆ ಅಂದರೆ ಮಾಡಿ ನೀವು. ಆದರೆ ಯಾರನ್ನೂ ಕೇಳದೆ ಏಕಾಏಕಿ ಮಾಡೋದಿದೆಯಲ್ಲ, ಅದು ಸಂಶಯಕ್ಕೆ ಎಡೆ ಮಾಡಿ ಕೊಟ್ಟಿದೆ. ಸಂಶಯ ನಮ್ಮಲ್ಲಿ ಇದೆ. ಈಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಏನಂದರೆ, ನೀವು ಈಗ ತಕ್ಷಣಕ್ಕೆ ಇದು ನಿಲ್ಲಿಸಿ ರಿವ್ಯೂ ಮಾಡಿ. ನಾನು ಹೇಳ್ತಿರೋದು GBA ಇಂದ ಹಿಡಿದು GBA, ಟನ್ನೆಲ್ ರೋಡ್, ಎಲಿವೇಟೆಡ್ ರೋಡ್, ಲೇಕ್ ಇದನ್ನು ಕಮ್ಮಿ ಮಾಡೋದು, ಇನ್ನೆಲ್ಲೋ ಇದು ಇಂಡಸ್ಟ್ರಿಯಲ್ ಝೋನ್ ಮಾಡೋದು, ಅದೇನೇನೋ ಇದೆಯಲ್ಲ, ಅದೆಲ್ಲವನ್ನು ನೀವು ಒಂದ್ಸತಿ ಈಗ ತಕ್ಷಣಕ್ಕೆ ಒಂದ್ಸತಿ ನಿಂತು ತಜ್ಞರ ಸಮಿತಿ, ಅಂದರೆ IAS ಅಧಿಕಾರಿಗಳಲ್ಲ, IAS ಅಧಿಕಾರಿಗಳನ್ನ ಕಲಿಯೋದಕ್ಕೆ ಕೂಡಿಸಿ. ಅಲ್ಲಿ ಅವ್ರಿಗೇನು ಗೊತ್ತಿರಲ್ಲ, ಅವ್ರಿಗೆ IAS ಅಲ್ಲ, IASC ಥರದ ಅಧಿಕಾರಿಗಳು, IAS ಎಲ್ಲ ತಜ್ಞರು, ವಿಷಯ ತಜ್ಞರು. ಈಗ ನೋಡ್ರಿ, ಮೆಡಿಕಲ್ ಕೋವಿಡ್ಗೆ ಮಾಡಿದ್ರಲ್ರಿ, ಇನ್ನು ಡಾಕ್ಟರ್ ಬಲ್ಲಾಳು,
ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ದೇವಿ ಡಾಕ್ಟರ್ ದೇವಿ ಶೆಟ್ಟಿ ಇರ್ತಾರಲ್ರಿ, ತಜ್ಞರು, IAS ಥರದವರಲ್ಲ, ಆಯಿತಾ. ಅವರು ಮ್ಯಾನೇಜರ್ಸ್, ಅವರು IAS ಅವರು, ಆಯಿತಾ. ಅವ್ರು ಕಲೀಲಿ, ವಿಷಯ ತಿಳ್ಕೊಳ್ಳೋದಕ್ಕೆ ಕೂತ್ಕೊಂಡಿರಲಿ ಅವರು, ಆಯಿತಾ. ದಬ್ಬಾಳಿಕೆ ಮಾಡೋದಕ್ಕಲ್ಲ, ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ IAS ಅವರು, ಆಯಿತಾ. ಈ ಮಂತ್ರಿಗಳು, ಸಚಿವರು, ಮಹಾತ್ಮರು ಏನು ಮಾಡಬೇಕು ಇವರು ಅಂದರೆ, ನಮ್ಮ ಜನ ಕಷ್ಟದಲ್ಲಿದ್ದಾರೆ, ಇದಕ್ಕೆ ಪರಿಹಾರಗಳನ್ನು ಸೂಚಿಸಿ ಅಂತ ತಜ್ಞರನ್ನ ಕೇಳಬೇಕು. ಆ ತಜ್ಞರು ಕೊಡುವ ಪರಿಹಾರವನ್ನು ಅವರು ಜನಕ್ಕೆ ಏನು ಬೇಕೋ ಅದಕ್ಕೆ ಅದನ್ನು ಇದು ಎಲ್ಲ ಮಾಹಿತಿನ ಕ್ರೋಢೀಕರಿಸಿಕೊಂಡು ಒಂದು ಯೋಜನೆಗಳನ್ನು ರೂಪಿಸಿ ಅದನ್ನು ಜನರ ಮುಂದೆ ತಂದಿಡಬೇಕು. ಅದು ತಂದಿಡೋದನ್ನು ಹೇಗೆ ಮಾಡಬೇಕು ಅಂದರೆ, ಅದು ಮೆಟ್ರೋಪಾಲಿಟನ್ ಪ್ಲ್ಯಾನಿಂಗ್ ಕಮಿಟಿ ಅಂತ ಏನಿದೆಯೋ ಅದರಲ್ಲಿ ಮಾಡಿ ಅದನ್ನು ಮಂಡಿಸಬೇಕು. ಅಂಥ ಪ್ಲ್ಯಾನಿಂಗ್ ಕಮಿಟಿನೇ ಇವರೆಲ್ಲ ಬಂದು ಕೂತಿರಬೇಕು. ಹೀಗೆ ಮಾಡಬೇಕು. ನೀವು ಟೌನ್ ಪ್ಲ್ಯಾನಿಂಗ್, ಸಿಟಿ ಪ್ಲ್ಯಾನಿಂಗ್ ಮಾಡ್ತೀರಾ ಅಂದರೆ ಅದರಲ್ಲಿ ಮೆಡಿಕಲ್ ಜನ ಇರಬೇಕು ಅದರಲ್ಲಿ. ಯಾಕೆಂದರೆ ಪರಿಸರ ಮಾಲಿನ್ಯ ಆದರೆ ಪೊಲ್ಯೂಷನ್ನಿಂದ ಎಲ್ಲರ ಆರೋಗ್ಯ ಕೆಡುತ್ತೆ. ನೀವು ಏನೇ ಯೋಜನೆ ಮಾಡಿದ್ರೂ ಪರಿಸರದ ಒಂದು ಇವರು ಪರಿಸರವನ್ನು ಪರಿಗಣಿಸೇ ಇಲ್ಲ ಇದರಲ್ಲಿ. ಓಕೆ, ನೀವು ಅದಕ್ಕೆ ಆರೋಗ್ಯ ತಜ್ಞರಿರಬೇಕು, ಪರಿಸರ ತಜ್ಞರಿರಬೇಕು, ಆಯಿತಾ. ಮತ್ತು ಈ ಟನಲ್ ಮಾಡಿರೋ, ಸುರಂಗ ಮಾಡಿರೋರು, ಎಲಿವೇಟೆಡ್ ರೋಡ್ ಮಾಡಿರೋರು, ಅನುಭವಿ ಇಂಜಿನಿಯರ್ಗಳು ಕೂತಿರ್ಬೇಕಲ್ಲಿ, ಜಿಯಾಲಜಿಸ್ಟ್ ಇರಬೇಕು, ಭೂಗರ್ಭಶಾಸ್ತ್ರಜ್ಞರು. ಮತ್ತು ಸಾಯಿಲ್ ಎಕ್ಸ್ಪರ್ಟ್ಸು, ಜಿಯಾಲಜಿಸ್ಟ್ ಇರಬೇಕು ಅದರಲ್ಲಿ. ಮತ್ತು ನಿಮಗೆ ಈ ಸೋಷಾಲಜಿಸ್ಟ್ ಇರಬೇಕು. ಅಂದರೆ ಡಿಸ್ಪ್ಲೇಸ್ಮೆಂಟ್ ಆಗೋದಿದ್ರೆ ಯಾರಿಗೆ, ಈಗ ನೋಡಿ ನೀವು ಫ್ಲೈಓವರ್ ಮಾಡಿದಾಗ ಅದರ ಫ್ಲೈಓವರಿಂದ ಕೊಳಕೆಲ್ಲ ಕೆಳಗಡೆ ಹೋಗುತ್ತೆ, ಕೆಳಗಡೆ ಇರೋ ಜನಕ್ಕೆ ಬಗ್ಗೆ ನೀವು ಯೋಚನೆ ಮಾಡಬೇಕು. ಸೋಷಾಲಜಿಸ್ಟ್ ಇರಬೇಕು. ಅವ್ರನ್ನ ಬೆಂಗಳೂರಿನಲ್ಲಿ ಈಗ 600 ಸ್ಲಮ್ ಇದೆಯಂತೆ, 597 IIM ಅವರು ರಿಸರ್ಚ್ ಮಾಡಿದ್ದಾರೆ, ಅಷ್ಟು ಸ್ಲಮ್ ಇದೆಯಂತೆ. ಅವ್ರಿಗೆಲ್ಲ ಮುಂದೆ ಏನು, ಅವ್ರ ಶಿಕ್ಷಣಕ್ಕೆ ಏನು, ಶಿಕ್ಷಣ ತಜ್ಞರಿರಬೇಕು. ಯಾವ ಥರ ಸ್ಕೂಲಿಂಗ್ ಆಗಬೇಕು, ಮುಂದೆ ಆನ್ಲೈನ್ ಆಗಬೇಕಾ ಸ್ಕೂಲಿಂಗು, ಮನೆಯಲ್ಲೇ ನೀವು ತಲುಪ್ಸೋಕ್ಕಾಗಬೇಕಾ ಎಜುಕೇಷನ್ನು, ಶಾಲೆಗೆ ಹೋಗೋಕ್ಕಾಗಲ್ಲ ಮಕ್ಕಳಿಗೆ ಅಂದರೆ ಆ ಥರದಲ್ಲಿ ಯೋಚನೆ ಮಾಡೋ ತಜ್ಞರಿರಬೇಕು ಅಂತ ಇದು ಕಮಿಟಿ. ಅಂದರೆ ಲಿವ್ ಬಾಳು ಬದುಕು ಒಂದು, ಮತ್ತು ಉದ್ಯೋಗ ಇನ್ನೊಂದು, ಮತ್ತು ಕಲಿ ಮತ್ತು ನಲಿ, ಈ 4 ಇರೋದಿರಬೇಕು. ಅದನ್ನು ಯೋಚನೆ ಮಾಡಿ ನೀವು, ಮತ್ತು ನಾವು ಎಷ್ಟು ಗ್ರೀನ್ ಉಳಿಸ್ಕೋಬೇಕು, ಎಷ್ಟು ಕೆರೆ ಉಳಿಸ್ಕೋಬೇಕು, ನೀರಿನ ಸರಬರಾಜು ಹಿಂಗಾಗಬೇಕು, ಇದಕ್ಕೆ ಇಷ್ಟು ಆಹಾರ ಏನಿಗೆ ನಮ್ಗೆ ಹೆಂಗೆ ತರಕಾರಿ ಹಣ್ಣು ಹೇಗೆ ಬರುತ್ತೆ, ವೇಸ್ಟನ್ನ ಮ್ಯಾನೇಜ್ ಹೆಂಗೆ ಮಾಡೋದು, ಇದು ಎಲ್ಲ ತಜ್ಞರು ಕೂತ್ಕೊಂಡು ಯೋಜನೆ ಮಾಡಬೇಕು. ಇದು ಯಾರೋ ಒಂದು 3-4 ಜನ ಇಂಜಿನಿಯರು ಸಚಿವರಿಗೆ ಹತ್ತಿರ ಇರೋರು ಕೂತ್ಕೊಂಡು ಮಾಡೋದಲ್ಲ ಇದು. ನೀವೇನಾದರೂ ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿ ಈ ಥರದ ಯೋಜನೆ ಇಷ್ಟು ಅನಾನುಕೂಲ ಆಗ್ತಾಯಿದೆ, ಇದು ಬೇಡ ಅನ್ನೋ ಮನವರಿಕೆ ಮಾಡಿಕೊಡುವಂಥ ಯತ್ನ ಅಥವಾ ಅಪಾಯಿಂಟ್ಮೆಂಟ್ ಏನಾದ್ರು ಕೇಳಿದ್ರು? ಈಗ ನಾನಂತೂ ಒಂದು ಮುಖ್ಯಮಂತ್ರಿಗಳನ್ನು ಭೇಟಿ ಆಗೋದಕ್ಕೆ ಹಿಂದೆ ಒಂದು ಸೆಮಿನಾರ್ ನಾನೇ ಆರ್ಗನೈಸ್ ಮಾಡಿದ್ದೆ. ಅವ್ರನ್ನ ಮೀಟ್ ಮಾಡಬೇಕು ಅಂತ 20 ಸತಿ ಕೇಳಿ, ಒಂದು ಸತಿ ಕರೆದು ನಮಗೆ 1.5 ಗಂಟೆ 2 ಗಂಟೆ ಕಾಯಿಸಿ ಮೀಟ್ ಮಾಡಿ ಬರ್ತೀನಿ ಅಂದ್ಬಿಟ್ಟು ಅವ್ರು ಬರಲಿಲ್ಲ. ಅದಕ್ಕೆ ಆಯಿತಾ, ನಾವು 16 ಹೊಸ ತಂತ್ರಜ್ಞಾನ ಬರೋದು, ಅದರಿಂದ ನಾವು ಬೆಂಗಳೂರಿನಲ್ಲಿ ಜೀನ್ ರಿಸರ್ಚು, ಮತ್ತು ಬೆಂಗಳೂರಿನಲ್ಲಿ ಇದು ಡ್ರೋನ್ ಬಳಕೆ ಮಾಡಿ ಹೇಗೆ ಡೇಟಾನ ಕಲೆಕ್ಟ್ ಮಾಡ್ಬೋದು, ಮತ್ತು ನಾವು ಇಸ್ರೋದ ಸೈಂಟಿಸ್ಟಿಂದ ಡೇಟಾನ ಕಲೆಕ್ಟ್ ಮಾಡಿ ನಮ್ಮ ಗ್ರೌಂಡ್ ವಾಟರ್ ಇಂಥದ್ದಲ್ಲೇನು ಎಲ್ಲವನ್ನು ಸೇರಿಸಿದ್ದ ಒಂದು ಸೆಮಿನಾರ್ನ ನಾವು ಮಾಡಿದ್ವಿ. ಪ್ರಿಯಾಂಕ ಖರ್ಗೆ ಅವರು ಬಂದರು, ಆದರೆ ಉಪಮುಖ್ಯಮಂತ್ರಿಗಳು ಬರಲಿಲ್ಲ. ಅದಕ್ಕೆ ಪ್ರಿಯಾಂಕ ಖರ್ಗೆ ಅವರು ಭಾಳ ಕೋಆಪ್ರೇಟ್ ಮಾಡಿ ಅದರಲ್ಲಿ ಭಾಗವಹಿಸಿದರು. ಆದರೆ ಅವರು ಹೆಚ್ಚು ನಮ್ಮ ಬೆಂಗಳೂರಿನ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಅವರು ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಅಲ್ಲದೆ ಇರುವಂಥ ಹಿನ್ನೆಲೆಯಲ್ಲಿ ಇರ್ಬೋದು. ಅವರು ಈ IT ನ್ಯೂ ಟೆಕ್ನಾಲಜಿಯಲ್ಲಿ ಸುರಂಗ ಮಾರ್ಗ ವಿಚಾರ ಮಾತಾಡೋ ಸಂದರ್ಭದಲ್ಲಿ ಅಲ್ಲಿ ಯಾರಿಗಾಗಿ ಮಾಡ್ತಿದ್ರು ಸುರಂಗ ಮಾರ್ಗ ಅಂದರೆ ನಾ ಹೇಳೋದು, ಅವರೆಲ್ಲ ಎಲ್ಲರೂ ಕೂತ್ಕೋಬೇಕಾಗ್ತದೆ. ಎಲ್ಲ ಬೇರೆ ಬೇರೆ ಅಲ್ಲ, ಇಂಡಸ್ಟ್ರಿಯವರು, ಕಾಮರ್ಸ್ ಅವರು, ಪರಿಸರ ತಜ್ಞರು, ಶಿಕ್ಷಕರು, ವೈದ್ಯರು ಎಲ್ಲರೂ ಕೂತ್ಕೋಬೇಕ್ರಿ, ರೈತರು ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ಬೇಕ್ರಿ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಸರ್, ರಾಜ್ಕುಮಾರ್ ಸರ್ ಇದೇ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ನಾವು ಇದನ್ನ ಅವರಿಗೆ ಮನವರಿಕೆ ಮಾಡಿಕೊಡೋ ನಿಟ್ಟಿನಲ್ಲಿ ಅಥವಾ ವಸ್ತು ಸ್ಥಿತಿಯನ್ನು ನಾವು ಅವರಿಗೆ ಅರಿವು ಮಾಡಿಸುವ ನಿಟ್ಟಿನಲ್ಲಿ ನಾವು ಅಪಾಯಿಂಟ್ಮೆಂಟ್ ಕೇಳಿದ್ರಿ, ಕೊಟ್ಟಿಲ್ಲ ನಮ್ಗೆ ಅಪಾಯಿಂಟ್ಮೆಂಟ್. ಕೊಟ್ಟಿದ್ದಾರೆ, ಹಿಂದೆ ಏನು ಮಾಡಿದ್ದಾರೆ, ಕನ್ಸಲ್ಟ್ ಮಾಡಿದ್ದಾರೆ ಯಾರನ್ನ, ಬ್ರ್ಯಾಂಡ್ ಬೆಂಗಳೂರು ಅಂತ. ಯಾವಾಗಲೂ ಸರ್ಕಾರದ ಜೊತೆ ಮಾತಾಡ್ತಾ ಇರುವ ಕೆಲವು ಉದ್ಯಮಿಗಳು, ನಮಗೆ ಗೊತ್ತಿರೋ ಹೆಸರುಗಳು,
ಅವ್ರನ್ನೆಲ್ಲ ಕನ್ಸಲ್ಟ್ ಮಾಡಿದ್ದಾರೆ. ಆದರೆ ಈಗ ಅವರೇ ಇವಾಗ ಕಿರಣ್ ಮಜುಮ್ದಾರ್ ಅವರಾಗಲಿ, ಮೋಹನ್ ದಾಸ್ ಪೈ ಅವರೇ ಅವ್ರು ಮಾತಾಡ್ತಿರೋದು ನೋಡಿದ್ರೆ ಅವ್ರಿಗೂ ಒಪ್ಪಿಗೆ ಇಲ್ಲ ಇದೆಲ್ಲ ಅಂತ ಅನಿಸ್ತಾ ಇದೆ ನಮಗೆ. ಇವ್ರು ಮಾಡ್ತಾ ಇರೋ ನಡೀತಾ ಇರೋ ರೀತಿ ಅವ್ರಿಗೇ ಒಪ್ಪಿಗೆ ಆಗಿಲ್ಲ. ಅವ್ರ ಜೊತೆ ಕೂತು ಒಂದು 2-3 ಮೀಟಿಂಗ್ ಮಾಡಿದ್ದಂತೂ ಉಂಟು ಇವರು, ನಾವು ನೋಡಿದ್ವಿ. ಆದರೆ ಇಲ್ಲಿ ನಮ್ಮಂಥವ್ರನ್ನ ಕರೆದಿಲ್ಲ, ಯಾಕೆಂದರೆ ನಾವು ಅವರ ಪಕ್ಷಕ್ಕೆ ಬೆಂಬಲ ಕೊಟ್ಟಿಲ್ಲ ಅನ್ನೋ ಅರ್ಥದಲ್ಲಿ ನಮ್ಮಂಥವ್ರು ನನ್ನಂತೂ ಕರೆದಿಲ್ಲ, ನಮ್ಮಂಥವ್ರನ್ನ ಕರೆದಿಲ್ಲ. ನಮ್ಮನ್ನು ಕರಿಬೇಕಂತಲ್ಲ, ನಾನೇನು ಎಕ್ಸ್ಪರ್ಟ್ ಅಲ್ಲ. ನನ್ನ ಹೊರಗೆ ಬಿಟ್ಟರೆ ನನಗೂ ಅನುಕೂಲ, ಅವ್ರಿಗೂ ಅನುಕೂಲ, ನನಗೇನು ಬೇಜಾರಿಲ್ಲ. ಆದರೆ ಸರಿಯಾಗಿರೋರನ್ನ ಕರೆಸಬೇಕಾಗಿತ್ತು, ಆಯಿತಾ. ನಾ ಹೇಳೋದು ಹೇಗೆ ಸಚಿವರು ತಜ್ಞರಲ್ಲೋ ಇದರಲ್ಲಿ, ಮತ್ತು ಶಾಸಕರು ತಜ್ಞರಲ್ಲೋ ಈ ವಿಚಾರದಲ್ಲಿ, ಹಾಗೆ ಇಂಡಸ್ಟ್ರಿ ಮಾಡೋರು ಅವ್ರವ್ರ ವಿಷಯದಲ್ಲಿ ತಜ್ಞರಾಗಿರ್ತಾರೆ. ಸುರಂಗ ಮಾರ್ಗ ಹೆಂಗೆ ಮಾಡಬೇಕು ಅಂತ ಕಿರಣ್ ಮಜುಮ್ದಾರ್ಗೂ ಗೊತ್ತಿರಲ್ಲ, ಮೋಹನ್ ದಾಸ್ ಪೈ ಅವ್ರಿಗೂ ಗೊತ್ತಿರಲ್ಲ, ನನಗೂ ಗೊತ್ತಿರಲ್ಲ ಅಲ್ವಾ. ಆ ಜನ ಬರಬೇಕು. ನಾ ಹೇಳೋದು ಇವ್ರೇನು ಯಾರೋ ಒಬ್ಬರನ್ನ ಇವ್ರಿಗೆ ಅನುಕೂಲ ಅನ್ಸಿದ ಜನನ ಮಾತ್ರ ಕೂತ್ಕೊಂಡು ಮಾತಾಡಿಸ್ತಾರಲ್ಲ, ಅದರಿಂದ ತುಂಬ ಕಷ್ಟ ಆಗಿದೆ ಅಂತ. ನಾ ಯಾಕೆ ನಿಮಗೆ ವಿಷಯ ಬಿಟ್ಟು ನಾನು ದೂರ ಬಂದೆ ಅಂದರೆ, ನನಗೆ ತುಂಬ ಭಯ ಇರೋದೇನೆಂದರೆ, ಪ್ಲೀಸ್ ಇದನ್ನೇ ಎಡಿಟ್ ಮಾಡಬೇಡಿ. ನಮಗೆ ತುಂಬ ಭಯ ಇರೋದು ಏನಂದರೆ, ಆಯಿತು ಲಾಲ್ಬಾಗ್ನ ಬಿಟ್ಟು ಲಾಲ್ಬಾಗ್ ಪಕ್ಕದಿಂದ ಮಾಡ್ತೀನಿ ಬಿಟ್ಟು ಸುರಂಗ ಮಾರ್ಗ ಮಾಡಿಬಿಡ್ತಾರೆ ಅನ್ನೋ ಭಯ ಇದೆ. ನೀವು ಅದಕ್ಕೆ ಯಾವುದೋ ಒಂದು ಕಾರಣ ಇಟ್ಕೋಬೇಕು. ಲಾಲ್ಬಾಗ್ ಅಲ್ಲ, ಈ ಒಟ್ಟು ಅವರು ಯೋಚನೆ ಮಾಡೋ ರೀತಿನೇ ತಪ್ಪು. ಅದರಲ್ಲಿ ಸುರಂಗ ಮಾರ್ಗ ಮಾಡ್ತಾ ಇರೋದು ದೊಡ್ಡ ತಪ್ಪು ಅಂತ ಅನಿಸುತ್ತೆ. ಅದರಲ್ಲಿ ಲಾಲ್ಬಾಗಲ್ಲಿ ಏನೋ ಮಾಡೋಕ್ಕೆ ಹೋಗ್ತಾ ಇರೋದು ಭಾಳ ಒರಟು ನಿರ್ಧಾರ ಅಂತ ಅನಿಸುತ್ತೆ. ನಾನು ಹೇಳೋದು ಅದಕ್ಕೆ ಇವೆಲ್ಲ ಡೀಟೇಲ್. ಮುಖ್ಯವಾದ ಪ್ರಶ್ನೆ ಏನಂದರೆ, ಕನ್ಸಲ್ಟ್ ಮಾಡದೆ ಮಾಡಬೇಡಿ. ನಿಮಗೆ ಗೊತ್ತಿಲ್ಲದೆ ಇರೋ ಕೆಲಸಕ್ಕೆ ಕೈ ಹಾಕಬೇಡಿ. ಓಕೆ ಸರ್, ನನಗೆ ಒಂದು ಪ್ರಶ್ನೆ ಕಾಡ್ತು, ಅಂದರೆ ಬೇರೆಯವ್ರ ಜೊತೆ ಮುಗಿಸ್ಬಿಡಿ ಮಾಡುವಂಥ ಒಂದು ಪ್ರಶ್ನೆ ಕಾಡ್ತು. ಇಂಥ ದೊಡ್ಡ ಯೋಜನೆ ಮಾಡಬೇಕಾದ್ರೆ ಸಣ್ಣ ಯೋಜನೆ ಕೂಡ ಸಾಕಷ್ಟು ತಜ್ಞರು ಚರ್ಚೆ ಮಾಡ್ತಾರೆ, ಇವೆಲ್ಲ ಕೂಡ ಯೋಜನೆ ಎಲ್ಲ ಕಾಡ್ಕೊತಾರೆ. ಇಂಥ ದೊಡ್ಡ ಯೋಜನೆಗೆ ಯಾವುದು ಎಕ್ಸ್ಪರ್ಟ್ಸ್ ಇಲ್ದಿರಾ, ಚರ್ಚೆ ಮಾಡ್ದಿರಾ, ಅಥವಾ ಇದು ಅವೈಜ್ಞಾನಿಕ ಅನ್ಸಿ ಕೂಡ ಮಾಡುವಂಥ ನಿರ್ಧಾರವನ್ನು ಕೈಗೊಳ್ತಾರೆ. ಇಂಥ ದೊಡ್ಡ ಯೋಜನೆಗೆ ಇವೆಲ್ಲ ಕೂಡ ಪ್ಲಾನಿಂಗ್ ಆಗಿ ಅವರೆಲ್ಲ ಈ ದೊಡ್ಡ ಮನುಷ್ಯರು ಮದುವೆಗೆ ಇದುವೆಲ್ಲ ಅರೇಂಜ್ ಮಾಡ್ತಾರಲ್ಲ, ನಾನು ನೋಡಿದ್ದೀನಿ. ನಮ್ಮಲ್ಲಿ ದೊಡ್ಡ ಇದು ಆರ್ಟ್ ಡೈರೆಕ್ಟರ್ ಸಿನಿಮಾದವರು, ಅವ್ರನ್ನ ಕರೆಸಿ ಅಲಂಕಾರ ಮಾಡಿಸ್ಕೊಳ್ತಾರೆ, ಆಯಿತಾ. ಮತ್ತು ಅಡುಗೆಗೆ ತುಂಬ ಶ್ರೇಷ್ಠವಾದ ಅಡುಗೆ ಭಟ್ರು, ಮತ್ತು ಯಾರನ್ನ ಕನ್ಸಲ್ಟ್ ಮಾಡಿ ಬೇರೆ ವಿಧ ಬಗೆಯ ಅಡುಗೆ ಪದ್ಧತಿಗಳನ್ನು, ಬೇರೆ ಬೇರೆ ಲೋಕೋಭಿನ್ನ ರುಚಿ ಅನ್ನೋ ಥರ ಎಲ್ಲರಿಗೂ ಒಪ್ಪುವ ಥರದ ಅಡುಗೆಗಳನ್ನು, ಫುಡ್ ಕೋರ್ಟ್ ಥರದ್ದೆಲ್ಲ ಮಾಡ್ತಾರೆ. ಎಲ್ಲ ವಿಷಯದಲ್ಲೂ ತಜ್ಞರನ್ನ ಕರೆಸಿರ್ತಾರೆ. ಅವ್ರ ಮನೇಲಿ ಮದುವೆ ಮಾಡಿಸ್ಬೇಕನ್ನೋ ಸಂಭ್ರಮ. ಆದರೆ ಜನೋಪಯೋಗಿ ಕೆಲಸ ಅಂತ ಹೊರಟಾಗ ಒಂದು 5-6 ಜನ ಕೂತ್ಕೊಂಡು ಅವ್ರು ನಿರ್ಧಾರ ಮಾಡ್ತಾರಲ್ಲ, ಆ ರೀತಿ ಆಗಿದೆ. ಆ ಥರ ಆಗಿದೆ. ನೀವು ಆಗಲಿ ಕಿರಣ್ ಮಜುಮ್ದಾರ್ ಶಾ ಮತ್ತು ಮೋಹನ್ ದಾಸ್ ಪೈ ಹೇಳ್ತಾರೆ. ಮೋಹನ್ ದಾಸ್ ಪೈ ಅವ್ರ ಹತ್ರ ನಾನು ಇಂಟರ್ವ್ಯೂ ಮಾಡಿ ಸಂದರ್ಶನ ಮಾಡಿದೆ. ಒಂದಷ್ಟು ಕರಪ್ಷನ್ ಬಗ್ಗೆ ಓಪನ್ ಅವರು ಒಂದು ರೀತಿಯಲ್ಲಿ ಫ್ರಸ್ಟ್ರೇಷನ್ ಆಗಿ ಹೇಳಿದ್ರು, ಅಂದರೆ ಅಷ್ಟು ಆಕ್ರೋಶದಿಂದ ಹೇಳಿದ್ರು. ಅದು ಒಂದು ಭಾಗ. ರಸ್ತೆ ಗುಂಡಿಗಳ ಬಗ್ಗೆ ನೀವು ಹೇಳಿದ್ರೆ, ಕಾರಲ್ಲಿ ಓಡಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ದು. ಗುಂಡಿಗಳಿಂದ ಕಾರಲ್ಲಿ ಓಡಾಡಕ್ಕಾಗಲ್ಲ ಹೇಳ್ತಾ ಇಲ್ಲ. ನಾನು ಸಿರ್ಸಿಗೆ ಹೋಗಿ ಬಂದೆ. ಬರೀ ಬೆಂಗಳೂರಲ್ಲ, ಎಲ್ಲ ಕಡೆ ಸಿರ್ಸಿಗೆ ಯಾವ ಕಡೆಯಿಂದ ಹೋಗ್ಬೇಕಾದ್ರೂ ಅದು ಒಳ್ಳೆ, ಅದಕ್ಕೆ ಪ್ರೈಸ್ ಕೊಡಬೇಕು. ಅವರು ಯಾರು ಕ್ರಾಸ್ ಮಾಡ್ತಾರೋ ಅವ್ರಿಗೆ ಏನಾದ್ರು ಪ್ರೈಸ್ ಕೊಡಬೇಕು. ಆ ಥರ ಮಾಡಿದ್ದಾರೆ. ಯಾವ ದಿಕ್ಕಿನಿಂದ ಹೋದ್ರು, ಹುಬ್ಬಳ್ಳಿಯಿಂದ ಹೋದ್ರು, ಹಾವೇರಿಯಿಂದ ಹೋದ್ರು, ಶಿವಮೊಗ್ಗದಿಂದ ಹೋದ್ರು, ಹಾಳು ಮಾಡಿದ್ದಾರೆ. ಎಲ್ಲ ಕಡೆ ಹಾಳು ಮಾಡಿದ್ದಾರೆ ಇವರು. ರಸ್ತೆ ಗುಂಡಿ ಬಗ್ಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಉದ್ಯಮಿಗಳಿಗೆ ಟ್ರಾಫಿಕ್ ದಟ್ಟಣೆ ಎಷ್ಟು ಸಮಯ ಹಿಡಿಯುತ್ತೆ. ಒಂದು ಮೆಟ್ರೋಲ್ 15 ನಿಮಿಷ ಹೋಗೋದು 1.5 ಗಂಟೆ ಆಗುತ್ತೆ. ಉದ್ಯಮಿಗಳು ಪ್ರಶ್ನೆ ಎತ್ತಿದ್ರು ರಸ್ತೆ ಗುಂಡಿಗಳ ಬಗ್ಗೆ. ಅದಕ್ಕೆ ಸರ್ಕಾರದಿಂದ ಬಂದ ಉತ್ತರವನ್ನು ತಾವು ಗಮನಿಸಿದ್ದೀರಾ? ಒಂದು ರೀತಿಯಲ್ಲಿ ಬೆದರಿಕೆ ಹಾಕೋ ರೀತಿಯಲ್ಲಿ ಈ ರೀತಿ ಮಾತಾಡ್ಬಾರ್ದು ಅಂತ ಏನು ಅನಿಸುತ್ತೆ ಸರ್? ನಾನು ಹೇಳ್ತೀನಿ, ಈಗ ನಾನೇ ಉದ್ಯಮಿ ಆಗಿದ್ರೆ ನಾನು ಅಷ್ಟು ಧೈರ್ಯ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ರೀ. ಏನಾಗಿರೋದು ಗೊತ್ತಾ, ನಮಗೆ ನೋಡಿ ಕರ್ನಾಟಕದಲ್ಲಿ ಈಗ ಎಷ್ಟೊಂದು ಸರ್ವೆಗಳಾಗಿದೆಯಲ್ಲ, ಕರ್ನಾಟಕ ಇಸ್ ದ ಮೋಸ್ಟ್ ಕರಪ್ಟ್ ಸ್ಟೇಟ್ ಇನ್ ಇಂಡಿಯಾ ಅಂತ ತುಂಬ ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಹಿಂದೆ ಬಂದಿದೆ. ಈಗ ಜನರ ಮನಸ್ಸಲ್ಲಿ ಅದೇ ಇರೋದು. ಬೇರೆ ನೀವು ರಾಜ್ಯಗಳಿಗೆ ಹೋದರೆ ಕರ್ನಾಟಕ ಇಸ್ ವೆರಿ ಕರಪ್ಟ್ ಅಂತಲೇ ಹೇಳೋದು. ತಮಿಳ್ನಾಡಲ್ಲಿ ಏನಿದೆ ಅಂದರೆ, ಈ ಒಂದು ಇಂಡಸ್ಟ್ರಿಯಲಿಸ್ಟ್ ಏನಾದ್ರು ಯೋಜನೆ ಇಟ್ಕೊಂಡೋದ್ರೆ ಅಲ್ಲೂ ಕರಪ್ಷನ್ ಇದೆ, ಆದರೆ ಕೆಲಸ ಆಗುತ್ತೆ. ಒಂದೇ ಒಂದು ಬಿಲ್ಡಿಂಗಲ್ಲಿ ಒಂದು 30 ಡಿಪಾರ್ಟ್ಮೆಂಟ್, ಒಂದರಿಂದ ಒಂದು ಫೈಲ್ ಬೇಗ ಮೂವ್ ಆಗುತ್ತೆ ಅನ್ನೋ ಥರ ಹೇಳ್ತಾರೆ. ನಾ ಯಾಕೆ ಹೇಳ್ತೀನಿ ಅಂದರೆ, ನಮ್ಮಲ್ಲಿ ಈ ಥರದ್ದು ಕರಪ್ಷನ್ ಇರೋದು ನಿಜ. ನಮಗೆ ಪ್ರಾಬ್ಲಮ್ ಇರೋದೇನೆಂದರೆ, ಆ ಕರಪ್ಷನ್ ಇರೋದ್ರಿಂದ ನೀವು ಒಂದು ಫ್ಯಾಕ್ಟ್ರಿನ, ಒಂದು ಬಿಸ್ನೆಸ್ಸು ನೀವು ತೆಗಿತೀರಾ ಅಂದರೆ ಲಂಚ ಕೊಡದೆ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಥರದ್ದಾದಾಗ ಸರ್, ಒಂದು ವಾರ್ಷಿಕ ವರದಿ ಮೋಹನ್ ದಾಸ್ ಪೈ ಖುದ್ದು ನಮ್ಮ ಹತ್ರ ಹೇಳಿರುವಂಥದ್ದು,
ಅವರ ಒಂದು ಕಂಪನಿಯ ಫ್ಯಾಕ್ಟ್ರಿದು ಒಂದು ವಾರ್ಷಿಕ ವರದಿಯನ್ನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೊಡೋಕ್ಕೆ ಹೋದಾಗ ಓಪನ್ ಆಗಿ ಲಂಚ ಕೇಳಿದ್ರು. ಅವ್ರು ಮೆಸೇಜ್ ಮಾಡಿದ್ರು, ಮೆಸೇಜ್ ಓದಿದ್ರು, ಇಷ್ಟು ಲಂಚ ಕೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದೆ. ಅಂದರೆ ನಾವು ಏನು ಸರ್ ನಿಮ್ಮಂಥ ಪ್ರಭಾವಿ ಇದ್ದೀರಾ ಅಂತಂದರೆ ಇಲ್ಲಿ ಲಂಚಕ್ಕೆ ಪ್ರಭಾವಿ ಏನಿಲ್ಲ, ನನ್ನ ಹತ್ರ ಲಂಚ ಕೇಳ್ತಾರೆ ಅಂತ ಓಪನ್ ಆಗಿ ಹೇಳ್ತಾರೆ. ಅದು ಈಗೇನಾಗುತ್ತೆ ಅದರಿಂದ ನಾವು ಯಾರು ನಾನು ಫ್ಯಾಕ್ಟ್ರಿ ನಡೆಸ್ತಾ ಇದ್ದರೆ ಹೆಂಗಿರೇ ಎದುರಾಕೊಳ್ಳಿ ಈ ಸರ್ಕಾರನ, ಅದು ಇವರು ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದ್ರೆ ಭಯ ಆಗಲ್ವಾ? ಅದಕ್ಕೆ ನಾನು ಹೇಳೋದು, ನಮ್ಮನ್ನು ಜನರಿಗೆ ಹಿರಿಯರಾಗಿ ಇರಬೇಕಾಗುತ್ತೆ ಸಚಿವರು, ಜನರಿಗೆ ಬೆದರಿಕೆ ಹಾಕೋ ಥರ ಪಾಳೆಗಾರಂತರ ನಡ್ಕೊಂಡ್ರೆ ಏನಾಗುತ್ತೆ ನಮಗೆ ಅಲ್ವಾ? ಅದಕ್ಕಾಗಿ ಅವ್ರು ಮಾಡ್ತಾ ಇರೋದು ದೊಡ್ಡ ಸಾಹಸ ಅಂತ ನಾನು ಅದಕ್ಕಾಗಿ ಅವರು ಕಿರಣ್ ಮಜುಮ್ದಾರ್ ಮತ್ತೆ ಹೋಗಿ ಮಾತಾಡಿರ್ತಾರೆ, ಅವ್ರಿಗೆ ಸಮಾಧಾನ ಮಾಡಿಸಿರ್ತಾರೆ. ಇಲ್ಲದಿದ್ರೆ ಏನಾಗುತ್ತೆ ನೋಡಿ, ಈಗ ನಿಮಗೆ ನೋಡಿ ಮೊನ್ನೆ ನನಗೆ ಯಾರು ಹೇಳಿದ್ರು, ಮೊನ್ನೆ ಮಧ್ಯರಾತ್ರಿ 12 ಗಂಟೆಗೆ ಡ್ರಿಂಕಿಂಗ್ ಆ್ಯಂಡ್ ಡ್ರೈವಿಂಗಿಗೆ ಚೆಕ್ ಮಾಡ್ತಿದಾರಲ್ಲ, ಬಂದು ಕಾರ್ ನಿಲ್ಲಿಸಿದಾಗ ಅವರು ಡ್ರಿಂಕ್ ಮಾಡಿಲ್ಲ, ನಿಲ್ಲಿಸಿದಾಗ ಅವರು ಡ್ರಿಂಕ್ ಮಾಡಿಲ್ಲ ಅಂಥೇಳಿ ಇದು ಫೈನ್ ಹಾಕೋದಂತೆ. ಯಾತಕ್ಕೆ ಫೈನ್ ಹಾಕಿದ್ದೀರಾ ಅಂದರೆ ಝೀಬ್ರಾ ಕ್ರಾಸಿಂಗ್ ಮೇಲೆ ನಿಲ್ಲಿಸಿದ್ದೀರಾ ಅಂತ. 12 ಗಂಟೆ ಮೇಲೆ ಬೇರೆಯವರೆಲ್ಲ ಅಲ್ಲಿ ಲೈಟ್ ಹೊರ್ತಂದೆ ಯಾರು ನಿಂತಿರ, ಬೇರೆಯವ್ರು ಹೋಗ್ತಾ ಇದ್ದಾರೆ, ಇವ್ರನ್ನ ನಿಲ್ಲಿಸಿದಾರಲ್ಲ, ಇವರಿಂದ ಏನಾದ್ರು ಸಿಕ್ಕಿಲ್ಲ ಅಂತ ಮಾಡಿದ್ರು ಅಂತ ಹೇಳ್ತಾರೆ. ಆ ಲೆವೆಲ್ ಇಳಿದಿದೆ. ಆ ಪೊಲೀಸರು ಯಾವಾಗ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ, ಇವ್ರು ಯಾವಾಗ ಮಾಡ್ತಾರೆ ಅಂದರೆ ಇವರು ಈ ಸರ್ಕಾರದ ವ್ಯವಸ್ಥೆ ಏನಿದೆ ಅದು ಯಾವಾಗಲೂ ಮಾಡುತ್ತೆ. ಲಂಚ ಇಲ್ಲದೆ ಮುಂದೆ ಯಾವುದನ್ನು ಹೋಗೋಕ್ಕೆ ಬಿಡೋದಿಲ್ಲ. ಅದು ಸಿನಿಮಾ ರಂಗಕ್ಕೆ ಕೂಡ ನೆಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಹೇಳಿರುವಂಥದ್ದು ಕೂಡ. ಅದು ಯಾವುದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನೀವು ಬೇರೆ ದೇಶಗಳಿಗೆ ಹೋದರೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಉದ್ಘಾಟನೆಯ ದಿನದಲ್ಲಿ ಏನಂತಾರೆ ಅಂದರೆ, ಅಲ್ಲಿಯ ಆ ಊರಿನ ಹಿರಿಯರು, ಮೇಯರು ಯಾರು ಬಂದು ಏನು ಹೇಳ್ತಾರೆ, ನಮ್ಮ ಸಿಟಿಯಲ್ಲಿ ನೀವು ಬಂದು ಸಿನಿಮಾ ಮಾಡ್ಬೋದು, ಇಷ್ಟೆಲ್ಲ ವ್ಯವಸ್ಥೆ ಇದೆ, ಒಂದೇ ನಾವು ಫಿಲ್ಮ್ ಕಮಿಷನ್ ಇದೆ, ಇಲ್ಲಿ ಒಂದೇ ಜಾಗಕ್ಕೆ ಬಂದರೆ ನಾವು ತಕ್ಷಣ ಪರ್ಮಿಷನ್ ಕೊಡ್ತೀವಿ, ಶೂಟ್ ಮಾಡೋದಕ್ಕೆ ಸಬ್ಸಿಡಿ ನಮ್ಮ ಸರ್ಕಾರ ಕೊಡುತ್ತೆ, ಇದೆಲ್ಲ ಹೇಳ್ತಾರೆ ಅವರು. ಇಲ್ಲಿ ಬಂದರೆ ಬನ್ನಿ ನೋಡ್ಕೊಳ್ತೀನಿ ಅಂತ ಹೇಳಿದ್ರು ಇವರು. ಆ ಥರ ಇದೆ ಇಲ್ಲಿ. ಏನಾದರೂ ಕಷ್ಟ ಇದೆ ಕರ್ನಾಟಕಕ್ಕೆ ಅಂದರೆ, ಧೋರಣೆ ಬದಲಾಗದಿದ್ರೆ ಕಷ್ಟ ಇದೆ. ಜನನೂ ಎಚ್ಚೆತ್ಕೋಬೇಕು, ಈ ಥರ ಟಾಲರೆಂಟಾಗಿ ಇರಬಾರ್ದು. ಅದು ಬಿಟ್ಟು ಬೇರೆ ಡಿಸಿಷನ್ಸ್ ಎಲ್ಲ ಆಗ್ತಾಯಿದೆ, RSS ಕಡಿವಾಣ ಹಾಕುವಂಥದ್ದು, ಪಥ ಮಾಡ್ಕೊಳ್ಳಿರಿ. ನಾನು ಹೇಳೋದು RSS ಭಾಳ ಬಲವಾದ ಒಂದು ಆರ್ಗನೈಸೇಷನ್, ಸಂಘಟನೆ. ಅವ್ರನ್ನ ನೋಡ್ಕೊಳ್ಳೋಕ್ಕೆ ನಾವು ಯಾರು ಮಾತಾಡಬೇಕಾಗಿಲ್ಲ, ಅವ್ರನ್ನ ನೋಡ್ಕೊಳ್ತಾರೆ. ಆದರೆ ದಿನ ಫ್ಯಾಕ್ಟ್ರಿಗೆ ಹೋಗೋರು, ಉದ್ಯೋಗಕ್ಕೆ ಹೋಗೋರು, ಗಾರ್ಮೆಂಟ್ ಕೆಲಸಕ್ಕೆ ಹೋಗೋರು, ಹೆಂಗಸರು, ಅವ್ರನ್ನ ನೋಡ್ಕೊಳ್ಳೋರು ಯಾರ್ರೀ? ಅವ್ರ ಪರ ಯಾರ್ರೀ ಇದ್ದಾರೆ? ಅವ್ರನ್ನ ನಡೆಸ್ಕೊಡೋದು, ಅವ್ರಿಗೆ ಬದುಕನ್ನ ಸುಗಮ ಮಾಡ್ಕೊಳ್ಳೋದಕ್ಕೆ ಈಗ ನಾವು ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗಬೇಕಲ್ರಿ. ಅವ್ರನ್ನ ನೋಡ್ಕೊಳ್ಳೋದು ಯಾರು? RSSಗೆ ನಿಮ್ಮ ಹೆಲ್ಪ್ ಯಾರ್ದು ಬೇಕಾಗಿಲ್ಲ, ಅವ್ರು ನೋಡ್ಕೊಳ್ತಾರೆ ಬಿಡಿ. ಅವ್ರಿಗೇನು ಕಷ್ಟ ಇಲ್ಲ, ನನ್ನ ಕೇಳಿದ್ರೆ ಅವ್ರಿಗೇನು ಕಷ್ಟ ಇಲ್ಲ. ಅವ್ರಿಗೆ ಕೇಂದ್ರ ಸರ್ಕಾರದ ಬೆಂಬಲ ಇರುತ್ತೆ, ಅವ್ರಿಗೆ ಯಾರ ಬೆಂಬಲನೂ ಬೇಡ ರೀ, ಕೆಳಗಡೆಯಿಂದ ಬೆಂಬಲ ಇದೆ ಅವ್ರಿಗೆ, ತಳಮಟ್ಟದಿಂದ ಕೂಡ ಇದೆ ಅವ್ರಿಗೇನು. ನಾನು ಅವ್ರ ಬಗ್ಗೆ ಅನುಕಂಪ ಎಲ್ಲ ತೋರಿಸೋದಕ್ಕೆ ಹೋಗಲ್ಲ. ಬಟ್ ಅದು ಸರ್ಕಾರ ಅಂತ ನಿರ್ಧಾರ ಕೈಗೊಂಡು ಒಂದು ರೀತಿ ಡಿವೇಷನ್ ಮಾಡ್ತಾ ಇದೆ ಅಂತ ಅಲ್ಲ. ಅವ್ರಿಗೇನು ನೋಡ್ರಿ, ಅವ್ರು ಇದೇನಂದರೆ ಅವ್ರಿಗೆ 24/7 ರಾಜಕಾರಣ ಮಾಡ್ತಾರೆ. ಅವರು ಆಡಳಿತ ಅನ್ನೋದು ಇಲ್ಲ ಅವ್ರಿಗೆ, ಯಾರಿಗೂ ಇಲ್ಲ, ಇಲ್ಲಿಲ್ಲ ನಮ್ಮ ರಾಜ್ಯದಲ್ಲಿ. ಓಕೆ ಸರ್, ನಾನು ಕೊನೆ ಪ್ರಶ್ನೆ ಇದು. ನೀವು ಒಂದು ಹಲವಾರು ಸಂದರ್ಶನಗಳು ನೋಡಿದ್ದೆ. ಸೊ ಮೋದಿಯವರ ಪರವಾಗಿ ಪ್ರಕಾಶ್ ಬೆಳವಡಿಯವರು ಮಾತಾಡಿರುವಂಥದ್ದು, ಮತ್ತು ಅವರು ಅಧಿಕಾರಕ್ಕೆ ಬರ್ತಾರೆ ಅಂತ ಕೂಡ ನೀವು ಒಂದು ರೀತಿಯಲ್ಲಿ ಭವಿಷ್ಯ ನೋಡಿದ್ರಿ. ಈಗಿನ ಮೋದಿಯವರ ಆಡಳಿತಕ್ಕೆ ನೋಡ್ತಾ ಇದ್ರೆ ನಿಮ್ಗೆ ಏನು ಅನಿಸುತ್ತೆ ಸರ್? ನೋಡಿರಿ, ಯಾರು 5 ವರ್ಷದ ಮೇಲೆ ರೂಲ್ ಮಾಡಬಾರ್ದು. ಅಮೇರಿಕಾದಲ್ಲಿ ಟರ್ಮ್ ಲಿಮಿಟ್ಸ್ ಅಂತ 2 ಟರ್ಮ್ ಮೇಲೆ ಆಗಬಾರ್ದು, 4 ವರ್ಷ 8 ವರ್ಷ ಆದಮೇಲೆ ಆಗೋದು, ಯಾರು ಮತ್ತೆ ಆಗೋಂಗಿಲ್ಲ. ಅವರು ಅಲ್ಲಿ ಕಾಂಗ್ರೆಸ್ಗೂ ಮತ್ತು ಸೆನೆಟ್ ಎರಡಕ್ಕೂ ಸೆನೆಟು ಮತ್ತು ಇದು ರೆಪ್ರೆಸೆಂಟೇಟಿವ್ ಇಬ್ರಿಗೂ ಅವರು ಇದು ಮಾಡೋಕ್ಕೆ ಹೋದರು. ಅದು ಅವ್ರು ವೋಟ್ ಮಾಡಿ ಅವರು ಉಳಿಸ್ಕೊಂಡ್ರು. ಬಟ್ ಪ್ರೆಸಿಡೆಂಟ್ಗೆ ಟರ್ಮ್ ಲಿಮಿಟ್ ಇಂಪೋಸ್ ಮಾಡಿದ್ರು ಅವರು. ನಾನು ಹೇಳ್ತೀನಿ, ನೀವು 5 ವರ್ಷದಲ್ಲಿ ಮಾಡೋಕ್ಕಾಗದೇ ಇರೋ ಕೆಲಸನ ಮಾಡಲಿಲ್ಲ ಅಂದರೆ ನೀವು ಮುಂದೆ ಆಮೇಲೆ ಮಾಡ್ತೀರಾ ಅನ್ನೋ ಏನು ಭರವಸೆ ಇದೆ ಅನ್ನೋ ಪ್ರಶ್ನೆ ಬರ್ತದೆ. ಅದು ತರ್ಕ ಅದು ಇದಕ್ಕೆ. ಆದರೆ ಮೊದಲ 5 ವರ್ಷ ಅವ್ರು ಬಂದಿದ್ದು ಚೆನ್ನಾಗಿತ್ತು, ಏನೇನೋ ಹೊಸದಾಗೊಂದು ಒಂದು ಉತ್ಸಾಹ ಇತ್ತು, ಏನೇನೋ ಕೆಲಸ ಮಾಡಿದ್ರು. ಆಮೇಲೆ ಹೊಸ ಯೋಜನೆಗಳನ್ನು ಮಾಡಿದ್ರು ಅವರು. ಏನೇನು ಹೇಳಿದ್ರು ಅವರು? ಮನೆಗಳಿಗೆ ಯಾವುದು ಗ್ರಾಮೀಣ ಮನೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋದಾಗಲಿ, ಎಲ್ ಪಿ ಜಿ ಕೊಡೋದಾಗಲಿ, ಮತ್ತು ಇದು ಮಕ್ಕಳಿಗೆ ಟಾಯ್ಲೆಟ್ ಶಾಲೆಯಲ್ಲಿ ಕಟ್ಟಿಸ್ಕೊಡೋದು, ಈ ಥರದ್ದು ಏನೇನೋ ಮಾಡಿದ್ರಲ್ಲ ಅವರು.
ಮತ್ತು ಅವರು ಬೇರೆ ಏನೋ ಸ್ಕೀಮ್ಸ್ ಎಲ್ಲ ಮಾಡಿದ್ರಲ್ಲ, ಇನ್ಕ್ಲೂಷನ್ ಸ್ಕೀಮ್ಸ್ ಎಲ್ಲ ಮಾಡಿದ್ರಲ್ಲ, ಒಂದು ರೀತಿಯಲ್ಲಿ ಅವ್ರು ಯಾವಾಗಲೂ ಕೆಲಸದಲ್ಲಿ ತೊಡಗಿರ್ತಾರೆ ಅಂತ ಅನಿಸೋದು. 3ನೇ ಸತಿ ಗೆಲ್ಲಬೇಕಾಗಿರ್ತಾ ಇಲ್ಲ ಅನ್ನೋದು ಪ್ರಶ್ನೆ ಇದೆ. ಯಾಕೆ ಅಂದರೆ ನಾನು 3ನೇ ಸತಿ ಅವ್ರು ಗೆಲ್ಲಬೇಕಾದ್ರೆ ಅವ್ರು ಸ್ವಲ್ಪ ದಾರಿ ತಪ್ಪಿದ್ರು ಅಂತಂದ್ರೆ, ನಾನು ನೋಡಿ ಅವ್ರ ವಿರುದ್ಧ ಮಾತಾಡೋದು ಯಾರೂ ಪಬ್ಲಿಸೈಸ್ ಮಾಡಲ್ಲ. ಅವರ ದೇವಸ್ಥಾನಕ್ಕೆ ಹೋಗೋದಿಲ್ಲ. ರಾಮ ಮಂದಿರ ವಿಚಾರ ಸಂಬಂಧಪಟ್ಟಂತೆ ನೀವು ಬಹಳ ಕಟುವಾಗಿ ಹೇಳಿದ್ರಿ, ಬಂದು ಪೂಜೆ ಮಾಡೋಂಥ ಅವಶ್ಯಕತೆ ಇರಲಿಲ್ಲ ಅಂತ. ಅಲ್ಲ, ಪೂಜೆ ಮಾಡ್ಕೊಂಡು ಹೋಗ್ಬೋದಾಯ್ತು, ಕ್ಯಾಮ್ರಾ ಇಟ್ಕೊಂಡು ಬರ್ಬೇಕಾಗಿತ್ತು. ಪ್ರೈವೇಟ್ ಹೋಗಿ ಬಂದು ಯಾರು ಬೇಡ ಅಂತ ಇದ್ರು. ಅಷ್ಟು ಜನ ಅಲ್ಲಿ ಕರೆಸ್ಕೊಂಡು ಅವರು ಒಳಗಡೆ ಹೋಗಿ, ಯಾಕೆ ಅವ್ರಿಗೂ ಅದಕ್ಕೆ ಏನು ಸಂಬಂಧ? ಅವರೇ ಮಾಡಿದ್ದು, ಕೋರ್ಟ್ ಮಾಡಿದ್ದು, ಅದು ಅವರೇ ಮಾಡಿದ್ದು ಅಂದ್ರೆ ತಪ್ಪು ಅಂತ ಹೇಳ್ತೀನಿ. ಅದು ರಾಮ ಮಂದಿರ ಅವರಿಂದನೇ ಆಗಿದ್ದು ಅಂದ್ರೆ ತಪ್ಪು ಅಂತೀನಿ. ಅದು ರಾಮ ಮಂದಿರ ಮೋದಿಯಿಂದ ಆಗಿಲ್ಲ ಅನ್ನೋ ಕೋರ್ಟ್ ಅಲ್ಲ, ಅವ್ರು ಹಂಗೆ ಅನ್ಕೊಳ್ಳೇಬಾರ್ದು. ಅದು ಕೋರ್ಟಿನ ತೀರ್ಪು ಅಂತ ಎಲ್ಲರೂ ಗೌರವಿಸಿರೋದು. ಅದು ಮೋದಿ ಕೊಟ್ಟಿದ್ದ, ಅದು ಹಂಗೆ ಹಂಗೆ ಅದರ ಅಡ್ವಾಂಟೇಜ್ ಅವ್ರು ತೊಗೊಳಕ್ಕೆ ಹೋಗಿದ್ದೆಲ್ಲ ತಪ್ಪು. ಆ ಥರದ್ದೆಲ್ಲ ಎಲ್ಲನೂ ಈಗ ಪರಿಸರದ ವಿಚಾರದಲ್ಲಿ ಕೇಂದ್ರ ಸರ್ಕಾರನೇ ಎಲ್ಲ ಸರಿಯಾಗಿ ಮಾಡ್ತಾ ಇಲ್ಲ, ತಪ್ಪುಗಳೇನು ಮಾಡ್ತಾ ಇರೋದು. ಅವರು ಇಷ್ಟೇ ಸರಿಯಾಗಿ ಕನ್ಸಲ್ಟ್ ಮಾಡೋದಿಲ್ಲ. ಆದರೆ ನೀವು ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ನೋಡಿದ್ರೆ ನಿಮ್ಗೇನು ಅನ್ಸುತ್ತೆ ಹೇಳಿ? ಈಗ ನಾನು ನಿಮಗೆ ಕೇಳ್ತೀನಿ ನೋಡಿ, ನೀವು ಮಾಧ್ಯಮದಲ್ಲಿರೋರು, ನಿಮಗೆ ಸ್ವಲ್ಪ ಅಪ್ ಟು ಡೇಟ್ ಇರ್ತೀರ. ಈಗ ಮೋದಿಯನ್ನು ಸೋಲಿಸಿದ ಮೇಲೆ ಇವರಲ್ಲಿ ಯಾರಾದರೂ ಈ ಮಹಾಗಠಬಂಧನ್ನಲ್ಲಿ ಇರೋರಿದ್ದರೆ ಅವರು ಮೋದಿ ವಿರೋಧ ಇದ್ದಾರೆ, ಅರ್ಥ ಆಯಿತು. ಏನು ಮಾಡ್ತಾರೆ ಅಂತ ನಿಮ್ಗೆ ಏನಾದ್ರು ಒಂದು 3 ಪಾಯಿಂಟ್ ಹೇಳಕ್ಕೆ ಗೊತ್ತಾಗ, ನೀವು ತಕ್ಷಣ ಹೇಳಕ್ಕೆ ಗೊತ್ತಾಗುತ್ತೆ ನಿಮಗೆ 3 ಪಾಯಿಂಟ್. ಅವರು ಚುನಾಯಿತರಾದರೆ ಏನು ಮಾಡ್ತಾರೆ ಅವರು, ನಿಮ್ಗೆ ಗೊತ್ತಾ ಏನಾರು? ಅಂದರೆ ಅವ್ರದ್ದು ನೆಗೆಟಿವ್ ಪ್ರೋಗ್ರಾಮ್ ಮಾತ್ರ ಇದೆ ಅವ್ರದ್ದು ಅಂತ. ಯಾರಾದ ಅವರಲ್ಲಿ ಭರವಸೆ ಹೆಂಗೆ ಮೂಡಿಸೋದು? ಅವರು ಭಯ ನೋಡಿ, ಅವ್ರು ಬರೀ ಐಡೆಂಟಿಟಿ ಪಾಲಿಟಿಕ್ಸ್ ಮಾತ್ರ ಮಾಡೋದು. ಅವ್ರಿಲ್ಲ ನೋಡಿ, ಅವ್ರ ಕಡೆ ಇರೋರೆಲ್ಲ ಮಾತಾಡಿದ್ರು. ಇವಾಗ ದಕ್ಷಿಣ ಭಾರತ ಉತ್ತರ ಭಾರತವನ್ನು ಡಿವೈಡ್ ಮಾಡ್ತೀನಿ, ದ್ರಾವಿಡ ಭಾರತ ಅಂತ ಮಾಡ್ತೀವಿ ಅಂತ ಮಾತಾಡ್ತಾರೆ ಕೆಲವರು. ಇದು ಯಾವುದೋ ಜಾತಿಯನ್ನು ನೋಡಿ ಆ ಜಾತಿಯಲ್ಲಿ ಈ ಕಡೆಯವರು ಆ ಕಡೆಯವರು ಅಂತ ಹೇಳ್ತಾರೆ. ಅದು ಉಪಜಾತಿ ನೋಡಿ ಎಡಬಲ ಅಂತ ಮಾತಾಡ್ತಾರೆ. ಅದು ಅಥವಾ ಯಾವುದೋ ಡೈಲೆಕ್ಟನ್ನು ಮಾತಾಡ್ಬೋದು ಮುಂದೆ. ಹೀಗೆ ಯಾವಾಗಲೂ ಐಡೆಂಟಿಟಿ ಪಾಲಿಟಿಕ್ಸಲ್ಲೇ ಇರ್ತಾರೆ. ಯಾವುದಾದ್ರು ಒಂದು ರೀತಿಯಲ್ಲಿ ಐಡೆಂಟಿಟಿ ಪಾಲಿಟಿಕ್ಸ್ ಮಾಡ್ಕೊಂಡೇ ಇರ್ತಾರೆ. ಒಟ್ಟು ಭಾರತದ ಬೆಳವಣಿಗೆ ಅದರ ನಿಟ್ಟಿನಲ್ಲಿ ಯೋಚನೆ ಮಾಡೋದು ತುಂಬ ಕಮ್ಮಿ. ಓಕೆ. ಈಗಿನ ಆಡಳಿತ ಬಗ್ಗೆ ನೀವು ಹೇಳ್ತಾ ಇದ್ದೀರಿ, ಮೋದಿ ಅವರ ಆಡಳಿತದ ಬಗ್ಗೆ ಏನು? ಅದಕ್ಕೆ ಈಗ ಮತ್ತೆ ಗೆಲ್ಲಬೇಕಾಗಿತ್ತು ಅನ್ನೋದು ನನ್ನಲ್ಲಿ ಪ್ರಶ್ನೆ ಇತ್ತು. ಅವರು ಅಕಸ್ಮಾತ್ ಗೆಲ್ಲದೆ ಹೋಗಿದ್ದಿದ್ರೆ ನಂಗೆ ಅರ್ಥ ಆಗ್ತಾಯಿತ್ತು. ಯಾಕೆ ಜನ ಇನ್ನೊಬ್ಬರನ್ನ ನೋಡ್ಕೋಬೇಕು, ಇಬ್ಬರನ್ನ ಆಯ್ಕೆ ಮಾಡೋ ಅವರು ರಾಮನವ್ರ ಲೋಹ್ಯ ಹೇಳಿದರು, ಒಂದು ಜೀವಂತ ಸಮಾಜ 5 ವರ್ಷ ಕಾಯೋದಿಲ್ಲ ಏನಾದ್ರು ನಡೆಯೋದಕ್ಕೆ. ದಿನ ಕೇಳ್ತಾ ಇರ್ತಿದ್ದೆ, ಆಗಬೇಕು ಅಂತ ಕೇಳ್ತಾ ಇರುತ್ತೆ ಅಂತ. ಈ ಥರ ನಾವು ಎಷ್ಟು ವರ್ಷ ಅಂತ ಒಬ್ಬರ ಕೈಲೇನ ಮಾಡಿಸ್ಕೊಳ್ಳೋದು. ಆದರೆ ಇನ್ನೊಬ್ಬರು ಕಾಣಿಸೋದೇ ಇಲ್ಲ, ಕಣ್ಣಿಗೆ ಕಾಣಿಸೋದೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ? ಅಂದರೆ ಆಲ್ಟರ್ನೇಟಿವ್ ಇಲ್ಲ ಅಂತಂತಾನೆ. ಅಂದರೆ ಆಲ್ಟರ್ನೇಟಿವ್ ಕಾಣಿಸ್ತಾ ಇಲ್ಲ ಅಂತ ಇರುತ್ತೆ. ಆಲ್ಟರ್ನೇಟಿವ್ ಇವ್ರು ಬೆಳೆಯೋಕ್ಕೆ ಬಿಡೋದಿಲ್ವಲ್ಲ ಯಾರನ್ನು. ಇವರಲ್ಲಿ ಯಾರು ನಾವು ಆಗ್ತೀವಿ ಅಂತ ಹೇಳ್ತಾ ಇದ್ದಾರೋ ಅವ್ರನ್ನ ನೋಡಿದ್ರೆ ಇವರು ಭಾರತ ದೇಶ ನಡೆಸ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿ ಬರೋದಿಲ್ಲ. ಎಲ್ಲಿ ಬರುತ್ತೆ? ನಿಮ್ಮಲ್ಲಿ ಬಂದರೆ ಬೇರೆ ಇಲ್ಲ. ನಮ್ಮ ಪರ ವಿರೋಧ ಅಂತಲ್ಲ, ಅಂದರೆ ನೀವು ಹೇಳಿದ ರೀತಿಯಲ್ಲಿ ಕೂಡ ಈಗ ರಾಹುಲ್ ಗಾಂಧಿ ಈಗ ಪ್ರತಿಪಕ್ಷ ನಾಯಕರಾಗಿ ಇಡೀ ದೇಶಾದ್ಯಂತ ಏನು ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಇನ್ನೊಂದು 20-25 ಸೀಟಲ್ಲಿ ಮಾತ್ರ ಹೆಚ್ಚು ಕಡಿಮೆ ಆಗಿರುವಂಥದ್ದು. ಸೊ ನೀವು ರಾಹುಲ್ ಗಾಂಧಿ ಅವ್ರು ನೋಡೋದಾದರೆ ನೀವು ಯಾವ ದೃಷ್ಟಿಕೋನದಲ್ಲಿ ನೋಡ್ತೀರಾ? ನಾನು ಅವ್ರನ್ನ ನೋಡೋದಿಲ್ಲ ರೀ. ಯಾಕೆಂದರೆ ನನಗೇನಂದರೆ ಯಾರನ್ನಾರು ನೋಡಿದ್ರೆ ಅವ್ರ ಸಾಮರ್ಥ್ಯ ಏನು ಅಂತ ನಮ್ಗೆ ಅನ್ನಿಸ್ಬೇಕು ಅಲ್ವಾ? ಅವ್ರ ಸಾಮರ್ಥ್ಯ ಇದೆಯೋ ಇಲ್ವೋ ಅನ್ನೋ ಪರೀಕ್ಷೆ ನಮ್ಗೆ ಇನ್ನೂ ಆಗಿಲ್ವಲ್ಲ. ಅವ್ರ ವಿಚಾರದಲ್ಲಿ ಅವ್ರು ಏನು ನಡೆಸ್ಕೊಟ್ಟಿದ್ದಾರೆ, ಅವ್ರ ಬದುಕಲ್ಲಿ ಅವರು ಏನು ಸಾಧಿಸಿ ನಡೆಸ್ಕೊಟ್ಟಿದ್ದಾರೆ, ಅದು ನಮ್ಮ ಕಣ್ಮುಂದೆ ಏನಾರು ಸಿಕ್ಕಿದ್ರೆ ನಮಗೆ ಅದು ಪ್ರತ್ಯಕ್ಷ ಉದಾಹರಣೆಗಳೇನಾರು ಇದ್ದರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗುತ್ತೆ. ಅದರಿಂದ ಅದು ಗೊತ್ತಿಲ್ಲದೆ ಇರೋದ್ರಿಂದ ಇರ್ಬೋದು, ಇಲ್ಲದೇನೂ ಇರ್ಬೋದು. ನಾನು ಅದಕ್ಕೆ ಅವ್ರ ಬಗ್ಗೆ ನಾನು ಯೋಚನೆನೇ ಮಾಡೋದಿಲ್ಲ. ಅವರು ಒಂದು ಪರಿಹಾರ ಅಥವಾ ಅವ್ರ ಪರ್ಯಾಯ ಅಂತ ನನ್ನ ಮನಸ್ಸಿಗೆ ಬಂದಿಲ್ಲ ನನಗೆ. ಆದರೆ ಬೇರೆಯವರು ಇದ್ದಾರೆ ಅಪೋಸಿಷನಲ್ಲಿ. ಅವ್ರ ಪಕ್ಷದಲ್ಲಿ ಭಾಳ ಸಮರ್ಥ ಜನ ಅವ್ರ ಪಕ್ಷದಲ್ಲಿ ತುಂಬ ಜನ ಇದ್ದಾರೆ. ಒಂದು 2-3 ಹೆಸರು ಹೇಳೋದಾದರೆ ಈಗ ಯೋಗಿ ಆದಿತ್ಯನಾಥ್ ಅಂತ ಹೇಳ್ತಾರೆ. ಇಲ್ಲ, ನಾ ಹೇಳೋದು ಯಾರು ಬಿಜೆಪಿ ಕಾಂಗ್ರೆಸ್ ಭಾಳ ಸಮರ್ಥ ಜನ ಇದ್ದಾರೆ ಅಂತ ಹೇಳಿ. ಓಕೆ. ಕಾಂಗ್ರೆಸ್ನಲ್ಲಿ ಬಿಜೆಪಿಗಿಂತ ಭಾಳ ಸಮರ್ಥವಾದ ಜನರು ಇದ್ದಾರೆ PM ಕ್ಯಾಂಡಿಡೇಟ್ಗೆ ಅದು ನಡೆಸ್ಕೊಡೋದಕ್ಕೆ.
ಆ ಥರದವ್ರನ್ನ ಯಾರು ಹುಡುಕ್ಬೋದಾಗಿತ್ತು ಅವರು. ಓಕೆ ಓಕೆ. ಆದರೆ ಅವ್ರನ್ನೆಲ್ಲರನ್ನೂ ಒಂಥರ ಏನು ಮಾತಾಡೋಕ್ಕೆ ಆಗಲ್ಲ ಆ ಥರ ಮಾಡಿಟ್ಟಿದ್ದಾರೆ ಅವ್ರನ್ನೆಲ್ಲ. ಓಕೆ ಓಕೆ. ಅವರೆಲ್ಲ ಆಗ್ಬೋದಾಗಿತ್ತೇನೋ. ನಾ ಅದಕ್ಕೆ ಆ ಪಕ್ಷದ ಕಡೆ ನೋಡೋದಕ್ಕೆ ಇವಾಗ ಬರ್ತಾ ಕಷ್ಟ ಆಗ್ತಾ ಇದೆ. ರಾಜ್ಯದ ಮಟ್ಟದಲ್ಲಿ ನೋಡೋದಾದರೆ ಈಗ ಸಿದ್ದರಾಮಯ್ಯ ಇದ್ದಾರಲ್ಲ, ನೀವು ಅವ್ರನ್ನ ಯಾವ ಅನುಮಾನಕ್ಕೂ ಆಸ್ಪದ ಇಲ್ಲದಂತೆ ಅವರ ಹಿರಿಯ ನಾಯಕರು ಅಂತ ನೋಡ್ಬೋದು. ಅವರು ಅನುಭವಿ ರಾಜಕಾರಣಿ, ಮತ್ತು ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಭಾಳ ಕರ್ನಾಟಕವನ್ನು ಹಿಂದೆ ಎಲ್ಲ ಭಾಳ ಚೆನ್ನಾಗಿ ಅವರ ಉಸ್ತುವಾರಿಯಲ್ಲಿ ಫೈನಾನ್ಸ್ ಮಿನಿಸ್ಟ್ರಿ ಕರ್ನಾಟಕದ ಫೈನಾನ್ಸಸ್ನ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದರು ಅಂತಲೇ ನನ್ನ ನಂಬಿಕೆ. ಮತ್ತು ಅವರು ಮಾತು ಕೇಳೋ ಥರದವ್ರು ಇದ್ದರು. ನಾವು ಸ್ಟೀಲ್ ಫ್ಲೈಓವರ್ದೆಲ್ಲ ಅವ್ರ ಹತ್ರ ಹೋದಾಗ ಭಾಳ ನಮ್ಮನ್ನು ಮಾತಾಡಿಸಿದ ರೀತಿಯೇ ಒಬ್ಬ ಜನನಾಯಕನ ಥರನೇ ಮಾತಾಡ್ತಾರೆ. ಆದರೆ ನೋಡಿ ಅವರೇ ಅಸಹಾಯಕವಾಗಿ ಕೂತಿದ್ದಾರೆ ಅನ್ನೋ ಥರದ ಅಭಿಪ್ರಾಯ ಬರೋದಿದ್ರೆ ಈಗ ಅವ್ರ ಸ್ಥಾನ ಕೂಡ ಬದಲಾವಣೆ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ. ಆದರೆ ಅವರು ಅಲ್ಲಿ ಕೂತಿರ್ಬೇಕಾದ್ರೆ ಹಂಗೆ ಮಾತಾಡೋದು ಎಷ್ಟು ಒಂಥರ ಅಸಹ್ಯ ಅಂತ ಅನ್ಸಲ್ಲ. ಅಂದರೆ ನೋಡಿ, ಒಬ್ಬ ನೀವು ನಿಮ್ಮ ಜನರ ಆಯ್ಕೆ ಮಾಡಿರೋ ಒಬ್ಬ ಮುಖ್ಯಮಂತ್ರಿಯನ್ನು ನೀವು ಅವರು ಇರಬೇಕಾದ್ರೇ ಅವ್ರ ಟರ್ಮ್ ಮುಗೀತು ಅನ್ನೋ ಥರ ಮಾತಾಡೋಕ್ಕೆ ಶುರು ಮಾಡಿದ್ರೆ ಅವ್ರ ಬಗ್ಗೆ ಜನರಲ್ಲಿ ಏನು ಭರವಸೆ ಇರುತ್ತೆ? ನಾಳೆ ಯಾರೋ ಬಂಡವಾಳ ಹೂಡಬೇಕು ಅಂದರೆ, ಇಷ್ಟು ಅತಂತ್ರವಾಗಿರೋ ಸರ್ಕಾರ ಇದೆ ಇಲ್ಲಿ ಅಂದರೆ ಬಂಡವಾಳ ಹೂಡೋದಕ್ಕೆ ಯಾರು ಧೈರ್ಯ ಮಾಡ್ತಾರೆ ಅಲ್ವಾ? ನಾಳೆ ಉದ್ಯೋಗ ಸೃಷ್ಟಿಯಾಗಬೇಕು, ಯಾರು ಮಾಡ್ತಾರೆ? ಉದ್ಯೋಗ ಸೃಷ್ಟಿಯೆಲ್ಲ ಮಾಡಿದ್ರೆ ಯಾರು ಇವರು ಲೆಫ್ಟಿಸ್ಟ ಮಾಡ್ತಾರೇನ್ರಿ ಏನಾದರೂ? ಅವ್ನು ನೋಡಿ ಎಲ್ಲರಿಗೂ ಉದ್ಯೋಗ ಸಿಕ್ಕಿದ ಮೇಲೆ ಯೂನಿಯನ್ ಆಗೋದು, ಹೊಟ್ಟೆ ಕಿಚ್ಚು ಪಡೋ ಥರದ್ದಾಗಿರಲಿಲ್ಲ. ಆದರೆ ಚಂದ್ರಬಾಬು ನಾಯ್ಡು ಮಗ ಅವ್ರದ್ದೊಂದು ಸ್ಪೀಚ್ ನೋಡಿ ನನಗೆ ತುಂಬ ಅಸೂಯೆ ಆಯಿತು ರೀ. ಅಂದರೆ ನಮ್ಮಲ್ಲಿ ಒಬ್ಬ ಬಿ ಜೆ ಪಿಲಾಗಲಿ ಕಾಂಗ್ರೆಸ್ಸಲಾಗಲಿ ಜನತಾದಲ್ಲಿ ಒಬ್ಬ ನಾಯಕ ಆ ಥರ ಕಾಣಿಸಲ್ಲಲ್ರಿ. ಏನೋ ಸ್ವಲ್ಪ ಮಟ್ಟಿಗೆ ಅರವಿಂದ್ ಬೆಲ್ಲದ್ ಅಂಥವ್ರು ಒಂದು 3-4 ಜನ ಇರ್ಬೋದು, ಬಟ್ ಅವ್ರಿಗೆ ಏನು ಅವಕಾಶ ಇದೆ ಇಲ್ಲಿ ಬೆಳೆಯೋದಕ್ಕೆ ನಮಗೆ ಗೊತ್ತಿಲ್ಲ. ಓಕೆ ಓಕೆ ಸರ್, ಕಷ್ಟ ಇದೆ. ಓಕೆ, ಇದೆಲ್ಲರ ಮಧ್ಯೆ ಕೂಡ ಧರ್ಮಸ್ಥಳ ಪ್ರಕರಣ ಬಂತು, ಹೋಯಿತು, ಚರ್ಚೆ ಆಯಿತು. ಅದೇ ಐಡೆಂಟಿಟಿ ಪಾಲಿಟಿಕ್ಸ್ ಇದೆ ನೋಡಿ. ರಿಲಿಜನ್ನು ಕರ್ನಾಟಕದಲ್ಲಿ ಪಾಲಿಟಿಕ್ಸ್ ಅಂದರೆ ರಿಲಿಜನ್ನು, ಕಾಸ್ಟ್, ಬೇರೆ ಏನಿಲ್ಲ. ಈಗ ಅವ್ರು ಹೇಳ್ಬೋದು ಇದು ಜಾತಿ, ಬರೀ ಜಾತಿದಲ್ಲ, ಬಟ್ ಬೇರೆ ಏನೇನೋ ಇದರಲ್ಲಿ ಇದೆ ಅಂತ. ಅದು ಏನಂದರೆ ಜನಕ್ಕೆ ಅದರಲ್ಲಿ ವಿಶ್ವಾಸ ಕಳ್ಕೊಂಡಿದ್ದಾರೆ ಅವರು. ಯಾಕೆಂದರೆ ಈಗ ನೋಡಿ, ಸಿದ್ದರಾಮಯ್ಯ ಅವ್ರಿಗೆ ಎಷ್ಟು ಒಳ್ಳೆ ಹೆಸರಿದ್ದು. ಸಿದ್ದರಾಮಯ್ಯ ಅವ್ರನ್ನ ಈಗ ಮುಂದೆ ನೆನೆಸ್ಕೊಂಡ್ರೆ ಜನ ಇವ್ರು ಬರೀ ಜಾತಿ ಮಾತಾಡ್ತಾಯಿದ್ರು ಅಂತ ಅಂದ್ಕೊಳ್ತಾರೆ. ಬೇರೆ ಏನಕ್ಕೆ ಕೆಲಸ ಮಾಡಿದ್ರು ಯಾರ ಮನಸ್ಸಿಗೂ ಉಳಿಯಲ್ಲ ಅಂತ ಅನ್ಸುತ್ತೆ ನನಗೆ. ಅಷ್ಟು ಜಾತಿ ಮಾತಾಡಿದ್ರು. ಅಹಿಂದ ಅಂತ ಶುರು ಮಾಡಿ ಅದು ಎಲ್ಲಿವರೆಗೂ ಹೋಗಿದೆ ಅಂದರೆ ಬರೀ ಜನಸಂಖ್ಯೆ ಮೇಲೆ ಬಂದು ನಿಂತ್ಕೊಳ್ತಿರೋದಾಗಿದೆ. ಅವ್ರನ್ನ ಉದ್ಧಾರ ಮಾಡೋದು ಅನ್ನೋದು ಎಲ್ಲೋ ಹೊರಟೋಯ್ತದು. ಬರೀ ಜನಸಂಖ್ಯೆ ಹೆಂಗೆ ಇವ್ರನ್ನ ಒಂದು ಕಡೆ ಸೇರಿಸಿದ್ರೆ ಚುನಾವಣೆ ಗೆಲ್ಬೋದು ಅನ್ನೋ ಥರದಕ್ಕೆ ಬಂದು ನಿಂತಿದೆ. ಬರೀ ಅವರು ಅಂತಲ್ಲ, ಬಿ ಜೆ ಪಿದು ಅಷ್ಟೇ ಬರೀ ಇಲ್ಲಿ ಕಾಸ್ಟ್ ಪಾಲಿಟಿಕ್ಸ್ ಮಾಡೋದು. ಜನತಾ ದಳಂತೂ ಜಾತ್ಯತೀತ ಅನ್ಕೊಂಡು ಬರೀ ಜಾತಿನೇ ಅವರು ಮಾತಾಡ್ತಾ ಇದ್ದಾರೆ. ಬಿ ಜೆ ಪಿ ಜೊತೆ ಈಗ ಬೇರೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಅನಿವಾರ್ಯವಾಗಿ ಮಾಡ್ಕೊಂಡಿದ್ದಾರೆ. ಅವ್ರು ಹಿಂಗಿರ್ತಾರೆ ಅಂತ ಅದೇನು ಸ್ಪಷ್ಟ ಹೇಳೋಕ್ಕಾಗಲ್ಲ ಯಾವಾಗ ಏನಾಗುತ್ತೆ ಅಂತ. ಸರ್, ನಿಮ್ಮ ಪ್ರಕಾರ ಕನ್ನಡದಲ್ಲಿ ಹೂ ಇಸ್ ದಿ ಬೆಸ್ಟ್ ಚೀಫ್ ಮಿನಿಸ್ಟರ್ ಆಗಿದ್ದು? ಅಯ್ಯೋ ಗೊತ್ತಿಲ್ಲ, ಇವಾಗ ಹೇಳೋದು ಕಷ್ಟ. ಆಗಲ್ಲ, ಎಲ್ಲ ತುಂಬ ಜನ ಒಳ್ಳೆಯವರು. ವೀರೇಂದ್ರ ಪಾಟೀಲ್ ಭಾಳ ಒಳ್ಳೆ, ಅವ್ರನ್ನ ತೆಗೆದಾಗದೆ ಹೋಗಿದ್ದಾರೆ. ರಾಜೀವ್ ಗಾಂಧಿ ಕರ್ನಾಟಕದ ಭವಿಷ್ಯ ಬೇರೆ ಥರ ಇರ್ತದೆ. ಭಾಳ ಒಳ್ಳೆ ಚೀಫ್ ಮಿನಿಸ್ಟರ್ ಆಗಿರ್ತಿದ್ರು, ಭಾಳ ಒಳ್ಳೆ ಕೆಲಸ ಮಾಡಿರೋರು ಇದ್ದಿದ್ರಿ. ಸ್ವಲ್ಪ ಮಟ್ಟಿಗೆ ನಾವೆಲ್ಲ ಆವಾಗ ತುಂಬ ಕ್ರಿಟಿಸೈಸ್ ಮಾಡಿದ್ವಿ. ಈಗ ತಪ್ಪಾಯಿತು ಅನ್ಸುತ್ತೆ. ರಾಮಕೃಷ್ಣ ಹೆಗಡೆ ಮೊದಲು ಬಂದಿದ್ದು ಒಂದು 2-3 ವರ್ಷ ಭಾಳ ಒಳ್ಳೆ ಚೀಫ್ ಮಿನಿಸ್ಟರ್ ಆಗಿದ್ರು ಅಂತ ಅನಿಸುತ್ತೆ. ಆಮೇಲೆ ಅವ್ರಿಗೆ ಬೇರೆ ಡೆಲ್ಲಿ ಆಸೆ ಎಲ್ಲ ಬಂದು ಸ್ವಲ್ಪ ನಮ್ಮ ಪ್ರಕಾರ ಕೆಟ್ಟರು ಅನ್ಸುತ್ತೆ. ಅವ್ರಿಗೆ ಕರ್ನಾಟಕದಲ್ಲಿ ಇರಬೇಕಾದ್ರೆ. ದೇವೇಗೌಡರು ಅಷ್ಟೇ ಭಾಳ ಒಳ್ಳೆ ಚೀಫ್ ಮಿನಿಸ್ಟರ್ ಆಗಿರೋರು. ಆದರೆ ಅವರು ನಮ್ಮ ದುರಾದೃಷ್ಟ, ಕರ್ನಾಟಕದಲ್ಲಿ ದೇವೇಗೌಡರಷ್ಟು ಬುದ್ಧಿವಂತ ರಾಜಕಾರಣಿ ಯಾರೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅವರು ಮುತ್ಸದ್ದಿ ಕೂಡ. ಅವರು ಅಕಸ್ಮಾತ್ ಚೀಫ್ ಮಿನಿಸ್ಟರ್ 5 ವರ್ಷ ಆಗಿದ್ರೆ ಕರ್ನಾಟಕ ಚೆನ್ನಾಗಿರೋದು. ನಮ್ಮ ಲಕ್ಕು, ಅವ್ರ ಲಕ್ಕೂ ಅವ್ರು ಆಗಲಿಲ್ಲ. ನೀವು ಕ್ಷೇತ್ರ ಪುನರ್ವಿಂಗಡಣೆ ವಿಚಾರಣೆ ಸಂಬಂಧಪಟ್ಟಂತೆ ಅವರೆಲ್ಲ ಒಳ್ಳೆ ಚೀಫ್ ಮಿನಿಸ್ಟರ್ ಆಗಿದ್ರು. ನಾವು ನಿಜಲಿಂಗಪ್ಪ ಅವ್ರದ್ದೆಲ್ಲ ನಾವು ಸರಿಯಾಗಿ ಅನುಭವಿಸೋದಕ್ಕೆ ನಮ್ಗೆ ಗೊತ್ತಾಗಲಿಲ್ಲ. ಆಗ ದೇವರಾಜರ್ಸ್ದು ಸ್ವಲ್ಪ ನೋಡಿದ್ವಿ ನಾವು. ದೇವರಾಜರ್ಸ್ದು ಏನಾಯಿತು ಅಂದರೆ ಬೆಂಗಳೂರು ಮಟ್ಟಿಗೆ ಸ್ವಲ್ಪ ಕೆರೆ ಎಲ್ಲ ನಾಶ ಆಗೋದಕ್ಕೆ ಅವರು ಕಾರಣ ಅಂತ. ಮತ್ತು ಅವ್ರದ್ದು ಜಾತಿದು ತುಂಬ ಮಾಡಿದ್ರು ಅವರು. ಅದರಿಂದ ಒಳ್ಳೇದಾಗಿರ್ಬೋದು. ಅದನ್ನು ಒಳ್ಳೇದಾಗಿಲ್ಲ ಅಂತ ನಾನು ಹಿಂಗೆ ಹೇಳಿ ಆಗಿರ್ಬೋದು ಅದರಿಂದ. ಬಟ್ ನಾನು ದೇವರಾಜರ್ಸ್ ಬಗ್ಗೆ ಹೆಚ್ಚು ಹೇಳೋದಕ್ಕೆ ನನಗೆ ಸಾಧ್ಯ ಇಲ್ಲ. ರೌಡಿಸಮ್ನ ಇಲ್ಲಿ ಬೆಂಗಳೂರಿನಲ್ಲಿ ಬೆಳೆಸಿದ್ರು ಅನ್ನೋದೆಲ್ಲ ನಮ್ಮ ಅಭಿಪ್ರಾಯ ಇತ್ತು ಆವಾಗ. ಗುಂಡೂರಾವ್ ಬಗ್ಗೆ ಎಲ್ಲರೂ ಆವಾಗ ಪೇಪರಲ್ಲಿ ತುಂಬ ಬರೀತಾ ಇದ್ವಿ. ಅಂದರೆ ಗುಂಡೂರಾವ್ ಆ್ಯಕ್ಚುಲಿ ನಮ್ಗೆ IT ಬರೋದಕ್ಕೆ ಗುಂಡೂರಾವ್ ಕಾರಣ. ಬೇರೆಯವರು ಮಾಡಿದ್ರು,
ಆಮೇಲೆ ಕಿಟ್1 ಫಂಡ್ ಬಂತು. ಇನ್ಫೋಸಿಸ್ ಸ್ಟಾರ್ಟ್ ಮಾಡೋದಕ್ಕೆ ಕರ್ನಾಟಕದ MSILಂದ ಅವ್ರಿಗೆ ಫಂಡಿಂಗ್ ಫಸ್ಟ್ ಬಂದಿದ್ದು ಗೊತ್ತಾ. ಸೊ ಅವೆಲ್ಲ ಮಾಡಿದೆ ಕರ್ನಾಟಕ. ಅವಾಗೆಲ್ಲ ತುಂಬ ಒಳ್ಳೆಯ ಮುಖ್ಯಮಂತ್ರಿಗಳಿದ್ದರು ಆಗೆಲ್ಲ. ಈಗ ಅದು ಹೋಯಿತು, ನಮಗೆ ಆ ಥರದ್ದು ಬರ್ತಿಲ್ಲ. ಯಾರು ಬಂದರೂ ಹೀಗೆ ಇರ್ತಾರೆ. ಇದ್ದಿದ್ರಲ್ಲಿ ಸ್ವಲ್ಪ ನನಗೆ ವಿಶ್ವಾಸ ಈಗಲೂ ಒಂದು ಆತ್ಮೀಯ ಅಂತ ಅನಿಸ್ತಾ ಇದ್ದಿದ್ದು ಯಡಿಯೂರಪ್ಪ ಅವರೇ. ಯಾಕೆಂದರೆ ಯಡಿಯೂರಪ್ಪ ಅವರು ಬೇರೆ ಏನೇ ಇರಲಿ ನೋಡಿ, ಅವರು ದುರಹಂಕಾರಿ ಆಗಿರಲಿಲ್ಲ. ಮತ್ತು ಒಂದು ರೀತಿಯಲ್ಲಿ BJPಯಲ್ಲಿ ಅವ್ರು ಸೆಕ್ಯುಲರು. BJPಯಲ್ಲಿ ಸೆಕ್ಯುಲರ್, ಎಕ್ಸಾಕ್ಟ್ ಇದೇ ಚರ್ಚೆ. ಅವರು BJPಯಲ್ಲಿ ಸೆಕ್ಯುಲರು. ಮತ್ತು ಅವ್ರಿಗೆ ತಾಳ್ಮೆ ಇತ್ತು, ಮತ್ತು ನಿಜವಾಗ್ಲೂ ಅವ್ರಿಗೆ ಒಂದು ಜನರ ಬಗ್ಗೆ ಕಾಳಜಿ ಇತ್ತು ಅವ್ರಿಗೆ ಅಂತ ನನ್ನ ಅಭಿಪ್ರಾಯ. ಮತ್ತು ಯಾರು ಹೋದರೆ ಅವ್ರ ಮಾತು ಕೇಳೋರು. ಇವರಷ್ಟೇ ಟೈಮ್ ತೊಗೊಳ್ತಿರಲಿಲ್ಲ, ಬೇಗ ಡಿಸಿಷನ್ಸ್ ಮಾಡೋರು. ಹುಚ್ಚುಚ್ಚಾಗಿರೋ ಸ್ಕೀಮ್ ಅನೌನ್ಸ್ ಮಾಡ್ತಿರ್ಲಿಲ್ಲ ಅವರು. ನಿಮ್ಮ ತಲೆಯಲ್ಲಿ ಯಾವ್ದಾದ್ರು ಬಂದರೆ ಹೇಳಿ, ಯಾವ್ದಾದ್ರು ಹುಚ್ಚುಚ್ಚಾಗಿರೋ ಸ್ಕೀಮ್ ಯಡಿಯೂರಪ್ಪ ಮಾಡಿದ್ದು. ಅವ್ರು ಹೇಳಿದ ಸ್ಕೀಮ್ ಇವ್ರು ಮಾಡಿಲ್ಲ. ಅವ್ರು ಹೇಳಿದ್ವಲ್ಲ, ಒಂದು ಸತಿ ಲಾಲ್ಬಾಗು ಮತ್ತು ಕಬ್ಬನ್ ಪಾರ್ಕ್ ಬಿಟ್ಟು ನಾವು ದೊಡ್ಡ ಪಾರ್ಕ್ ಮಾಡಿಲ್ಲ, 5 ಪಾರ್ಕ್ ಬೆಂಗಳೂರು ಸುತ್ತ ನಾವು ಮಾಡಬೇಕು ಅಂತಂದರು. ಅವ್ರಿಗೆ ಆ ಥರ ಯೋಚನೆ ಮಾಡೋರು. ಅವ್ರ ವಯಸ್ಸು ಪಾಪ ಇಲ್ದೇ ಅವ್ರು ಸರಿಗಿರ್ತಿದ್ರು ನಮಗೆ. ಬಟ್ ಅವ್ರಿಗೆ BJPಯವರು ಸರಿಯಾಗಿ ಇರೋಕ್ಕೆ ಬಿಡಲಿಲ್ಲ ಅವ್ರಿಗೆ. ಕುಮಾರಸ್ವಾಮಿನೂ ಅಷ್ಟೇ ಒಳ್ಳೆ ಚೀಫ್ ಮಿನಿಸ್ಟರ್ ಆಗ್ಬೋದಾಗಿತ್ತು, ಅವ್ರ ಅಪ್ಪ ಬಿಡಲಿಲ್ಲ ಅಂತ ಹೇಳೋದು ಅವ್ರಿಗೆ ಪಾಪ. ಅವ್ರಿಗೂ ಅಷ್ಟೇ ಒಳ್ಳೆ ಐಡಿಯಾಸ್ ಇತ್ತು ಅವ್ರಿಗೆ. ನೋಡಿ, ಈ ಪೆರಿಫೆರಲ್ ರೋಡೆಲ್ಲ ಮಾಡಬೇಕು ಅಂತ ಅವ್ರು ಹೇಳಿದ್ದು, ಅದನ್ನ ಕೆಡಿಸಿದ್ದು ಈ ಜಯರಾಮ್ ರಮೇಶ್ ಅವರೆಲ್ಲ ಸೇರಿಕೊಂಡು ಪಾರ್ಲಿಮೆಂಟಲ್ಲಿ ಈ UPA ಸೆಕೆಂಡ್ ಟರ್ಮ್ ಹೋಗೋತ್ತಿಗೆ ಲ್ಯಾಂಡ್ ಅಕ್ವಿಸಿಷನ್ ಆಗಬಾರ್ದು ಆ ಥರ ಮಾಡಿಟ್ಬಿಟ್ಟು ಹೋಗ್ಬಿಟ್ರು. ಅವ್ರಿಗೆ ಗೊತ್ತಿತ್ತು ಸೋಲ್ತೀನಿ ಅಂತ ಅನ್ಸುತ್ತೆ. ಅವ್ರಿಗೂ ಐಡಿಯಾ ಬಂದಿತ್ತು, ಮುಂದೆ ಬರೋ ಸರ್ಕಾರಕ್ಕೆ ಮಾಡೋಕ್ಕಾಗಬಾರ್ದು ಏನು ಅಭಿವೃದ್ಧಿ ಅನ್ನೋ ಥರ ಮಾಡಿ. ಆ ಥರ ದರಿದ್ರ ರಾಜಕಾರಣ ಭಾರತಕ್ಕೆ ಬಂದ್ಬಿಟ್ಟಿದ್ದಾರೆ. ನಾವು ಅದಕ್ಕೆ ನೋಡಿ ಅನಿವಾರ್ಯವಾಗಿ ಮೋದಿ ಕಡೆ ನೋಡ್ತೀವಿ. ಯಾಕೆಂದರೆ ಇಲ್ಲಿ ಈಗಲೂ ನೋಡಿ, ಈಗ ಈ ಟಾರಿಫ್ ಅದೆಲ್ಲ ಬಂತು ಅಂತ ಇಟ್ಕೊಳ್ಳಿ, ಒಂಥರ ಅದನ್ನು ನಿಭಾಯಿಸೋಕ್ಕೆ ನಿಂತು ಎದ್ದು ಮಾತಾಡೋದಕ್ಕೆ ಮೋದಿ ಸರ್ಕಾರ ಹೇಳ್ತಿದ್ರೆ ಕಷ್ಟ ಆಗಿದ್ದು ಅಂತ ಅನ್ಸಲ್ವೇನ್ರಿ? ನನಗಂತೂ ಅನ್ಸುತ್ತೆ. ಮೋದಿ ಸರ್ಕಾರ ಇರೋದ್ರಿಂದ ನಾವು ನಿಂತು ಒಂದಷ್ಟು ಟೀಕೆಗಳು ಬಂದವಲ್ಲ, ಈ GST ಸ್ಟಾರ್ಟಿಂಗಲ್ಲಿ ತಂದಿದ್ದು, ಮತ್ತೊಂದು ಕಡೆ ಬೆಲೆ ಏರಿಕೆ. GST ಸ್ಟಾರ್ಟಿಂಗಲ್ಲಿ ತರಕ್ಕೆ ಇವ್ರು ಬಿಟ್ಟಿದ್ದಿದ್ರೆ ಅವೆಲ್ಲ ಪ್ರಾಬ್ಲಮ್ ಇರ್ತಿರ್ಲಿಲ್ಲ ರೀ. ಮತ್ತೆ ಹೇಳ್ತೀನಿ, GST ಇವ್ರು ಟೀಕೆ ಮಾಡ್ತಾ ಇರೋದೆಲ್ಲ ಬೋಗಸ್ಸು. GST ಬರೀ BJP ಮಾಡೋದಲ್ಲ, ಅದು GST ಕೌನ್ಸಿಲ್ ಇದೆ, ಕರ್ನಾಟಕದಿಂದನೂ ಕೂತಿರ್ತಾರೆ ಗೊತ್ತಾಯ್ತಾ. ಕಾಂಗ್ರೆಸ್ ಪಕ್ಷದವರೇ ಹೋಗಿ ಕೂತಿರ್ತಾರೆ. ನಮ್ಗೆ ಹೆಸರುಗಳು ಗೊತ್ತು, ನಾನು ಹೇಳಲ್ಲ ನಿಮಗೆ. ಎಲ್ಲರೂ ಕೂತಿರ್ತಾರೆ, ಎಲ್ಲರೂ ಜಾಯಿಂಟ್ ಡಿಸಿಷನ್ ಮಾಡಿ ಹೇಳೋದು. ಮನೆ ಇದೇ ಪ್ರಶ್ನೆ ಎದುರಾಯ್ತು, ನೀವು GST ತರದ್ದು ಈ ಮೊನ್ನೆ ಕಡಿಮೆ ಮಾಡೋದು ರಾಜ್ಯಕ್ಕೆ ಲಾಸ್ ಆದಂತಾಗ ಕೃಷ್ಣ ಬೈರೇಗೌಡರು ಕೂತಿದ್ರಲ್ಲ, ನೀವೇನು ಮಾಡಿದ್ರೆ ಅಂತ ಕೇಳಿದ್ರೆ GST ಬರೋದಕ್ಕೆ ಬಿಡಲೇಬಾರ್ದು ಅಂತ ಕಾಂಗ್ರೆಸ್ ನಿರ್ಧಾರ ಮಾಡಿತ್ತು ಗೊತ್ತಾಯ್ತಾ. ನಾನು ಮೋದಿ ಪರ ಇದ್ದಿದ್ದು ಸರಿ ಆಯ್ತಾ. ಮುಂದೇನು ಮೋದಿ ಪರ ಇರೋದು ಸರಿ ಇತ್ತು ಇದೆಯೋ ಯೋಚನೆ ಮಾಡ್ತೀನಿ ನಾನು. ಈಗ ಯೋಚನೆ ಮಾಡಬೇಕು. ನಮಗೆ ಸರಿಯಾಗಿರೋ ಪರ್ಯಾಯ ಸಿಗೋಗಿದ್ರೆ ಯಾಕ್ರಿ ಮತ್ತೆ ಅವ್ರಿಗೆ ಮಾಡಬೇಕು? ಹೊಸ ಐಡಿಯಾಸ್ ಬಂದು ಯಾರು ಮಾಡೋದಿದ್ರೆ ಅವರಿಗೆ ಕೊಡಬೇಕು ನಾವು ಅಲ್ವಾ. ಇವರೇ ಬರೀ ಇದು ಜಾತಿ ಗೀತಿ ಮಾತಾಡ್ತಾ ಇದ್ದಾರೆ. 3ನೇ ಟರ್ಮ್ಗೂ ಮೋದಿನೇ ಆಗಿರುವಂಥದ್ದು ಇನ್ನೂ ಕೂಡ. ಈಗ ನೋಡಿ, ಅವ್ರು ಇಲ್ಲದೆ ಹೋಗಿದ್ರೆ ಎಷ್ಟು ಕಷ್ಟ ಆಗಿರೋದು ಅಂತ ಅನ್ಸುತ್ತೆ. 3ನೇ ಟರ್ಮ್ ಮುಗಿದು ಒಳ್ಳೇದು ಅಂತ ಅನ್ಸುತ್ತೆ. ಇವಾಗ ಬಿಗಿನಿಂಗ್ ಅಲ್ಲಿ ನಂಗೆ ಅಷ್ಟೇನು ಇರಲಿಲ್ಲ, ಅಷ್ಟೇನು ಉತ್ಸಾಹ ಇರಲಿಲ್ಲ ಮೋದಿ. ಈಗಿನ ಪರಿಸ್ಥಿತಿ ನೋಡಿದ್ರೆ ಆ ರೀತಿ ಅನ್ಸುತ್ತೆ. ಈಗ ನೋಡಿದ್ರೆ ಇವರೆಲ್ಲ ಆಡೋದು ನೋಡಿದ್ರೆ ಅವ್ರಿರೋದೇ ಸರಿ ಅಂತ. ನನಗೊಂದು ಕುತೂಹಲಕ್ಕೆ, ಪ್ರಕಾಶ್ ಬೆಳವಡಿಯವರು ಮೋದಿ ಪರನ ಅಥವಾ BJP ಪರವಾಗಿನೋ ಅಥವಾ ಕಾಂಗ್ರೆಸ್ ವಿರೋಧಿನ? ನಾನು ಕಾಂಗ್ರೆಸ್ ವಿರೋಧಿ ಅಂತೂ ಅಲ್ಲ ಆಯಿತಾ. ನನ್ನ ಪ್ರಕಾರ ದ ಬೆಸ್ಟ್ ಚೀಫ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಟಿಲ್ ಡೇಟ್ ಈಸ್ ನರಸಿಂಹರಾವ್, PV ನರಸಿಂಹರಾವ್. ಓಕೆ. ಸೊ ನಾನು ಕಾಂಗ್ರೆಸ್ ವಿರೋಧಿ ಅಲ್ಲ, ನಾನು ಕಾಂಗ್ರೆಸ್ನ ನಡೆಸ್ತಾ ಇರೋ ರೀತಿಯ ವಿರೋಧಿ, ನಡವಳಿಕೆ ಅಲ್ಲ. ಕಾಂಗ್ರೆಸ್ನ ನಡೆಸೋರು ಇದ್ದಾರಲ್ಲ ಅವ್ರ ವಿರೋಧಿ ನಾನು ಆಯಿತಾ. ನೀವು ಅಲ್ಲಿ ಪ್ರತಿಭೆಗಳ ಮೇಲೆ ಬರೋದಕ್ಕೆ ಬಿಡಬೇಕು ನೀವು, ದೇಶಕ್ಕೆ ಒಳ್ಳೇದು ಅದಿದ್ರೆ. ಅದು ನಾನು ಕಾಂಗ್ರೆಸ್ ವಿರೋಧಿ ಇಲ್ಲ, BJP ಪರ ಅಲ್ಲ. ನಾನು ಮೋದಿ ಮತ್ತು ಮೋದಿ ಸುತ್ತ ಇರೋ ಒಂದು ಜೈಶಂಕರ್, ನಿತಿನ್ ಗಡ್ಕರಿ, ಅಶ್ವಿನ್ ವೈಷ್ಣವ್, ಈ ಥರ ಒಂದು 5-6 ಜನ ಇದ್ದಾರಲ್ಲ, ಒಂದು 5 ಪರಿಸರಗಳು ಎಲ್ಲರದ್ದು ಹೇಳ್ತಿಲ್ಲ ನಾನು. ನಿರ್ಮಲಾ ಸೀತಾರಾಮನ್ ಅವ್ರ ಪರ, BJP ಪರ ಅಲ್ಲ ನಾನು. BJPನೂ ನನ್ನ ಪ್ರಕಾರ ಕರ್ನಾಟಕದಲ್ಲಂತೂ ಹೊಲಸು ಪಕ್ಷನೇ ಅದು. ಓಕೆ. ಸೊ ನನಗೆ ಈ ಕರ್ನಾಟಕದಲ್ಲಿ ಬೇರೆ ಯಾವುದಿದೆ, ಜನತಾ ದಳ ಒಂದು. ಜನತಾ ದಳ ಪಾಪ ದೇವೇಗೌಡರಿಗೇನೋ ಅದ್ರೊಳಗೆ ಅದೃಷ್ಟ ಇರಲಿಲ್ಲ, ಅದೇನೋ ಅದು ಬರೀ ಜಾತಿ ಪಕ್ಷ ಆಯಿತು. ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಮುಸ್ಲಿಂ ಸಪೋರ್ಟ್ ಇತ್ತು, ಈಗ ಅದನ್ನು ಕಳ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಸೊ ಅದಕ್ಕೆ ಏನು ದೊಡ್ಡ ಫ್ಯೂಚರ್ ಇದೆ ಅಂತ ನನಗೆ ಅನಿಸಲ್ಲ. ನಾನು ಆಮ್ ಆದ್ಮಿ ಪಕ್ಷಕ್ಕೆ ನಾನು ಎಲ್ಲರ ಮುಂದೆ ಇವಾಗ ಹೇಳ್ತಿದ್ದೀನಿ, 5 ವರ್ಷ ಕೆಲಸ ಮಾಡಿದೆ ನಾನು.
ಆದರೆ ಆಮ್ ಆದ್ಮಿ ಪಕ್ಷದ ಬಗ್ಗೆನೂ ಈಗ ನನಗೆ ಭರವಸೆ ಇಲ್ಲ. ನಾನು ಲೋಕಸತ್ತಾಗೆ ವಾರ್ಡ್ ಎಲೆಕ್ಷನ್ಗೆ ಸುಂಕೇನಹಳ್ಳಿ ವಾರ್ಡ್ಗೆ ಚುನಾವಣೆಗೆ ನಿಂತೇನೆ. ಅಂದರೆ ಆ ಡಿಸಾಲ್ವ್ ಆಗಿಬಿಡುತ್ತೆ ಲೋಕಸತ್ತಾ ಎಲೆಕ್ಟ್ರಲ್ ಪಾಲಿಟಿಕ್ಸಿಂದ. ಸೊ ಈಗ ಏನು ಮಾಡಬೇಕಂದ್ರೆ ಬೆಸ್ಟ್ ಕ್ಯಾಂಡಿಡೇಟ್ಗೆ ವೋಟ್ ಮಾಡೋದು, ಬೆಸ್ಟ್ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ಗೆ, ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ವೋಟ್ ಮಾಡೋದು. ಈ ಮುಂದೆ ಫ್ಯೂಚರ್ ಬೆಸ್ಟ್ ಚೀಫ್ ಮಿನಿಸ್ಟರ್ ನಿಮ್ಗೆ ಯಾರಿದ್ದಾರೆ ಅಂತ ಅನ್ಸುತ್ತೆ ಸರ್ ಕರ್ನಾಟಕದಲ್ಲಿ? ನಿಮ್ಗೊಂದು ಹೆಸರು ಹೇಳಿದ್ರೆ ನಿಮಗೆಲ್ಲ ಬೇಜಾರಾಗುತ್ತೆ. ಕರ್ನಾಟಕದಲ್ಲಿ ಚಿಕ್ಕವ್ರನ್ನ ಯಾರು ತಂದು ಇಟ್ಕೊಳ್ಬೇಕು ನೀವು. ನಾನು ಹೇಳ್ತೀನಿ, ಒಂದು 5-6 ಜನ ಅದಕ್ಕೆ ಬಿ ಜೆ ಪಿಲಿ ಇದ್ರೆ ನೋಡೋಂಗಿದ್ರೆ ನಂಗೆ ಅರವಿಂದ್ ಬೆಲ್ಲದವ್ರು ಇಷ್ಟ. ಈಗ ಬರ್ತಾ ನನಗೆ ತೇಜಸ್ವಿ ಕಂಡ್ರೆ ಇಷ್ಟ ಆಗ್ತಾಯಿದೆ. ಅಂದರೆ ಅವರು ಆ್ಯಕ್ಟಿವ್ ಆಗಿರೋದು, ಒಂದಷ್ಟು ಆಲೋಚನೆಗಳು. ಮತ್ತು ನನಗೆ ತೇಜಸ್ವಿ ಬಗ್ಗೆ ಭರವಸೆ ಜಾಸ್ತಿ ಆಗ್ತಾಯಿದೆ. ಅಂದರೆ ಬಿ ಜೆ ಪಿಯಲ್ಲಿ ಎಷ್ಟೊಂದು ಜನಕ್ಕೆ ಅವ್ರು ಕಂಡ್ರೆ ಆಗಲ್ಲ. ಅದು ಸರ್ಟಿಫಿಕೇಟ್ ಥರ ನನಗದು. ಬಿ ಜೆ ಪಿಯಲ್ಲೂ ಅವ್ರು ಕಂಡ್ರೆ ಇಷ್ಟ ಇಲ್ಲ ಅಂದರೆ ಅವರಲ್ಲಿ ವರ್ಚಸ್ ಜಾಸ್ತಿ ಆಗ್ತಾಯಿದೆ ಅಂತಲೇ ಹೇಳೋದು. ಈಗ ಡಿ ಕೆ ಶಿವಕುಮಾರ್ ಬೇರೆ ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇರುವಂಥದ್ದು. ಆಗ್ಬೋದು, ಏನು ಮಾಡೋಕ್ಕಾಗ. ಅಂದರೆ ಅವ್ರು ಏನು ನೋಡ್ರಿ ಇವಾಗ ಆಗ್ತಾರೆ ಅಂತ ಇಟ್ಕೊಳ್ಳಿ. ಅವ್ರ ವೈಖರಿಯನ್ನು ನೋಡಿದ್ರೆ ಅವ್ರಿಗೆ ಅವರು ಕಾಂಗ್ರೆಸ್ನ ಭಾರತದಲ್ಲೂ ಉಳಿಸ್ಬೇಕು. ಅವರು ಆ ಥರ ಕೆಲಸ ಮಾಡ್ತಾರೆ. ಅವರು ಸ್ಟ್ರಾಟಜಿ ಬರೀ ಕರ್ನಾಟಕಕ್ಕೆ ಕೆಲಸ ಮಾಡೋಕ್ಕಾಗಲ್ಲ ಅವರು, ಅಲ್ವಾ? ಹೌದು, ಅವರು ಸ್ಟ್ರಾಟಜಿಸ್ಟ್. ಅದೇನೋ ಹಿಂಗೆ ಏನು ಅದಕ್ಕೆ ನೋಡಿ, ಭಾರತವನ್ನು ಅಂತಂದರೆ ಬೇರೆ ಬೇರೆ ರೀತಿ ಅರ್ಥಗಳು ಕೂಡ ಬರುತ್ತೆ. ಅವ್ರು ಎಲ್ಲನೂ ನೋಡ್ಕೋಬೇಕಲ್ಲ. ಅವರು ನಮ್ಮನ್ನು ಎಷ್ಟು ಮಟ್ಟಿಗೆ ನೋಡ್ಕೊಳಕ್ಕಾಗತ್ತೆ ಅನ್ನೋದು ಇರುತ್ತೆ ನಮ್ಗೆ ಅಷ್ಟೇ. ಅಂದರೆ ನೇರವಾಗಿ ಹೇಳೋದು, ಅವರ ಭಾಷೆಯಲ್ಲಿ ಹೇಳೋದಾದರೆ ಸಂಪನ್ಮೂಲ ಕ್ರೋಢೀಕರಣ ಅಂತ. ಅಲ್ಲ, ಸಂಪನ್ಮೂಲ ವಿತರಣೆ ಅದೆಲ್ಲ ಆಗಬೇಕಾಗತ್ತಲ್ಲ ಅವ್ರ ಕಡೆ. ಓಕೆ, ಅಷ್ಟು ಸಾಕನ್ಸತ್ತೆ. ಓಕೆ ಸರ್. ಸರ್ ಈಗ ಫಿಲಿಂ ಫೀಲ್ಡ್ ಮಾತ್ರ ಹೇಳಿ ನೀವು, ಇದು ಬರೀ ಲಾಲ್ಬಾಗ್ ಅಲ್ಲ, ಇದು ಇಡೀ ಟನಲ್ ಅನ್ನ, ಇಡೀ ಇವರು ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್ಸ್ ಎಲ್ಲನೂ, ಇದು ಕೆರೆ, ಇದು ಬಫರ್ ಝೋನ್ ಕಮ್ಮಿ ಮಾಡೋದು, ಫ್ಲೈಓವರ್ ಮಾಡೋದು, ಎಲಿವೇಟೆಡ್ ರೋಡ್ ಮಾಡೋದು, ಮತ್ತು ಸಬರ್ಬನ್ ರೈಲ್ ಮಾಡದೇ ಇರೋದು, ಮೆಟ್ರೋನ ಡಿಲೇ ಮಾಡ್ತಾ ಇರೋದು, ಈ ಸುರಂಗ ಮಾರ್ಗ ಮಾಡೋದು, ಎಲ್ಲವನ್ನು ಒಟ್ಟು ನಾವು ವಿರೋಧ ಮಾಡ್ತಿರೋದು. ಓಕೆ ಸರ್, ಚಲನಚಿತ್ರರಂಗ ಸಂಬಂಧಪಟ್ಟಂತೆ ಹಿಂಗೆ ಕಾರ್ಯ ಕೆಲಸ ಹಿಂಗೆ ಆಗ್ತಾ ಇದೆ ಸರ್. ನೀವು ಹೆಂಗೆ ಈಗ ಅಂದರೆ ನೀವು ಹೊಸ ಯೋಜನೆಗಳು ಏನಾದರೂ ಇದೆ? ಇಲ್ಲ ರೀ, ನನಗೆ ಆರೋಗ್ಯ ಸ್ವಲ್ಪ ಕಷ್ಟದಲ್ಲಿದೆ. ನಾನು ಪರ್ಸನಲ್ಲಾಗಿ ನಾನು ಕಮ್ಮಿ ಮಾಡ್ಕೊಂಡಿದ್ದೀನಿ. ಒಂದು 5-6 ಸಿನಿಮಾ ಮಾಡಲ್ಲ ಅಂತ ಹೇಳಿದ್ದೀನಿ ನಾನು ಇವಾಗ. ಕರ್ನಾಟಕದಲ್ಲಿ ಈ ಉಡುಪಿ ಮಂಗಳೂರು ಹುಡುಗರು ಬಂದಿರೋದ್ರಿಂದ ನಮಗೆ ಸ್ವಲ್ಪ ಅನುಕೂಲ ಆಗಿದೆ ಅನಿಸುತ್ತೆ. ಅವರ ಭಾಷೆ ಸೊಗಸಾಗಿದೆ, ಮತ್ತು ಹೊಸದಾಗಿ ಯೋಚನೆ ಮಾಡೋದಕ್ಕಾಗತ್ತೆ, ಮತ್ತು ಒಂದು ಸ್ವಲ್ಪ ಫ್ರೆಶ್ನೆಸ್ ಇದೆ ಅವ್ರು ಮಾಡೋದ್ರಲ್ಲಿ. ಮತ್ತು ಅವ್ರಿಗೆ ನೋಡಿ, ಅವರೊಂದು ಲೋಕಲ್ ಕಮ್ಯುನಿಟಿ, ಲೋಕಲ್ ಕಲ್ಚರ್ ಆಗಿರೋದ್ರಿಂದ ಅವರು ಕರ್ನಾಟಕದಲ್ಲಿ ಜಾತಿ ಮಾತಾಡ್ಕೊಂಡು ಕೂತಿರೋಕ್ಕಾಗಲ್ಲ ಅವರು, ಅಲ್ವಾ? ನಮ್ಮಲ್ಲಿ ಚಿತ್ರರಂಗಕ್ಕೂ ಬಂದ್ಬಿಟ್ಟಿದೆ ಜಾತಿ, ಅಲ್ವಾ? ಅವರು ಇಡೀ ಕರ್ನಾಟಕನ ಹೊಲಿಸ್ಕೊಳ್ತಾ ಇರೋದು. ಅದಕ್ಕೆ ರಿಷಬ್ ಶೆಟ್ಟಿ ಈಗ ಮಾತಾಡಿದ್ರೆ ಖುಷಿ ಆಗುತ್ತೆ. ಅವರು ಇಡೀ ಕನ್ನಡದ ಬಗ್ಗೆ ಯೋಚನೆ ಮಾಡ್ತಾರೆ. ಒಂದು ಹಾಡು ಮಾಡಿದ್ರು ಗೊತ್ತಾ ಅವರು, ಯಾಕೋ ಬಡವ ರಾಸ್ಕಲ್ ನಿನಗೆ ಕನ್ನಡ ಬರಲ್ಲ ಅಂತ ಒಂದು ಹಾಡು ಮಾಡಿದರು. ಕೇಳಿದ್ದೀರ? ಅವರು ಈಗ ಅವ್ರು ಏನಂದರೆ ಇಡೀ ಕನ್ನಡವನ್ನು ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ಈ ಹೊಂಬಾಳೆ ಫಿಲ್ಮ್ಸ್ ಅಂತವರು, ಈಗ KVN ಅವರೆಲ್ಲ ಬಂದಿರಲ್ಲ, ಬಂಡವಾಳ ಹೂಡಿ ಪ್ರೊಫೆಷ್ನಲ್ಲಾಗಿ ಸಿನಿಮಾ ತಯಾರಿಸ್ತಾ ಇರೋರೆಲ್ಲ ಬಂದಿದ್ದಾರೆ. ಮುಂದೆ ಚೆನ್ನಾಗಿ ಆಗುತ್ತೆ ಅಂತ ಅನಿಸುತ್ತೆ. ಅಂದರೆ ಇಷ್ಟೊಂದು ಸಿನಿಮಾ ಬಿಡುಗಡೆ ಮಾಡಬಾರ್ದು. ಈ ಚೇಂಬರ್ ಇಲ್ಲದೇ, ಚೇಂಬರ್ ಕೈಲಾಗಲಿಲ್ಲ ಅಂದರೆ ಒಂದು ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡಿಕೊಂಡು, ಯಾರ್ಯಾರು ಮೇನ್ ಪ್ರೊಡ್ಯೂಸರ್ಸು, ಡಿಸ್ಟ್ರಿಬ್ಯೂಟರ್ಸು, ಎಕ್ಸಿಬಿಟರ್ಸ್ ಇದ್ದಾರೋ ಅವ್ರು ಹಿರಿಯರು ಅವ್ರು ಕೂತ್ಕೊಂಡು ಒಂದು ಯಾವುದೋ ಒಂದು ಸಿಸ್ಟಮಲ್ಲಿ ಈ ವರ್ಷದಲ್ಲಿ ಇಷ್ಟು 100ಕ್ಕಿಂತ ಜಾಸ್ತಿ ಸಿನಿಮಾ ಬಿಡುಗಡೆ ಮಾಡಲ್ಲ, ಅಥವಾ 80ಕ್ಕಿಂತ ಜಾಸ್ತಿ ಸಿನಿಮಾ ಬಿಡುಗಡೆ ಮಾಡಲ್ಲ, ಇಷ್ಟು ಗ್ಯಾರಂಟೀಡ್ ಇಷ್ಟು ದಿನದ ನಿಮಗೆ ಎಕ್ಸಿಬಿಷನ್ನು, ಸ್ಕ್ರೀನಿಂಗಿಗೆ ಅವಕಾಶ ಮಾಡಿಕೊಡ್ತೀವಿ, ಈ ಥರದ್ದೆಲ್ಲ ಮಾಡಿ ಒಂದು ವೆಟ್ಟಿಂಗು, ಸ್ಕ್ರಿಪ್ಟ್ ಇನ್ಕ್ಯುಬೇಷನ್ನು, ಈ ಥರದ್ದೆಲ್ಲ ಮಾಡಿ ಒಟ್ಟು ಗುಣಮಟ್ಟ ಚೆನ್ನಾಗಿ ಮಾಡೋ ಥರದ್ದು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಮಾಡಿದಾರಲ್ಲ, ಅವ್ರು ಈ ಕೆಲಸ ಮಾಡಬೇಕು. ಇಂಥದ್ದನ್ನು ಮಾಡಿದ್ರೆ ಇದು ಚೆನ್ನಾಗಾಗತ್ತೆ ಅನಿಸುತ್ತೆ. ಅಂದರೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸೋದು ತುಂಬ ಕಷ್ಟ ಕರ್ನಾಟಕದಲ್ಲಿ. ಯಾರು ಮೇಲ್ಗಡೆ ಕೂತಿರೋರು ಯಾವ ಜಾತಿಯವರು, ಪಕ್ಕ ಕೂತಿರೋರು ಯಾವ ಜಾತಿಯವರು ಅಂತ ಮಾತಾಡ್ತಾ ಇದ್ರೆ ಅದು ತುಂಬ ಕಷ್ಟ. ಅದಾಗ್ತಾಯಿದೆ ತುಂಬ. ಕರ್ನಾಟಕದಲ್ಲಿ ಜಾತಿ ಬಿಟ್ಟು ಏನು ಮಾತಾಡೋದಿಲ್ಲ. ನಾನು ಯಾವುದೋ ಡಾಕ್ಟ್ರ್ ಹತ್ರ ಹೋದರೆ ಯಾರನ್ನು ಕೇಳಿದ್ರು ಯಾವ ಜಾತಿಯವರು ಅಂತ. ಹಾಳು ಆಸು ಒಕ್ಕಾಗ್ಬಿಟ್ಟಿದೆ ಜಾತಿ. ಭಾಳ ಒಳ್ಳೆ ಡಾಕ್ಟ್ರ್ ಹತ್ರ ಹೋಗಿದ್ದೀನಿ ನಾನು. ನೀವು ಕೇಳಿದ್ರೆ ಯಾವ ಆಸ್ಪತ್ರೆ ಅಂತ, ನಾನು ವಿಕ್ಟೋರಿಯಾ ಹಾಸ್ಪಿಟಲ್ ಕಾಂಪ್ಲೆಕ್ಸಲ್ಲಿ IGOT ಅಂತ ಒಂದು ಜಾಗ ಇದೆ, ಅಲ್ಲಿ ಹೋಗಿದ್ದೆ ನಾನು. ಅದನ್ನು ನಡೆಸೋರು ಡೈರೆಕ್ಟರು ಡಾಕ್ಟರ್ NS ನಾಗೇಶ್ ಅಂತ, ಭಾಳ ಒಳ್ಳೆ ಸರ್ಜನ್.
ಅವ್ರ ಕೈಲಿ ಮಾಡಿಸ್ಕೊಂಡೆ ನಾನು. ಅವ್ರು ನಾನು ಅದು ಹೇಳಿದ ತಕ್ಷಣ ಅವ್ರು ಯಾವ ಜಾತಿ ಅಂತ ಕೇಳಿದ್ರು. ಇದು ಪರಿಸ್ಥಿತಿ ಇರುವಂಥದ್ದು. ಅಯ್ಯೋ, ಕರ್ನಾಟಕದಲ್ಲಿ ಇದೇ ಇರೋದು ಪರಿಸ್ಥಿತಿ. ವೀಕ್ಷಕರೇ, ಇದು ಪ್ರಕಾಶ್ ಬೆಳವಡಿಯವರ ಮನದಾಳದ ಮಾತು. ಜೊತೆಗೆ ಟನಲ್ ಸಂಬಂಧಪಟ್ಟಂತೆ ಕೇವಲ ಲಾಲ್ಬಾಗ್ ಅಂತಲ್ಲ, ಇಡೀ ಟನಲ್ ರಸ್ತೆ ಕೂಡ ಅವೈಜ್ಞಾನಿಕವಾಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ ತಜ್ಞರನ್ನು ಅಪಾಯಕಾರಿ, ಅವೈಜ್ಞಾನಿಕ, ಅಪಾಯಕಾರಿ, ದುಂದು ವೆಚ್ಚ, ಮೂರು. ಓಕೆ ಓಕೆ. ಸೊ ಇದು ಈ ಯೋಜನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಕೈಬಿಟ್ಟು ನೀವು ಪರಿಶೀಲನೆ ಮಾಡಿ ಅದನ್ನು ಸಂಬಂಧಪಟ್ಟಂಥ ತಜ್ಞರ ಜೊತೆ ಚರ್ಚೆ ಮಾಡಿ ಅಂತ ಸಲಹೆಯನ್ನು ಕೊಟ್ಟಿರುವಂಥದ್ದು. ಒಟ್ಟು ಮೊಬಿಲಿಟಿ ಪ್ಲಾನ್, ಬರೀ ಟನಲ್ ರೋಡ್ ಅಲ್ಲ, ಒಟ್ಟು ಮೊಬಿಲಿಟಿ ಬಗ್ಗೆ ಚರ್ಚೆ ಆಗಬೇಕು ಬೆಂಗಳೂರು ಸಂಬಂಧಪಟ್ಟಂತೆ. ಇದು ಸರ್ಕಾರ ಇದನ್ನು ಹೇಗೆ ಪರಿಗಣಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.